ಈಗ ನೀವು ಆಲ್ರೆಡಿ ಗಮನಿಸ್ತಾ ಇದ್ರಿ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಈಗ ಮಾತನಾಡ್ತಾ ಇದ್ವಿ. ಯಾರೆಲ್ಲ ಮತ ಯಾಚಿಸ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ನೀವು ಕರೆ ಮಾಡಿ ವೋಟ್ ಮಾಡಿ ಅಂತ ಹೇಳಿ ನೀವು ಈಗ ನಮ್ಮ ರಾಜ್ನ ಕಂಟ್ರೋಲ್ ರೂಮ್ಗೆ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವೋಟ್ ಅನ್ನು ಕೂಡ ಮಾಡಿದ್ದೀರಾ. ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈಗ 19,000ಕ್ಕೂ ಹೆಚ್ಚು ಕರೆಗಳು ನಮ್ಮ ಈ ಒಂದು ರಾಜ್ ಕಂಟ್ರೋಲ್ ರೂಮ್ಗೆ ಬಂದಿದೆ. ಈಗ ದಾವಣಗೆರೆ ದಕ್ಷಿಣದ ಸಮಯ. ಸೊ ಅಲ್ಲಿನ ಅಭ್ಯರ್ಥಿಗಳು ಯಾರ್ಯಾರು ಮತಯಾಚನೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಮತವನ್ನ ನಮ್ಮ ಜನರು ಅದನ್ನ ಯಾರಿಗೆ ಹಾಕ್ತಾರೆ ಮತವನ್ನ ಅಂತ ತಿಳಿಸ್ಕೊಡೋದಕ್ಕೆ ಈಗ ನನ್ನ ಕೊಲಿಗ ಸುಕನ್ಯಾ ನಿಮ್ಗೆ ತಿಳಿಸ್ಕೊಡ್ತಾರೆ ನೋಡಿ. ಎಸ್, ಥ್ಯಾಂಕ್ ಯು ಇಂಚರ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಬೆಳಗ್ಗೆಯಿಂದಲೂ ಕೂಡ ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಕಾಲ್ಗಳು ಬರ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಪರವಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಇವ್ರು ಗೆಲ್ಬೇಕು, ಬಿಜೆಪಿ ಬರ್ಬೇಕು, ಇಲ್ಲ ನಮ್ಗೆ ಕಾಂಗ್ರೆಸ್ ಬರ್ಬೇಕು ಅನ್ನೋ ರೀತಿಯಲ್ಲಿ ಮಾತುಗಳಾಗ್ತಾ ಇದೆ. ಆದ್ರೆ ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಹಾಗಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ಬೇಕು, ಯಾರಿಗಾಗಿ ಮತವನ್ನ ಹಾಕ್ತಾರೆ, ಜೊತೆಯಲ್ಲಿ ಯಾರು ಬರುವಂತಹ ನಿರೀಕ್ಷೆ ಇದೆ, ಜನರು ಏನ್ ಹೇಳ್ತಿದ್ದಾರೆ, ಈ ಕುರಿತಾಗಿ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಹಲವು ರೀತಿಯಾದಂತಹ ಕಾಲ್ಗಳು ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಈಗ ಆಲ್ರೆಡಿ ಭರ್ಜರಿಯಾದಂತಹ ರೆಸ್ಪಾನ್ಸ್ ಗಳು ಕೂಡ ಸಿಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈಗಲೂ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಕಾಲ್ಗಳು ಬರ್ತಾ ಇರುವಂತದ್ದು. ಹಾಗಾಗಿ ಎಷ್ಟರ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ, ಆ ನಿರೀಕ್ಷೆಗಳನ್ನ ಕೂಡ ಇದೀಗ ಬರ್ತಾ ಇದೆ. ಉಪಕಥನ ಯಾರಿಗೆ ದಾವಣಗೆರೆ ದಕ್ಷಿಣದ ಗದ್ದುಗೆ. ತಾತನ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಅದೃಷ್ಟ ಪರೀಕ್ಷೆ. ಇದು ಮೊದಲ ಬಾರಿಗೆ ಅಖಾಡಕ್ಕಿಳಿದಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ. ಬಿಗ್ ಫೈಟ್ ನಡೀತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ. ದಲಿತ ನಾಯಕನ ಆಯ್ಕೆ ಮಾಡಿ ಹೊಸ ಒಂದು ಅಧ್ಯಾಯವನ್ನ ಶುರು ಮಾಡಿರುವಂತದ್ದು ಬಿಜೆಪಿ. ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಮಣೆ ಹಾಕುತ್ತಾ ಮತದಾರರು. ದಾವಣಗೆರೆ ದಕ್ಷಿಣ ಮತದಾರರ ಪ್ರಭು ಯಾರ ಒಲಿತಾರೆ, ಜೊತೆಯಲ್ಲಿ ಯಾರಿಗೆ ಮತವನ್ನ ನೀಡ್ತಾರೆ. ನಿಮ್ಮ ರಾಜ್ ನ್ಯೂಸ್ ಮೆಗಾ ಪೊಲಿಟಿಕಲ್ ಸರ್ವೆ ಆರಂಭ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಇದೀಗ ಕೆಲವೊಂದಷ್ಟು ರೀತಿಯಾದಂತಹ ನಿರೀಕ್ಷೆಗಳನ್ನ ಕೂಡ ಜನರು ಇಟ್ಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಗ್ ಫೈಟ್ ಮೊದಲಿನಿಂದಲೂ ಕೂಡ ನಡೀತಾ ಇತ್ತು. ಹಾಗಾಗಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಬಿಜೆಪಿ ಕೂಡ ಒಂದ್ ಕಡೆನಲ್ಲಿ ಅಖಾಡಕ್ಕಿಳಿತು. ಯಾಕಂತ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ ಬಿಜೆಪಿ ಅವರು ಟಿಕೆಟ್ ಅನ್ನ ಕೊಟ್ಟಿದ್ದು. ಆ ಸಂದರ್ಭದಲ್ಲೂ ಕೂಡ ಈ ಕಡೆ ಕಾಂಗ್ರೆಸ್ ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಯಾರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗಿತ್ತು. ಬಿಗ್ ಫೈಟ್ ಕೂಡ ಇತ್ತು ಅಲ್ಲಿ. ಯಾಕಂತ ಅಂದ್ರೆ ಸಮರ್ಥ ಶಾಮನೂರು ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಸಲುವಾಗಿ ಕೆಲವೊಂದಷ್ಟು ರೀತಿಯಾದಂತಹ ಮಾತುಕತೆಗಳು ಕೂಡ ಆಗ್ತಾ ಇತ್ತು. ಇನ್ನೊಂದ್ ಕಡೆನಲ್ಲಿ ಇಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಈ ಕ್ಷೇತ್ರದಲ್ಲಿ. ಯಾಕಂತ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರು ಕೂಡ ಹೇಳ್ತಿರ್ತಾರೆ, ನನ್ನ ನಂತರ ಯಾರಿಗೆ ಟಿಕೆಟ್ ಹೋಗ್ಬೇಕು ಅಂತ ಅಂದ್ರೆ ಅದು ಅಲ್ಪಸಂಖ್ಯಾತರಿಗೆ ಹೋಗ್ಬೇಕು, ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಮಾತುಕತೆಗಳನ್ನ ಆಡ್ತಾ ಇದ್ರು. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಗಳು ಹೆಚ್ಚಿನದಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅದು ಕೈ ತಪ್ಪೋಯ್ತು. ಹೈಕಮಾಂಡ್ ಮಾಡಿದಂತ ಒಂದೇ ಒಂದು ನಿರ್ಧಾರ ಕೊನೆ ಕ್ಷಣದಲ್ಲಿ ಎಲ್ಲವನ್ನ ಕೂಡ ಉಲ್ಟಾ ಮಾಡಿತ್ತು. ಯಾಕಂತ ಅಂದ್ರೆ ಸಮರ್ಥ ಶಾಮನೂರು ಅವರಿಗೆ ಅನುಕಂಪದ ಅಲೆಯನ್ನ ಬೀಸಿತ್ತು ಹೈಕಮಾಂಡ್. ಅನುಕಂಪದ ಅಲೆಯಿಂದ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಂಥದ್ದು. ಈಗ ಆಲ್ರೆಡಿ ಮತದಾರರು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ತಮ್ಮ ಮತವನ್ನ ಕೂಡ ಹಾಕ್ತಾ ಇದ್ದಾರೆ. ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಶತಾಯಗತಾಯ ಕಾಂಗ್ರೆಸ್ಗೆ ಇದು ಅಗ್ನಿ ಪರೀಕ್ಷೆ ಇದ್ದಂತೆ. ಅವ್ರಿಗೆ ಗೆಲ್ಲಲೇಬೇಕು. ಯಾಕಂತ ಅಂದ್ರೆ ಅವ್ರು ಗೆದ್ರೇನೆ ಅಧಿಕಾರ ಇರೋದು. ಸದ್ಯಕ್ಕೆ ಅವರ ಪಕ್ಷ ಆಡಳಿತದಲ್ಲಿರುವಂತದ್ದು. ಶತಾಯಗತಾಯ ಈ ಬಾರಿ ಗೆಲ್ಲೇಬೇಕು. ಇನ್ನು ಬಿಜೆಪಿಗೆ 2028ರ ವಿಧಾನಸಭೆ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ಇದು ಅನುಕೂಲವನ್ನ ಕೂಡ ಮಾಡಿಕೊಡುತ್ತೆ. ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ನಮ್ಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಅನ್ನ ಮಾಡುತ್ತೆ. ಜನರು ಕೂಡ ನಾವಿಟ್ಟಿರುವಂತಹ ನಿರೀಕ್ಷೆಗೆ ತಕ್ಕಂತೆ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಒಂದ್ ಕಡೆನಲ್ಲಿ ಕಾಂಗ್ರೆಸ್ ಕೊಡ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಮತದಾರರ ಪ್ರಭು ಯಾರಿಗೆ ಒಲಿತಾರೆ, ಯಾರಿಗೆ ಒಂದು ಮತವನ್ನ ಹಾಕ್ತಾರೆ ಅನ್ನೋದು ಕೂಡ ನಿರೀಕ್ಷೆಗಳನ್ನ ಹೆಚ್ಚು ಮಾಡಿರುವಂತದ್ದು.
ಈಗ ಆಲ್ರೆಡಿ ನಾವು ರೈಟ್ ನೌ ಕಂಟ್ರೋಲ್ ರೂಮ್ ಇನ್ಪುಟ್ಸ್ ಪ್ರಕಾರ ಹಲವು ರೀತಿಯಾದಂತಹ ಮತಗಳು ಕೂಡ ಬರ್ತಾ ಇದೆ. ಒಟ್ಟು ಮತದಾರರು ದಾವಣಗೆರೆ ದಕ್ಷಿಣದಲ್ಲಿರುವಂತದ್ದು 2,32,564. ಅದರಲ್ಲಿ ಪುರುಷ ಮತದಾರರಿದ್ದಾರೆ 1,14,165. ಅದರಲ್ಲಿ ಮಹಿಳಾ ಮತದಾರರು 1,18,355. ಈ ಪೈಕಿ ಮತದಾರರು ಯಾರ ಕೈಯನ್ನ ಹಿಡಿತಾರೆ? ಯಾರೇ ಗೆದ್ರು ಕೂಡ ಕೇವಲ 1.5 ವರ್ಷದಿಂದ 2 ವರ್ಷದಲ್ಲಿ ಅಧಿಕಾರದಲ್ಲಿ ಇರ್ತಾರೆ. ಅದಾದ ನಂತರ 2028ರ ವಿಧಾನಸಭೆ ಚುನಾವಣೆ ಮುಂದುವರಿಯುತ್ತೆ. ಆಮೇಲೆ ಮತ್ತೆ ಮತದಾನ ನಡೆಯುತ್ತೆ. ಅವಾಗ ಬೇರೆ ಆಗತ್ತೆ ತಿರುವು. ಆದ್ರೆ ಅಲ್ಲಿವರೆಗೂ ಕೂಡ ಯಾರಾದ್ರೂ ಒಬ್ರು ಬರಲೇಬೇಕು. ಶಾಮನೂರು ಶಿವಶಂಕರಪ್ಪ ಅವರು ಮಾಡಿರುವಂತಹ ಸಾಧನೆಗಳನ್ನ ಗಮನದಲ್ಲಿಟ್ಕೊಂಡು ಸಮರ್ಥ ಶಾಮನೂರು ಅವರಿಗೆ ಮತದಾರರ ಪ್ರಭು ಒಲಿತಾರ, ಅಥವಾ ಈ ಬಾರಿ ಬಿಜೆಪಿ ಹೂಡಿರುವಂತಹ ಒಂದೇ ಒಂದು ಏಕೈಕ ಆಯ್ಕೆ ಅಂದ್ರೆ ಅದು ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರು, ಸಾಮಾನ್ಯ ಅಭ್ಯರ್ಥಿ. ಇದೀಗ ಅವರನ್ನ ಗೆಲ್ಲಿಸ್ತಾರ ಮತದಾರರ ಪ್ರಭು ಅನ್ನುವಂತಹ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗಿದೆ. ಸಾಮಾನ್ಯ ವರ್ಸಸ್ ಸಮರ್ಥ ಶಾಮನೂರು ಇರುವಂತದ್ದು. ಹಾಗಾಗಿ ನೀವು ಇವಾಗ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡಬಹುದು. ನಿಮ್ಮ ಮತ ಯಾರಿಗೆ ಅನ್ನೋದನ್ನ ತಿಳಿಸ್ತಾ ಹೋಗ್ಬೋದು. ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆಯಿಂದ ಬಾಗಲಕೋಟೆ ಹೋಗ್ತಾ ಇತ್ತು. ಆದ್ರೆ ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಎಸ್, ನಾನು ಒಬ್ರದ್ದು ಕರೆಯನ್ನ ಸ್ವೀಕರಿಸ್ತೀನಿ, ಮಾತನಾಡ್ತಾ ಹೋಗ್ತೀನಿ. ಎಸ್, ಹಲೋ ಹಲೋ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ದಕ್ಷಿಣ. ಯಾರು ಗೆಲ್ಬೇಕು ನಿಮ್ಗೆ? ಓಕೆ, ಸಮರ್ಥ ಶಾಮನೂರು. ಯಾಕೆ ಗೆಲ್ಬೇಕು? ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ, ನಿಮ್ಗೆ ಹೆಲ್ಪ್ ಆಗಿದೆ. ಓಕೆ, ದಾಸಕರಿಯಪ್ಪ ಅವರು ಬರಬೇಕು, ಆ ನಿರೀಕ್ಷೆನೂ ಇದೆ ನಿಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ನೀವು, ಇವಾಗ ಆಲ್ರೆಡಿ ಬೆಳಗ್ಗೆಯಿಂದಲೂ ಕೂಡ ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ಕರೆಗಳು ಬಂದಿದ್ದು. ಆದ್ರೆ ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಈ ಒಂದು ಸಂದರ್ಭದಲ್ಲೂ ಕೂಡ ಹಲವು ರೀತಿಯಾದಂತಹ ಕರೆಗಳು ಬರ್ತಾ ಇದೆ, ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಬರ್ತಾ ಇರುವಂತಹ ಕರೆಗಳು. ಈ ಒಂದು ಸಂದರ್ಭದಲ್ಲಿ ಮತದಾರರ ಪ್ರಭು ಎಲ್ಲೋ ಒಂದ್ ಕಡೆ ಸಾಮಾನ್ಯ ಅಭ್ಯರ್ಥಿ ವರ್ಸಸ್ ಇದೀಗ ಶ್ರೀಮಂತ ಅಭ್ಯರ್ಥಿ ಅನ್ನುವ ರೀತಿನಲ್ಲಿ ಆಗಿರುವಂತದ್ದು. ನೀವು ಕೂಡ ಕರೆ ಮಾಡಿ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ನೀವು ತಿಳಿಸಬಹುದು ಯಾವ ಅಭ್ಯರ್ಥಿ ಗೆಲ್ಲಬೇಕು ಅಂತ. ಎಸ್, ಈಗ ಆಲ್ರೆಡಿ ಹಲವು ರೀತಿಯಾದಂತಹ ಕರೆಗಳು ಕೂಡ ಬರ್ತಾ ಇದೆ. ನಾನು ನಂಬರ್ ಹೇಳ್ತಾ ಹೋಗ್ತೀನಿ, ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಇದೀಗ 08091536644ಗೆ ನೀವು ಕರೆಯನ್ನ ಮಾಡಬಹುದು, ಮಾತನಾಡಬಹುದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ಯಾವ ನಿರೀಕ್ಷೆಗಳನ್ನ ಮತದಾರರ ಪ್ರಭು ಹೇಳ್ತಾರೆ ಅನ್ನೋದು ಈ ಕುರಿತಾಗಿ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ನೋಡ್ಕೊಂಡು ಹೋಗೋಣ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇದೆ. ರಾಜ್ ನ್ಯೂಸ್ ಸರ್ವೆಗೆ ಆರಂಭದಲ್ಲೇ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು. ಕರೆಗಳು ಬರ್ತಾ ಇದೆ ನಿರಂತರವಾಗಿ. ದಾವಣಗೆರೆ ದಕ್ಷಿಣದ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಕಾಲ್ಸ್ ಗಳ ಸುರಿಮಳೆಯೇ ಸುರಿತಾ ಇರುವಂತದ್ದು. ಇದೀಗ ದಾವಣಗೆರೆ ದಕ್ಷಿಣ ಕುರಿತಾಗಿ ಈಗ ಆಲ್ರೆಡಿ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಹಲವು ರೀತಿಯಾದಂತಹ ಕರೆಗಳು ಬರ್ತಾ ಇದೆ. ಜನರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತದಾರ ಪ್ರಭು ಯಾರಿಗೆ ಮಣೆಯನ್ನ ಹಾಕ್ತಾರೆ, ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಂದ್ ಕಡೆನಲ್ಲಿ ಅನುಕಂಪದ ಅಲೆ, ಇನ್ನೊಂದ್ ಕಡೆನಲ್ಲಿ ಅಲ್ಪಸಂಖ್ಯಾತರ ಬಂಡಾಯ ಕೂಡ ಹೂಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಬಂಡಾಯದಲ್ಲಿ ಎಲ್ಲೋ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವರು ಮುಂದೆ ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಏನ್ ಮಾಡುತ್ತೆ, ಅಲ್ಪಸಂಖ್ಯಾತರ ಕೈ ಹಿಡಿಯುತ್ತಾ, ಆ ಸಂದರ್ಭದಲ್ಲಿ ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ, ಜಮೀರ್ ಅವ್ರಿಗೆ ಹೈಕಮಾಂಡ್ ಒಂದು ಹೇಳಿಕೆಯನ್ನ ಕೂಡ ಕೊಡುತ್ತೆ, ಆದೇಶವನ್ನ ಕೂಡ ಕೊಡುತ್ತೆ, ನೀವು ಅಲ್ಪಸಂಖ್ಯಾತರ ಮತದಾರರನ್ನ ಮನವೊಲಿಸಬೇಕು ಅಂತ. ಅದರಲ್ಲಿ ಜಮೀರ್ ಅವರು ಫೇಲ್ಯೂರ್ ಆಗ್ತಾರೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ ಬರ್ತಾರೆ. ಅಖಾಡಕ್ ಬಂದಂತಹ ಸಂದರ್ಭದಲ್ಲಿ ಮಾರ್ಚ್ 27ನೇ ತಾರೀಕಂದು ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಬಂಡಾಯ ಅಭ್ಯರ್ಥಿ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಾರೆ. ಅಲ್ಲಿವರೆಗೂ ಕೂಡ ಅಲ್ಲಿದ್ದಂತಹ ಜಮೀರ್ ಆಗಿರ್ಬೋದು, ಯಾರು ಕೂಡ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಲಿಲ್ಲ. ಅದು ಆಗ್ಲೂ ಇಲ್ಲ. ಜಮೀರ್ಗೆ ಮೊದಲಿನಿಂದಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತಹ ನಿರೀಕ್ಷೆಗಳಿತ್ತು. ಆ ಸಂದರ್ಭದಲ್ಲೂ ಕೂಡ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅವ್ರಿಗೆ. ಎಸ್ ಮಲ್ಲಿಕಾರ್ಜುನ್ ಅವರು ಜೊತೆಯಲ್ಲಿ
ಸಾದಿಕ್ ಪೈಲ್ವಾನ್ ಅವರು ಇನ್ನೊಂದ್ ಕಡೆನಲ್ಲಿ ಇವರೆಲ್ಲರ ಮಧ್ಯದಲ್ಲಿ ಆಲ್ರೆಡಿ ವಾಗ್ಯುದ್ಧಗಳು ಕೂಡ ಶುರುವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮತದಾರರ ಪ್ರಭು ಯಾರಿಗೆ ಮಣೆ ಆಗ್ತಾರೆ ಅನ್ನೋದನ್ನ ನೋಡ್ಬೇಕು. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಓಪನ್ ಆಗಿರಲಿದೆ ವೋಟಿಂಗ್ ಲೈನ್ಸ್. ಕರೆ ಮಾಡಬಹುದು, ಮಾತನಾಡಬಹುದು. ಇನ್ನು 3 ಗಂಟೆಗಳ ಕಾಲ ನೀವು ಕೂಡ ಕರೆ ಮಾಡಬಹುದು. ಇದೀಗ ದಾವಣಗೆರೆ ದಕ್ಷಿಣದ ಸರದಿ, ಬೆಳಗ್ಗೆಯಿಂದಲೂ ಕೂಡ ಬಾಗಲಕೋಟೆ ಸರದಿ ಆಗಿದೆ. ನೀವು ಸಹ ಕರೆ ಮಾಡಿ, ಮಾತನಾಡಿ. ನಿಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್, ಇದು ರಾಜ್ ನ್ಯೂಸ್ ನಡೆಸ್ತಾ ಇರುವಂತಹ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ನೀವು ಕೂಡ ಕರೆಯನ್ನ ಮಾಡಬಹುದು, ಮಾತನಾಡಬಹುದು. 08069156666ಗೆ ಕರೆ ಮಾಡಿ ನಿಮ್ಮ ಓಟನ್ನ ಯಾರಿಗಾಗ್ತೀರಾ ಅಂತ ಕೂಡ ನೀವು ಕೂಡ ಹೇಳ್ಬೋದು. ಈಗ ಆಲ್ರೆಡಿ ಹಲವು ರೀತಿಯಾದಂತಹ ಕರೆಗಳು ಬರ್ತಾ ಇದೆ, ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆನಲ್ಲಿ ಶ್ರೀಮಂತ ವರ್ಸಸ್ ಸಾಮಾನ್ಯ ಅನ್ನೋ ರೀತಿನಲ್ಲಿ ಆಗಿರುವಂತದ್ದು. ದಾವಣಗೆರೆ ದಕ್ಷಿಣ ಅಂತ ಅಂದ್ರೆ ಮ್ಯಾಚ್ ಸೆಂಟರ್ ಅಂತಾನೆ ಕರೀತಾರೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣದ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಂಜೆ 7 ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆಗಿರುತ್ತೆ. ಇನ್ನು 4 ಗಂಟೆಗಳ ಕಾಲ ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು, ಜೊತೆಯಲ್ಲಿ ನಿಮ್ಮ ಮತವನ್ನ ಹೇಳಬಹುದು. ನೀವು ಸಹ ಕರೆ ಮಾಡಿ ನಿಮ್ಮ ನಾಯಕನ ಆಯ್ಕೆ ಮಾಡಿ. ದಾವಣಗೆರೆ ದಕ್ಷಿಣದಲ್ಲಿ ಯಾರಾಗಬೇಕು, ಯಾರು ಗೆಲ್ಲಬೇಕು ಅನ್ನುವ ಕುರಿತಾಗಿ ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ನಾನಾಗ್ಲೇ ಹೇಳ್ದಂಗೆ ಸಾಮಾನ್ಯ ವರ್ಸಸ್ ಶ್ರೀಮಂತ ಅನ್ನುವ ರೀತಿನಲ್ಲಿ ಆಗಿದೆ. ಈಗ ಆಲ್ರೆಡಿ ಒಂದ್ ಕಡೆನಲ್ಲಿ ಅಲ್ಪಸಂಖ್ಯಾತರು ಬಂಡಾಯವನ್ನ ಹೂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ತಲೆನೋವಾಗಿತ್ತು. ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು ಕಾಂಗ್ರೆಸ್ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅನ್ನ ಕೈ ಹಿಡಿಯುತ್ತೆ ಅಂತ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಎಡವಟ್ಟನ್ನ ಮಾಡ್ಕೊಂತು. ಹಾಗಾಗಿ ಇದೀಗ ಮತದಾರರ ಪ್ರಭು ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಮಧ್ಯ ಕರ್ನಾಟಕದ ಪ್ರಮುಖ ಪ್ರದೇಶ ದಾವಣಗೆರೆ ದಕ್ಷಿಣ. ಈ ಒಂದು ಸಂದರ್ಭದಲ್ಲಿ ಮ್ಯಾಚ್ ಸೆಂಟರ್ ಅಂತ ಕೂಡ ಕರೀತಾರೆ. ಈ ಒಂದು ಮ್ಯಾಚ್ ಸೆಂಟರ್ ಅಲ್ಲಿ ಯಾರು ಗೆಲ್ತಾರೆ, ಸಮರ್ಥ ಶಾಮನೂರ ಅಥವಾ ಟಿ ದಾಸಕರಿಯಪ್ಪ ಅವರ? ಯಾರಿಗೆ ಒಲಿತಾರೆ ಮತದಾರ ಪ್ರಭು? ಈಗ ಆಲ್ರೆಡಿ ಹಲವು ರೀತಿಯಾದಂತಹ ಹೇಳಿಕೆಗಳು, ವಾಗ್ಯುದ್ಧಗಳು ಕೂಡ ನಡೆದಿದೆ. ಮೊದಲನೇದಾಗಿ ಇನ್ನೂ ಕೂಡ ಚುನಾವಣಾ ದಿನಾಂಕ ಅನೌನ್ಸ್ ಕೂಡ ಆಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೆ ಜಮೀರ್ ಅವರ ಮಧ್ಯದಲ್ಲಿ ಒಂದು ವಾಗ್ಯುದ್ಧ ಕೂಡ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಜಮೀರ್ ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನೋದು ಕೂಡ ಮನದಲ್ಲಿರುತ್ತೆ. ಹಾಗಾಗಿ ಕೆಲವೊಂದಷ್ಟು ರೀತಿಯಾದಂತಹ ಯೋಜನೆಗಳನ್ನ ಕೂಡ ರೂಪಿಸ್ತಾರೆ, ಅದು ಕೂಡ ಎಡವಟ್ಟು ಆಗುತ್ತೆ. ಹಾಗಾಗಿ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಬಾಗಲಕೋಟೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಇದೀಗ ದಾವಣಗೆರೆ ದಕ್ಷಿಣದ ಸರದಿ. ಇದಿಷ್ಟು ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಇಂದ ನಾನು ಕೊಟ್ಟಂತ ಮಾಹಿತಿ. ಹೇಗಿದ್ದೀರಿ? ಏನ್ ಸಮಾಚಾರ? ವಾಟ್ಸ್ ಹ್ಯಾಪನಿಂಗ್? ಏನು ವಿಶೇಷ? ಏನು ನಡೀತಾ ಇದೆ? ಶುಭ ಮಧ್ಯಾಹ್ನ. ಬಟ್ ಯಾರಿಗೆ ಶುಭ ಮಧ್ಯಾಹ್ನ ಅಂತ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಕಾರಣ ಏನು ಅಂತಂದ್ರೆ, ದಾವಣಗೆರೆ ಮತಕ್ಷೇತ್ರದ ಕಡೆಗೆ ನಾವು ಗಮನ ಹರಿಸಿದ್ದೇವೆ. ನಾನು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕಾಲಿಡ್ತಾ ಇದ್ದ ಹಾಗೇನೆ ನಮ್ಮ ಟೆಲಿಫೋನ್ ಲೈನ್ಗಳು ಹೇಗೆ ರಿಂಗಣಿಸ್ತಿದ್ದಾವೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ನಾವು ಬಾಗಲಕೋಟೆಯ ರಣಕಣದ ಬಗ್ಗೆ ನಾವು ಚರ್ಚೆಯನ್ನು ನಡೆಸಿದ್ವಿ. ಈ ಬಾಗಲಕೋಟೆಯ ರಣಕಣ ಇದೆಯಲ್ಲ, ಬಹಳ ಅಭೂತಪೂರ್ವವಾದಂಥ ಯಶಸ್ಸನ್ನು ಪಡೆದುಕೊಂಡಂಥ ರಣಕಣ. ಕಾರಣ, ಸಹಸ್ರಾರು ಕರೆಗಳು
ಕೇವಲ ಕೆಲವು ಗಂಟೆಗಳ ಅವಧಿಯಲ್ಲಿ ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಬಂದ್ಬಿಟ್ರು. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, 1 hour ಬ್ರೇಕ್ ಕೊಟ್ವಿ. ಬಟ್ ಬಹಳ ಇಂಟ್ರೆಸ್ಟಿಂಗ್, ಬಹಳ ಮಜಾ ವಿಷಯ ಗೊತ್ತಾ ನಿಮಗೆ, ಆ 1 hour ಬ್ರೇಕ್ನಲ್ಲಿ ನಮ್ಮ ಟೆಲಿಕಾಲರ್ಸ್ ಬ್ರೇಕಲ್ಲಿದ್ದ ಸಂದರ್ಭದಲ್ಲಿ ಕೂಡ ಎಷ್ಟು 100 ಕರೆಗಳು ಬಂದ್ವು ಅಂತಂದ್ರೆ, ನಮ್ಮ ಕಾಲ್ ಲಾಗ್ನಲ್ಲಿ ನಾವು ಅದನ್ನ ನೋಡ್ತಾ ಇದ್ದಾಗ ನಮಗದನ್ನು ಸ್ವೀಕರಿಸೋಕೆ ಸಾಧ್ಯ ಆಗಿಲ್ಲ. ಅಂದ್ರೆ ರಾಜ್ ನ್ಯೂಸ್ನ ಈ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನ ಕಂಟ್ರೋಲ್ ಬಹಳ ಪರಮಾದ್ಭುತವಾಗಿದೆ ಅಂತ ಅನ್ನೋದು ನಮಗೆ ನಿಮಗೆ ತುಂಬಾ ಸುಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂಡ್ ನಾವು ಆಸ್ ಯು ಕ್ಯಾನ್ ಅಬ್ಸಲ್ಯೂಟ್ಲಿ ಸಿ, ದಾವಣಗೆರೆ ಮತಕ್ಷೇತ್ರದಲ್ಲಿ ಸಮರ್ಥಿದ್ದಾರೆ ಒಂದು ಕಡೆ, ಸಮರ್ಥು ಸಶಕ್ತರ ಸಮರ್ಥರ ಕುಟುಂಬ ರಾಜಕಾರಣದ ಹೊಡೆತವನ್ನ ಅವ್ರು ಏನಾದರೂ ತಿನ್ನಬೇಕಾಗುತ್ತಾ? ಮತ್ತೊಂದು ಕಡೆ ಶ್ರೀನಿವಾಸ ದಾಸ ಕರಿಯಪ್ಪನವರಿದ್ದಾರಲ್ಲ, ಅವರು ಏನಾದರೂ ಬಿಜೆಪಿಯಿಂದ ಮ್ಯಾಜಿಕ್ ಏನಾದರೂ ಮಾಡ್ಬೋದಾ? ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಗೊತ್ತಾಯ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ನಮ್ಮ ಇವತ್ತಿನ ಸರ್ವೆನಲ್ಲಿ. ಇವತ್ತಿನ ಸರ್ವೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿದೆ ಅಂತಂದ್ರೆ, 7 ಗಂಟೆಗೆ ನಾವು ಫಲಿತಾಂಶವನ್ನು ಕೊಡ್ತೇವೆ, 7ರಿಂದ 8ರವರೆಗೆ. ನಾನು ಅದ್ರ ಬಗ್ಗೆ ಕೂಡ ಹೇಳ್ಬಿಡ್ಬೇಕು ನಿಮಗೆ. 7 ಗಂಟೆಗೆ ಖ್ಯಾತ ಹಿರಿಯ ಪತ್ರಕರ್ತರು ಶ್ರೀಯುತ ರವೀಂದ್ರ ರೇಷ್ಮೆ ಅವರು ನಮ್ಮೊಟ್ಟಿಗಿರ್ತಾರೆ. ಅದಾದ ನಂತರದಲ್ಲಿ ನಾವು ಈ 2 ಮತಕ್ಷೇತ್ರದ ಮತಕಣಗಳ ಈ ರಣಕಣ ರಣಾಂಗಣ ಅಂತೆಲ್ಲ ನಾವೆಲ್ಲ ಏನು ಕರಿತೀವಲ್ಲ, ಅದರ ರಿಸಲ್ಟ್ಸ್ ಕೊಡ್ಬೇಕಲ್ಲ. ಹಾಗಾಗಿ ನಮಗೆ ಒಂದಿಷ್ಟು ಗ್ರೌಂಡ್ ರಿಯಾಲಿಟಿ ಅವಶ್ಯಕತೆ ಇದೆ. ಗ್ರೌಂಡ್ ರಿಪೋರ್ಟ್ ಬೇಕು ನಮಗೆ. ಆ ಗ್ರೌಂಡ್ ರಿಪೋರ್ಟ್ದು ಇನ್ನೊಂದು ಆಯಾಮ ಇದೆ, ನಾನು ಮುಂದಿನ ಹಂತದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಹೇಳ್ತೀನಿ ಅದನ್ನ. ಬಟ್ ದಿ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್, ನಾವು ಇವತ್ತೇನ್ ಮಾಡ್ತೀವಿ, ಬಾಗಲಕೋಟೆಯಿಂದ ಒಬ್ಬ ಪತ್ರಕರ್ತರನ್ನ ಲೈವ್ಗೆ ತೆಗೆದುಕೊಂಡು ಅವ್ರ ಹತ್ರ ಒಂದು ಗ್ರೌಂಡ್ ಅನಾಲಿಸಿಸ್ ಕೂಡ ಮಾಡಿಸ್ತೀವಿ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಿಂದ ನಾವು ಒಬ್ಬ ಹಿರಿಯ ನುರಿತ ಅನುಭವಿ ಪತ್ರಕರ್ತರನ್ನ ನಾವು ಲೈವ್ಗೆ ಸಂಜೆ 7 ಗಂಟೆಗೆ ತೆಗೆದುಕೊಂಡು ಅವರಿಂದ ಒಂದು ಗ್ರೌಂಡ್ ಲೆವೆಲ್ ಅನಾಲಿಸಿಸ್ನ ನಾವು ಮಾಡಿಸ್ತಾ ಹೋಗ್ತೀವಿ. ಸೊ ಆಸ್ ಯು ಕ್ಯಾನ್ ಸಿ ರೈಟ್ ನೌ, ದ ಟೀಮ್ ಈಸ್ ಅಬ್ಸಲ್ಯೂಟ್ಲಿ ಬಿಸಿ. ದ ಟೀಮ್ ಈಸ್ ವೆರಿ 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 ಬಿಸಿ ಅಟೆಂಡಿಂಗ್ ದಿ ಕಾಲ್ಸ್. ಇಲ್ಲೊಂದು ಕರೆ ಇದೆ, ನಾನೇ ತಗೊಳ್ತೀನಿ. ಲೆಟ್ ಮಿ ರಿಸೀವ್ ದಿಸ್ ಕಾಲ್. ನಮಸ್ಕಾರ, ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ನಮಸ್ತೆ ಸಾಹೇಬ್ರೆ, ನಿಮ್ಮ ಹೆಸರು ಹೇಳಿಲ್ಲ, ಬಿಜೆಪಿ ಅಂತೀರಿ ನೋಡಿ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಸಾಹೇಬ್ರೆ? ಬೆಂಗಳೂರು? ಬೆಂಗಳೂರು, ಬಟ್ ದಾವಣಗೆರೆ ದಕ್ಷಿಣದಲ್ಲಿ ನಿಮ್ದು ಇದಿದೆಯಾ, ಓಟ್ ಇದೆಯೇನ? ಓಟೇ ಇಲ್ಲ, ಓಟ್ ಇಲ್ಲ. ಆದ್ರೆ ನೀವು ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಬರಬೇಕು ಅಂತ ಆಶಿಸ್ತಾ ಇದ್ದೀರಿ. ನಿಮ್ಮ ಓಟ್ ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ತಗೊಳ್ಳಿ ಅತ್ಲಾಗೆ. ಆದರೂ ನಂಗೊಂದು ಮಾತು ಹೇಳಿ, ಯಾಕೆ ನಿಮಗೆ ಬಿಜೆಪಿ ಬರಬೇಕು ಅಂತ ಅನಿಸ್ತದೆ ದಾವಣಗೆರೆ ಸೌತಲ್ಲಿ ಸಾಹೇಬ್ರೆ? ಬೆಲೆಗಳು ಜಾಸ್ತಿ ಆಗಿದೆ, ಹಿಂದುತ್ವ ಉಳಿಬೇಕು ನಿಮ್ಮ ಪ್ರಕಾರ. ಇ ವಿ ವೆಹಿಕಲ್ ಮೇಲೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇ ವಿ ವೆಹಿಕಲ್ ಮೇಲೆ ಮುಂಚೆ ಟ್ಯಾಕ್ಸ್ ಇತ್ತು, 25 ಲಕ್ಷ ಮೀರಿದ ವೆಹಿಕಲ್ ಮೇಲೆ ಇತ್ತು. ಇವಾಗ ಸ್ಲ್ಯಾಬ್ಗಳಲ್ಲಿ ಬೇರೆ ಬೇರೆ ಆಗ್ತಾ ಇದ್ದಾರೆ. 5 ಲಕ್ಷ ಮೀರಿದ ಇ ವಿ ವೆಹಿಕಲ್ ಮೇಲೂ ಟ್ಯಾಕ್ಸ್ ಇವಾಗ. 5 ಇರೋ ಕೂಡ 50, 50 ಇರೋ ಕೂಡ 500 ಮಾಡಿದಾರ ಕಾಂಗ್ರೆಸ್ನವರು. 500 ಇರೋ ಕೂಡ 5,000 ಮಾಡಿದಾರ. ಅಂದ್ರೆ 5,000 ಇರೋ ಕೂಡ 5 ಲಕ್ಷ ಆಗಿರ್ಬೇಕಲ್ಲ ಹಂಗಂದ್ರೆ. ಏನ್ ಮಾಡ್ಕೊಂಡಿರ್ತಾವ ಯಜಮಾನ್ರು? ರಿಟೈರ್ಡಾ? ಗುಡ್. ನೋಡ್ತಾ ಇರಿ ಹೇಗ್ ಬರ್ತಿದ್ದೆ ನಮ್ಮ ಕಾರ್ಯಕ್ರಮ. ಸೂಪರ್ ಆಗಿ ಬರ್ತಾ ಇದೆಯಾ? ಆಯ್ತು, ನಿಮ್ಮ ಆಶೀರ್ವಾದ ಇರಲಿ, ಪ್ರೀತಿ ಇರಲಿ. ಓಕೆ, ಆದ್ರೆ ನಿಮ್ಮ ಓಟ್ ಒಂದು ಕನ್ಸಿಡರ್ ಮಾಡಲ್ಲ ನಾನು, ಯಾಕಂದ್ರೆ ನಿಮಗೆ ಓಟ್ ಇಲ್ಲಲ್ಲ ಅಲ್ಲಿ ಅಲ್ವಾ. ಬಟ್ ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು ಯಜಮಾನ್ರೆ.
ಥ್ಯಾಂಕ್ ಯು ಸೋ ಮಚ್. ಇದು ಆ್ಯಕ್ಚುಲಿ ಬೆಂಗಳೂರು ಕಾಲ್ ಆಯ್ತಾ? ಓಹೋ, ನಮ್ಮ ಅಬ್ಸಲ್ಯೂಟ್ಲಿ ಫೇವ್ರೇಟ್ ನಮ್ಮ ದೇವರಾಜ್ ಸರ್ ಬಂದಿದ್ದಾರೆ. ಸರ್ ಪ್ಲೀಸ್ ವೆಲ್ಕಮ್ ಸರ್, ಪ್ಲೀಸ್. ಲವ್ಲಿ ವೆಲ್ಕಮ್ ಟು ಯು ಸರ್, ಲವ್ಲಿ ವೆಲ್ಕಮ್ ಸರ್. ವೆರಿ ನೈಸ್ ಟು ಹ್ಯಾವ್ ಯು ಸರ್, ವೆರಿ ನೈಸ್ ಟು ಹ್ಯಾವ್ ಯು. ನಮ್ಮ ದೇವರಾಜ್ ಸರ್ JDSನ ಹಿರಿಯ ವಕ್ತಾರರು, ವೆರಿ 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 ಫ್ಯಾಂಟಾಸ್ಟಿಕ್ ಪರ್ಸನ್, ಭಾಳ ಆತ್ಮೀಯರು, ಭಾಳ ಪ್ರೀತಿ ತುಂಬಿದ ತಂದೆ ಸ್ಥಾನದಲ್ಲಿರುವಂಥವ್ರು. ಯಾರು ಸಮರ್ಥ ಹೇಗಿದೆ ಜನರ ನಾಡಿ ಮಿಡಿತ? ರಾಜ್ ನ್ಯೂಸ್ ಸರ್ವೆಯಲ್ಲಿ ದಾವಣಗೆರೆ ದಕ್ಷಿಣ ಮಂದಿ ಭಾಗಿ. ಸಿಕ್ಕಾಪಟ್ಟೆ ಜನ ಕಾಲ್ಸ್ ಮಾಡ್ತಾ ಇದ್ದಾರೆ. ನನಗೆ ಕಿವಿ ಒಂಥರ ಗುಯ್ಗುಡ್ತಾ ಇದೆ, ಯಾಕಂದ್ರೆ ರಿಂಗಣಿಸ್ತಾ ಇದೆಯಲ್ಲ ಅದಕ್ಕೋಸ್ಕರ. ರಾಜ್ ನ್ಯೂಸ್ ಮಹಾಸಮೀಕ್ಷೆಗೆ ಬಹಳ ಅಭೂತಪೂರ್ವವಾದಂತಹ ಸ್ಪಂದನೆ ನಮಗೆ ವ್ಯಕ್ತವಾಗ್ತಾ ಇದೆ. ಮೊದಲ 1 ಗಂಟೆಯಲ್ಲೇ ಬಂದಿದ್ದು ನಮಗೆ 4,000ಕ್ಕಿಂತ ಅಧಿಕ ಕರೆಗಳು. ದಿಸ್ ಇಸ್ ಮ್ಯಾಸಿವ್ ಫಾರ್ ಶೋರ್. ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಅಲ್ಲ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ. ಲೆಟ್ಸ್ ಗೋ ಟು ದ ಕ್ಯಾಮ್ರಾ ಪ್ಲೀಸ್. ಈಗ ನಮ್ಮೊಟ್ಟಿಗೆ ದೇವರಾಜ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ಏನ್ ಸರ್ ಇದು? ಖಂಡಿತವಾಗಿ ಮತ್ತೆ ದೇಶಕ್ಕೆ ನಿಮ್ಗೆ ಅದರಲ್ಲೂ ಕರ್ನಾಟಕದ ಪತ್ರಿಕಾ ರಂಗಕ್ಕೆ ನಿಮ್ಗೆ ಸ್ವಾಗತ ಬಯಸ್ತಿದ್ದೀನಿ. ದೇವರು ನಿಮ್ಗೆ ಎಲ್ಲಾ ರೀತಿ ಯಶಸ್ಸು ಕೊಡ್ಲಿ. ರಾಜ್ ನ್ಯೂಸ್ಗೂ ಒಳ್ಳೇದಾಗಲಿ, ಸಿಬ್ಬಂದಿ ವರ್ಗಕ್ಕೂ ಒಳ್ಳೇದಾಗಲಿ, ಒಳ್ಳೆ ಒಂದು ಮಾಧ್ಯಮವಾಗಿ ಬೆಳೆಯಲಿ ನಮ್ಮ ರಾಜ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಆದ್ರೆ 2 ಉಪಕರಣದಲ್ಲಿ ಗೆದ್ದ ಮೇಲೆ ಇದನ್ನ ನಾನು ನಿಮಗೆ ವಾಪಸ್ ಕೊಡ್ತೀನಿ. ಅದು ಬಹಳ ಪ್ರೀತಿಯಿಂದ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ಸೋ ವಂಡರ್ಫುಲ್ ಆಫ್ ಯು ಸರ್. ಈಗ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಜಾಯ್ನ್ ಆಗ್ತಾರೆ. ಒಂದು ಕೆಲಸ ಮಾಡೋಣ, ನೀವು ಗಮನಿಸ್ತಾ ಇದ್ದೀರಿ, ನಮ್ ಫಸ್ಟ್ ಈ ಮಾಹೌಲ್ ಬಗ್ಗೆ ಮಾತಾಡಿ. ಕೇಸಾ ಹೇ ಮಾಹೌಲ್, ಹಮಾರ PCR ಕೇಸಾ ಹೇ ಭಾಯ್ ಸಾಬ್, ನೀವು ಮಾತಾಡಿ, ಏನಂತೀರಿ? ಯಾವ್ದ್ರ ಬಗ್ಗೆ? ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ಇದು ರಾಜ್ಯ ನಾನು ನೋಡ್ತಾ ಇದ್ರೆ ಈಗ ಬಹುಶಃ ನನ್ನ ರಾಜ್ಯದಲ್ಲಿ ಒಂದು ಇವತ್ತೇನು ಪ್ರತಿಷ್ಠಿತ ಚಾನೆಲ್ಗಳಿವೆ, ಆ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಕಾಲಿಡ್ತಿದ್ದಾಗೆ ಅನ್ಕೊಂಡೆ ರಾಜ್ ನ್ಯೂಸ್ ಇಷ್ಟು ದೊಡ್ಡದಾಗಿದೆ, ಇಷ್ಟು ಬೃಹತ್ ಮಟ್ಟದಲ್ಲಿದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪ್ರಥಮ ಬಾರಿಗೆ ಬರ್ತಿದ್ದೀನಿ, ನಂಗೆ ತುಂಬಾ ಸಂತೋಷ ಆಗ್ತಿದೆ ಈಗಂತೂ. ಇದು ಖಂಡಿತವಾಗಿ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ, ಹೃದಯ ತುಂಬ ಹೇಳ್ತೀನಿ, ನನ್ನ ರಾಜ್ಯದ ಮಾಧ್ಯಮ ವಿಭಾಗದಲ್ಲಿ ಬಹಳಷ್ಟು ಬೃಹತ್ತಾಗಿ ಬೆಳೀಲಿ, ಅವರು ತಮ್ಮ ನೇತೃತ್ವದಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಕ್ಕೆ ಹಲವರು ಕಾರಣೀಕರ್ತರು, ನಮ್ಮ ಸಂಸ್ಥಾನದ ಗುರುಗಳು ಕೂಡ ಇದ್ದಾರೆ, ಅವರು ಕೂಡ ಬಹಳ ದೊಡ್ಡ ಕಾರಣೀಕರ್ತರು. ನಮ್ಮ ಡಾಕ್ಟರ್ ಪ್ರಕಾಶ್ ನಾಥ ಸ್ವಾಮೀಜಿಗಳಿದ್ದಾರೆ, ಅವರು ಕೂಡ ಅವರ ಆಶೀರ್ವಾದ, ಅವರ ದಿವ್ಯಾನುಭೂತಿ ಎಲ್ಲವೂ ಕೂಡ ಈ ಸಂಸ್ಥೆಯ ಮೇಲಿದೆ. ಹಾಗಾಗಿ ಸರ್, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನಾವು ಬಾಗಲಕೋಟೆ ಮಾತಾಡ್ತಾ ಇದ್ವಿ, ರಿಸಲ್ಟ್ 7 ಗಂಟೆಗೆ ಕೊಡ್ತೀವಿ. ಲೆಟ್ಸ್ ಟಾಕ್ ಅಬೌಟ್ ದಾವಣಗೆರೆ ಸೌತ್. ಏನ್ ನಿಮ್ಮ ಪ್ರಿಡಿಕ್ಷನ್ಸ್ ಏನು? ನೀವು BJP JDS ಅದೆಲ್ಲವನ್ನು ಹೊರತುಪಡಿಸಿ ಆಸ್ ಎ ಪೊಲಿಟಿಕಲ್ ಅನಲಿಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ದಾವಣಗೆರೆ ಸೌತ್ ಬಗ್ಗೆ? ಈಗ ನೋಡಿ, ಸಹಜವಾಗಿ ಈಗ ಉಪಚುನಾವಣೆ ಅಂದಮೇಲೆ ಆಡಳಿತ ಪಕ್ಷದ ಪರವಾಗಿ ಹೋಗುವಂಥದ್ದನ್ನು ಸಹಜವಾಗಿ ನಾವು ನೋಡಿದ್ದೀವಿ. ಬಹುಶಃ 60-70% ಭಾಗ ಹೋಗುವಂಥದ್ದು ನೋಡಿದ್ದೀವಿ. ಆದ್ರೆ ಈಗ ನಾನು ನೀವು ಅನಲಿಸ್ಟ್ ಆಗಿ ಮಾತನಾಡಿ ಅಂತಂದಾಗ ಚುನಾವಣೆಯ ಫಲಿತಾಂಶ ಏನಾಗುತ್ತೋ ಬಿಡುತ್ತೋ ಅನ್ನೋದು ಒಂದ್ ಕಡೆ ಇಟ್ಕೊಂಡ್ರೆ, ಆದ್ರೆ ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಆಳುವ ಪಕ್ಷಕ್ಕೆ, ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಿರ್ವಿವಾದ, ಮತ್ತೆ ದುರಾಡಳಿತ ಅಂತಕ್ಕಂಥದ್ದು, ಸ್ವೇಚ್ಛಾಚಾರ ಅಂತಕ್ಕಂಥದ್ದು ಬಹಳಷ್ಟು ಉತ್ತುಂಗದಲ್ಲಿರುವಂಥ ಪರಿಸ್ಥಿತಿ. ಇವತ್ತು ಗ್ಯಾರಂಟಿ ಅನ್ನತಕ್ಕಂಥ ಹರಬೆಂದ ಒಂದು ಏನು ವಿಷಯಗಳನ್ನ ಜನಗಳ ಮುಂದೆ ಇಟ್ಟು ಅಧಿಕಾರಕ್ಕೆ ಬಂದರು, ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಂಥ ಯೋಜನೆಗಳವು. ಹೀಗಾಗಿ ಈ ಯೋಜನೆಗಳು ನನ್ನ ರಾಜ್ಯವನ್ನು ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಮಾಡಿದೆ. ಒಂದು, ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಮಾಡಿದೆ. ಎರಡನೇದಾಗಿ ಏನಾಗ್ತಿದೆ, ನನ್ನ ರಾಜ್ಯದಲ್ಲಿ ಎಲ್ಲೂ ಸಹ ಅಭಿವೃದ್ಧಿಯನ್ನು ನಾನು ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ, ಮರೀಚಿಕೆ ಆಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆ ಆಗಿದೆ. ಇಂತಹ ಸಂದರ್ಭದಲ್ಲಿ 3 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನ ಈ ರಾಜ್ಯ ನೋಡ್ಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆ ಎಷ್ಟು ಹಿಂದಕ್ಕೆ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಸರ್ಕಾರಕ್ಕೆ ಏನ್ ಫಲಿತಾಂಶವನ್ನು ಕೊಟ್ರೆ ಇವರು ಎಚ್ಚೆತ್ಕೊಂತಾರೆ ಅಂತಕ್ಕಂಥ ಪ್ರಜ್ಞೆ ನನ್ನ ಮತದಾರರಿರಬೇಕು. ಇದನ್ನು ನಾನು ಬಯಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಸರ್ಕಾರವನ್ನ ಎಚ್ಚರಿಸುವಂತ ಫಲಿತಾಂಶವನ್ನ ಇವತ್ತು 2 ಕ್ಷೇತ್ರದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಸರ್ಕಾರ ಏನ್ ಅನ್ಕೊಳ್ಳುತ್ತೆ, ನಾನು ಮಾಡಿದ್ದೆಲ್ಲ ಸರಿ,
ವಿರೋಧ ಪಕ್ಷದ ಬಾಯಿಗಳನ್ನು ಮುಚ್ಚಿಸ್ಲಿಕ್ಕೆ, ಮಾಧ್ಯಮಗಳ ಬಾಯನ್ನು ಮುಚ್ಚಿಸ್ಲಿಕ್ಕೆ ಈ ಫಲಿತಾಂಶವನ್ನು ಉಪಯೋಗಿಸಿಕೊಂಡು ಮತ್ತೆ ಈ ಒಂದು ಅವ್ಯವಸ್ಥೆಯನ್ನ, ದುರಾಡಳಿತವನ್ನ ಮತ್ತೆ ಅಭಿವೃದ್ಧಿಯ ರಾಜ್ಯದ ಮುಂದುವರಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ಪಡಲಿಕ್ಕೆ ಮತ್ತೆ ಸಾಧ್ಯ ಆಗುತ್ತೆ. ಅದಾಗಬಾರ್ದು ಅನ್ನೋಗಿದ್ರೆ ಖಂಡಿತವಾಗೂ ಈಗ ನಾವು ವಿರೋಧ ಪಕ್ಷದವರು, ಮಾಧ್ಯಮದವರು ಎಲ್ಲರೂ ಸಹ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದೀವಿ, ಆದ್ರೆ ಎಚ್ಚೆತ್ಕೊಂತಾ ಇಲ್ಲ. ಹೀಗೆ ಎಚ್ಚರಿಸ್ಕೋಬೇಕು ಅನ್ನೋಗಿದ್ರೆ ಇವೆರಡು ವಿಧಾನಸಭಾ ಕ್ಷೇತ್ರದಲ್ಲಿ, ಬಾಗಲಕೋಟೆಯಲ್ಲಿ, ದಾವಣಗೆರೆ ಉಪಚುನಾವಣೆಗಳಲ್ಲಿ ಖಂಡಿತವಾಗೂ ಸರ್ಕಾರ ಎಚ್ಚೆತ್ಕೊಳ್ತಕ್ಕಂಥ ಫಲಿತಾಂಶ ಕೊಡಬೇಕು. ಓಕೆ, ಆದ್ರೆ ಈಗ ಒಂದಿಷ್ಟು ಪೊಲಿಟಿಕಲ್ ಅನಾಲಿಸಿಸ್ ಸ್ವಲ್ಪ ಟೆಕ್ನಿಕಲಿ ಮಾತಾಡೋಣ. ಈಗ ಸಮರ್ಥ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಕುಡಿ ನಿಮ್ಗೆ ಗೊತ್ತಿರೋದೆ. ಸೊ ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಗೆದ್ಕೊಂಡು ಬರ್ತಾನೆ ಇದ್ದಾರೆ. ಹಾಗಂತ ಏನು ಕೆಲವೊಂದು ಸಲ ಬಹಳ ಸ್ಲಿಮ್ಮರ್ ಮಾರ್ಜಿನಲ್ಲೂ ಗೆದ್ದಿರೋ ಉದಾಹರಣೆಗಳಿವೆ. ನಿಮ್ ಬಿಜೆಪಿ ಅವರೇ ಒಂದು 35,000, ಜೆಡಿಎಸ್ ನವರು ಒಂದು 19,000 ಅದೆಲ್ಲ ತಗೊಂಡಿರೋ ಉದಾಹರಣೆ ಇದೆ. ನಾನು ಯಾವಾಗ್ಲೂ ಗಮನಿಸ್ತಾ ಇದ್ದೆ, 2008 ಅಲ್ಲಿ ಯಾವಾಗ ಒಟ್ಟಿಗೆ ಆಗ್ಬಿಟ್ಟಿದ್ರೆ ಆಗ್ಲೇ ಒಂದು ರಿಜೈಮ್ ಅಂತ ನಾವೇನ್ ಕರಿತೀವಿ, ಆ ರಿಜೈಮು ಅಲ್ಲಿಗೆ ನೀವು ಪೊಲಿಟಿಕಲ್ ರಿಜೈಮ್ ಅಂತ್ಯ ಆಗುವಂತ ಚಾನ್ಸಸ್ ಕೂಡ ಇತ್ತು ಅಂತ ನಾನು ಒಂದ್ಸಲ ಯಾವಾಗ್ಲೂ ಈ ಹಿಸ್ಟ್ರಿ ಸ್ಟಾಟಿಸ್ಟಿಕ್ಸ್ ನೋಡಿದಾಗ ನಾನು ಅನ್ಕೋತಾ ಇದ್ದೆ. ಬಟ್ ನನ್ಗೆ ಇವಾಗ ತಾವು ಹೇಳಿ ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದೆ, ಈಗ ಎಲ್ಲ ರೀತಿಯಲ್ಲೂ ಗಮನಿಸಿದಾಗ ದಾವಣಗೆರೆ ಮತ್ತು ಬೇರೆ ಬೇರೆ ಜಾಗಗಳು ವೀರಶೈವ ಲಿಂಗಾಯತರ ಪ್ರಾಬಲ್ಯ ಜಾಸ್ತಿ, ಆಮೇಲೆ ಮುಸಲ್ಮಾನರ ಪ್ರಾಬಲ್ಯವೂ ಜಾಸ್ತಿ ಇದೆ, ಇತರ ಜನಾಂಗಗಳ ಪ್ರಾಬಲ್ಯವೂ ಕೂಡ ಜಾಸ್ತಿ ಇದೆ. ವಾಟ್ ಈಸ್ ದಟ್ ಒನ್ ಕ್ಲಿಂಚಿಂಗ್ ಫ್ಯಾಕ್ಟರ್? ಯಾಕಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ವೀರಶೈವ ಲಿಂಗಾಯತರಲ್ಲ, ಅಂದ್ರೆ ನೇರವಾದಂತ ಪೈಪೋಟಿ. ಯಾವ ರೀತಿ ತಾವು ಅದನ್ನ ಅನಲೈಸ್ ಮಾಡ್ತೀವಿ? ಇಲ್ಲ, ಹೀಗಂತೂ ನಾನಂತೂ ಬಹಳಷ್ಟು ಗಂಭೀರವಾಗಿ ಗಹನವಾಗಿ ಆಲೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹೆಬ್ಬಯಕೆ ನನಗಿದೆ. ಏನಪ್ಪಾ ಅಂತಂದ್ರೆ, ಇವತ್ತು ಪ್ರಜಾಸತ್ತಾತ್ಮಕವಾದ ಒಂದು ವ್ಯವಸ್ಥೆಯಲ್ಲಿ ಒಂದು ಸೊಬಗನ್ನ ನಾವು ನೋಡ್ಬೇಕಾಗಿದೆ. ಒಂದು ಬ್ಯೂಟಿ ಅಂತ ನಾವೇನ್ ಕರಿತೀವಿ ಅದನ್ನ ನಾವು ನೋಡ್ಬೇಕಾಗಿದೆ. ಸಾಮಾನ್ಯ ಜನರ ಮಧ್ಯೆ ಇರತಕ್ಕಂತ ಒಬ್ಬ ವ್ಯಕ್ತಿ ಆಯ್ಕೆ ಆಗ್ಬೇಕಾ, ಅಥವಾ ಏನು ವಂಶ ಪಾರಂಪರ್ಯವಾಗಿ ಬಂದಂತಹ ಗದ್ದುಗೆಯನ್ನ ನಾನು ಹಿಡಿಲೇಬೇಕು ಅಂತಕ್ಕಂತ ಒಂದು ಕ್ಲೈಮ್ ಮಾಡ್ತಿದಾರಲ್ಲ, ಅಂತಹ ವ್ಯಕ್ತಿ ಗೆಲ್ಬೇಕಾ? ಇಲ್ಲಿ ಪ್ರಜಾತಂತ್ರ ಯಾವ ವಿಷಯದಲ್ಲಿ ಗೆಲ್ಬೇಕು? ಇದೊಂದು ಸ್ಟಾಪ್ ಆಗ್ತೀನಿ. ಯಾವ ವಿಷಯದಲ್ಲಿ ಗೆಲ್ಬೇಕು ನಾನು ಮಾತಾಡ್ತೀನಿ. ಈಗ ಒಂದ್ ಕೆಲಸ ಮಾಡ್ತೀನಿ, ಒಂಚೂರು ಸ್ಪೀಕರ್ ಜಾಸ್ತಿ ಕೊಡ್ರಪ್ಪ, ವಸಂತ ಅವರ ಸ್ಪೀಕರ್ ಜಾಸ್ತಿ ಕೊಡಿ. ಈಗ ನಮ್ಮೊಟ್ಟಿಗೆ ಸಂಸದರಾಗಿರುವ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ ಆನ್ ಫೋನ್ ಲೈನ್. ಮೇಡಮ್ ನಮಸ್ಕಾರ, ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ, ರಾಜ್ ಕರ್ನಾಟಕ ನೆಟ್ವರ್ಕ್ ನ ಗ್ರೂಪ್ ಎಡಿಟರ್. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀರಿ. ನಮಸ್ಕಾರ ಮೇಡಮ್. ವೆರಿ ನೈಸ್ ಟು ಟಾಕ್ ಟು ಯು, ವೆರಿ ಹ್ಯಾಪಿ ಟು ಟಾಕ್ ಟು ಯು. ಹೇಗಿದೆ ಮೇಡಮ್ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಜನರ ರೆಸ್ಪಾನ್ಸ್? ತಾವು ಕೂಡ ಓಡಾಡ್ತಾ ಇದ್ದೀರಿ, ಹಗಲಿರುಳು ಶ್ರಮಿಸ್ತಾ ಇದ್ದೀರಿ. ಹೌ ಇಸ್ ದ ರೆಸ್ಪಾನ್ಸ್ ಮ್ಯಾಮ್? ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. ಮತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು ಸತತವಾಗಿ ಈ ಕ್ಷೇತ್ರದಿಂದ ಚುನಾಯಿತರಾಗಿ 6 ಬಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾಯಿತರಾಗಿದ್ದಾರೆ. ಆದ್ರಿಂದ ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಈ ಬಾರಿ ಅಪ್ಪಾಜಿ ಅವರ ಕ್ಷೇತ್ರವನ್ನ ನಾವು ಕಾಂಗ್ರೆಸ್ ಪಕ್ಷದವ್ರು ರಿಟೈನ್ ಮಾಡ್ತೀವಿ ಅಂತ. ಆಲ್ ರೈಟ್, ಓಕೆ. ಈಗ ಮೇಡಮ್, ಒಂದು ಸಹಜವಾದಂತ ಪ್ರಶ್ನೆ, ನಿಮಗೂ ಗೊತ್ತು, ಇಡೀ ಮೀಡಿಯಾದಲ್ಲಿ ಕೂಡ ಚರ್ಚೆ ಆಯ್ತು. ಈಗ ದಾವಣಗೆರೆ ಮತಕ್ಷೇತ್ರದ ಬಗ್ಗೆ ಮಾತನಾಡುವಾಗ ಸುಮಾರು ಪ್ಯಾಕ್ಸ್ ಅಂತ ಏನ್ ಕರಿತೀವಿ, ಫಾರ್ ಎಕ್ಸಾಂಪಲ್ KTJ ನಗರ ಆಗಿರ್ಬೋದು, ಶಾಮನೂರು ನಗರ ಆಗಿರ್ಬೋದು, ಬೇರೆ ಬೇರೆ ಜಾಗಗಳು, ಸುಮಾರು ಜಾಗಗಳಾಗಿರ್ಬೋದು, ಅಲ್ಲಿ ಮುಸಲ್ಮಾನರ ವೋಟ್ಗಳು ಸರಿಸುಮಾರು ಒಂದು 70,000 ಇದೆ ಅಂತ ಅನ್ಕೊಳ್ಳೋಣ ಮೇಡಮ್, ಆನ್ ಅನ್ ಆವ್ರೇಜ್. ಓಕೆ, ನಾನು ಪಕ್ಕಾ ನಂಬರ್ಸ್ ಹೇಳ್ತಾ ಇಲ್ಲ ನಿಮ್ಗೆ. ಅಲ್ಲೊಂದು ಚರ್ಚೆ ಆಯ್ತು ನಿಮ್ಗೆ, ಯಾಕಂದ್ರೆ ಅಲ್ಲಿ ಸಾದಿಕ್ ಪೈಲ್ವಾನ್ ಅವರು ನಾನು ನಿಂತ್ಕೊಳ್ಬೇಕು ಅಂತಂದ್ರು, ಆಮೇಲೆ ಅದು ಬೇರೆ ತರದಲ್ಲ ಆಯ್ತು. ಆದ್ರೆ ಇನ್ಕ್ಲೂಡಿಂಗ್ ಬೇರೆ ಬೇರೆ SDPI ಸೇರಿದಂತೆ ಹಲವು ಜನ ಅಲ್ಲಿ ತಮ್ಮ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದೇನಾದ್ರೂ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಆಗಬಹುದು ಅಂತ ಅನ್ಸುತ್ತಾ ತಮ್ಗೆ? ಅಲ್ಲ, ಈಗ ಟೋಟಲಿ 25 ಜನ ಫೈನಲ್ ಲಿಸ್ಟ್ ನಲ್ಲಿ ಇದ್ದಾರೆ, ಫೈಲ್ ಮಾಡಿದ್ರು. ಅದರಲ್ಲಿ ಈ 25 ಜನರಲ್ಲಿ ಸಾದಿಕ್ ಪೈಲ್ವಾನ್ ಅವರು ಬಹಿರಂಗವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅವ್ರು ಬಂದಿದ್ದಾರೆ. ಅದೇ ರೀತಿ ಸಾಕಷ್ಟು ಜನ ಪಕ್ಷೇತರ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಈ ವಾತಾವರಣದಲ್ಲಿ ಏನು ವೋಟ್ ಬ್ಯಾಂಕ್ ನಮ್ದು ವೋಟ್ ಹಂಚ್ ಹೋಗುತ್ತೆ ಅನ್ಕೊಂಡಿದ್ವಿ, ಮೈನಾರಿಟಿ, SC. ಸೊ ಒಬ್ಬೊಬ್ರೆ ಈ ರೀತಿ ಸಪೋರ್ಟ್ ಮಾಡಿದಾಗ ನಮ್ ವೋಟ್ ಬ್ಯಾಂಕಿಗೆ ಅದು ಆಡ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಬಟ್ ಒಂದ್ ಸ್ವಲ್ಪ ಬೇಜಾರಿನ ವಿಷಯ ಅನ್ನೋ ತರದಲ್ಲಿ ಚರ್ಚೆ ಆಗ್ತಾ ಇತ್ತಲ್ಲ. ಈಗ ಶಾಮನೂರು ಅಪ್ಪಾಜಿ ಅವರು ಹಿರಿಯರು
ಲಿಂಗೈಕ್ಯರಾಗುವಕ್ಕಿಂತ ಮುಂಚೆ ಮಾತನಾಡುವಾಗ ನನ್ನ ನಂತರದಲ್ಲಿ ನಂತರದಲ್ಲಿ ಒಬ್ಬ ಅಲ್ಪಸಂಖ್ಯಾತರಿಗೇನೆ ಟಿಕೆಟ್ ಸಿಗುತ್ತೆ ಅನ್ನೋ ತರದಲ್ಲಿ ಅವ್ರು ಹೇಳಿದ್ರು ಅನ್ನೋ ಚರ್ಚೆ, ಅದರಿಂದ ಮುಸಲ್ಮಾನರು ಬೇಜಾರು ಮಾಡಿಕೊಂಡ್ರು ಅನ್ನೋ ಚರ್ಚೆ, ಮತ್ತೆ ಒನ್ಸ್ ಅಗೇನ್ ಕುಟುಂಬ ರಾಜಕಾರಣ ಬಂತು ಅನ್ನೋ ಚರ್ಚೆ. ಅದಕ್ಕೆಲ್ಲ ತಮ್ಮ ಉತ್ತರ ಏನ್ ಮೇಡಮ್? ಎಲ್ಲವೂ ಕೂಡ ಚರ್ಚೆ ಆಗಿದೆ, ಜನ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಅವ್ರನ್ನು ಕೂಡ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಮಾತಾಡುವಾಗ ಲೈವ್ ಇರುವಾಗ ಅವ್ರು ಕೂಡ ಹೇಳಿದ್ದಾರೆ, ಅಪ್ಪಾಜಿ ಅವ್ರು ಎಲ್ಲೂ ಕೂಡ ಈ ರೀತಿ ಹೇಳಿಲ್ಲ ಅಂತ. ಸೊ ಆದ್ರಿಂದ ನಾವ್ ಹೇಳ್ತಾ ಇರೋದು ಇದು ಬೈ ಎಲೆಕ್ಷನ್ ಆಗಿದೆ. ಕಾಂಗ್ರೆಸ್ ನಲ್ಲಿ ರೂಢಿ ಇದೆ ಕುಟುಂಬ ಯಾರು ಸಿಟ್ಟಿಂಗ್ MLA ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರಿಗೆ ಕೊಡ್ಬೇಕು ಅಂತ. ಸೊ ಹಾಗಾಗಿ ಶಾಮನೂರ್ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಈ ಬೈ ಪೋಲಿನ್ ರಿಸಲ್ಟ್ ಗೆ ಸೀಮಿತವಾಗಿ ಇವತ್ತಿನ ದಿನ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಆ ಭಾಗದಲ್ಲಿರುವಂತ ಮೈನಾರಿಟಿ ಆಮೇಲೆ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಅವ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ವಾಟ್ ಆರ್ ದಿ ಪಾಸಿಟಿವ್ಸ್ ಆಫ್ ಸಮರ್ಥ್ ಶಾಮನೂರ್, ಸಮರ್ಥ್ ಮಲ್ಲಿಕಾರ್ಜುನ್ ನಿಮ್ ಪ್ರಕಾರ? ವಾಟ್ ಈಸ್ ದಟ್ ಒನ್ ಕ್ಲಿಂಚಿಂಗ್ ಫ್ಯಾಕ್ಟರ್ ನಿಮ್ ಪ್ರಕಾರ? ಆ ಕ್ಲಿಂಚಿಂಗ್ ಫ್ಯಾಕ್ಟರ್ ಅಂತೀವಲ್ಲ, ವಾಟ್ ಈಸ್ ದಟ್? ವೈ ದಿ ಪೀಪಲ್ ಆಫ್ ದಾವಣಗೆರೆ ಸೌತ್ ಶುಡ್ ವೋಟ್ ಫಾರ್ ಹಿಮ್? ಯಾಕೆ ಅಂತೀರಿ? ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್, ಬಟ್ ನಾವು ಒಂದೊಂದೇ ಹೇಳ್ತಾ ಬರ್ಬೇಕು ಅಂದ್ರೆ, ಒಂದು ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿರುವಂತಹ ಮತದಾರರು ಅಪ್ಪಾಜಿ ಅವ್ರ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಭಿಮಾನ ಇಟ್ಕೊಂಡು ವೋಟ್ ಮಾಡಿರೋರು. ಅದೇ ರೀತಿ ಸಮರ್ಥ್ ಶಾಮನೂರ್ ಅವರು ಯುವಕರಿದ್ದಾರೆ, ಹಿರಿಯರನ್ನ ಗೌರವಿಸೋದು ಜೊತೆಗೆ ಕಿರಿಯರನ್ನು ಕೂಡ ಜೊತೆ ಕರ್ಕೊಂಡು ಹೋಗುವಂತಹ ಎಲ್ಲಾ ಗುಣಗಳಿದೆ. ಅದನ್ನ ಈ ಭಾಗದ ಮತದಾರರು ಮತ್ತು ಕಾರ್ಯಕರ್ತರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಅಲಾಂಗ್ ವಿತ್ ದ ಗ್ಯಾರಂಟಿ ಫ್ಯಾಕ್ಟರ್ಸ್ ಇದೆಲ್ಲದೂ ಸೇರ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಮೇಡಮ್, ಐ ವಿಲ್ ಜಸ್ಟ್ ಬೈ ಒನ್ ಮೋರ್ ಮಿನಿಟ್ ಆಫ್ ಯು. ಕೇವಲ ಒಂದೇ ಒಂದು ನಿಮಿಷ. ಐ ಆಮ್ ವೆರಿ ಶೋರ್ ನೀವು ಬಿಸಿ ಇರ್ತೀರಿ, ಪ್ರಚಾರದಲ್ಲಿ ಇರ್ತೀರಿ, ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ ಅಂತ. ನಮ್ಮ ಹತ್ರ JDS ನ ಒನ್ ಆಫ್ ದಿ ವೆರಿ ಸೀನಿಯರ್ ಮೋಸ್ಟ್ ಲೀಡರ್ಸ್, ವೆರಿ 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 ಲವ್ಲಿ ಪರ್ಸನ್, ಮಿಸ್ಟರ್ ದೇವರಾಜ್ ಸರ್ ಅಂತ ನಮ್ಮ ಜೊತೆ ಈಗ ನನ್ನ ಪಕ್ಕದಲ್ಲೇ ಇದ್ದಾರೆ. He would like to speak to you for a minute, ma'am. Please go ahead. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಮಗೆ ನಿಮ್ಮ ಮಾವನವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಆ ಭಾಗದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಮತ್ತು ರಾಜ್ಯದಲ್ಲಿ ಅವ್ರು ಪಡೆದಿರ್ತಕ್ಕಂಥ ಕೀರ್ತಿ, ಅದ್ರ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ. ಆದರೆ ಇವತ್ತು ನಮಗನ್ನಿಸ್ತಾ ಇದೆ, ನಿಮ್ಮ ಕುಟುಂಬಕ್ಕಿದ್ದಂಥ ಒಂದು ಒಳ್ಳೆಯ ಅವಕಾಶವನ್ನು ನೀವು ಕಳ್ಕೊಂಡ್ರಿ ಅಂತೇಳಿ. ನಮ್ಮ ಕುಟುಂಬದ ಹೊರತಾಗಿ ಬೇರೊಬ್ಬ ವ್ಯಕ್ತಿಯನ್ನು, ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಅಭ್ಯರ್ಥಿಯನ್ನಾಗಿ ಮಾಡಿ ಅವನು ಶಾಸಕನಾಗಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ನಿಮ್ಮ ಕುಟುಂಬ ಕಳ್ಕೊಂಡ್ಬಿಡ್ತು ಅಂತ ಹೇಳಿ ನನಗೆ ಭಾಸ ಆಗ್ತಿದೆ. ಅಲ್ಲ, ಅದು ಆ ರೀತಿ ಇಲ್ಲ. CM ಅವ್ರ ಹತ್ರನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹೋಗಿದ್ದಾರೆ, DCM ಹತ್ರನೂ ಹೋಗಿದ್ದಾನೆ. ಇದು ಕಾಂಗ್ರೆಸ್ ಪಕ್ಷದ ಕುಟುಂಬದ ವಿಚಾರ ಆಗಿದೆ, ಕಾಂಗ್ರೆಸ್ ಕುಟುಂಬದ ವಿಚಾರ ಆಯ್ತಾ. ಎಲ್ಲರೂ ಅವ್ರವ್ರದೇ ವರ್ಷನ್ ಹೇಳ್ಬೋದು, ಆದ್ರೆ CM ಅವರು ಬಹಳನೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮಗೆ ಒಬ್ಬ ಕುಟುಂಬದಿಂದನೇ ಟಿಕೆಟ್ ಕೊಡಬೇಕು ಅಂತ ಇದೆ ಅಂತ. ಬಾಗಲಕೋಟೆಯಲ್ಲಿ ಏನ್ ಮಾಡಿದ್ದಾರೆ ಅದೇ ರೀತಿ ನಾವು ದಾವಣಗೆರೆ ಕ್ಷೇತ್ರದಲ್ಲೂ ಕೂಡ ಕುಟುಂಬದ ಒಬ್ಬ ವ್ಯಕ್ತಿಯವರಿಗೆ ಕೊಡ್ಬೇಕು. ಜೊತೆಗೆ ಒಂದು ಸರ್ವೆ ರಿಪೋರ್ಟ್ ನೋಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಸಮರ್ಥ್ ಅವ್ರನ್ನ ಕಳೆದ 6 ವರ್ಷದಿಂದ ನೋಡ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ಕಾರ್ಯಕರ್ತರ ಜೊತೆ ಓಡಾಡ್ತಾ ಇದ್ದಾರೆ, ಜನ ಸಾಮಾನ್ಯರ ಜೊತೆ ಓಡಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಈ ಬೈಪೋಲ್ನ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷನೇ ಗೆಲ್ಲೇಬೇಕು ಅಂತ ರೀಸನ್ ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಇವತ್ತಿನ ದಿನ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮೇಡಮ್, ಮೈ ಲಾಸ್ಟ್ ಕ್ವೆಶ್ಚನ್ ಟು ಯು. ಎಷ್ಟು ಮತಗಳ ಅಂತರದಿಂದ ಸಮರ್ಥವಾಗಿ ಗೆಲ್ತಾರೆ ಅಂತ ತಮ್ಗನ್ಸುತ್ತೆ? ಅದನ್ನ ನಾನು ಹೇಳೋದಿಲ್ರಿ, ಬಿಕಾಸ್ ನಮ್ ಚುನಾವಣೆಯಲ್ಲೂ ಸಾಕಷ್ಟು ಗೆಸಸ್ ಇರ್ತಿತ್ತು. ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಕ್ಯೂರಿಯಸ್ as how many number of votes probably difference ಇರಬಹುದು? Just a bit curious ಅಷ್ಟೇ. ಅಪ್ಪಾಜಿ ಲೀಡ್ ಕಿಂತ ಜಾಸ್ತಿ ಲೀಡ್ ಬರುತ್ತೆ. That's interesting. That's very interesting. I wish you very all the best, madam. Thank you so much for being with us. Thank you. Thank you so much. So ತಾವು ಹೇಳ್ತಾ ಇದ್ರಿ ಸರ್, ನನಗೆ ಇನ್ನೊಂದು ಪ್ರಶ್ನೆ ಸರ್, ತಾವು ಮಧ್ಯದಲ್ಲಿ ಹೇಳ್ತಾ ಇದ್ರಿ, ನನಗೆ BJP ಬಗ್ಗೆ ಒಂದು ಸಣ್ಣ ಆರೋಪ ಏನು ಗೊತ್ತಾ, ಅಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಬಹಳ ದೊಡ್ಡ ಸ್ಥಾನದಲ್ಲಿದ್ದಂಥವ್ರು ಶಾಮನೂರು ಅಪ್ಪಾಜಿಯವರು ಹಿರಿಯರು. ಈಗ ಅಲ್ಲಿ ವೀರಶೈವರ ಓಟ್ಗಳು ಬಹಳ ಇದೆ ನಮ್ಗೆ ಗೊತ್ತು, ಅಲ್ಪಸಂಖ್ಯಾತರ ಓಟ್ಗಳು ಬಹಳ ಇದೆ ಅಂತ ನಮ್ಗೆ ಗೊತ್ತು. ಬಟ್ ಪೊಲಿಟಿಕಲಿ ಸ್ಪೀಕಿಂಗ್ ಅಂಡ್ ಕ್ಯಾಸ್ಟ್ ವೈಸ್ ಸ್ಪೀಕಿಂಗ್ BJP ಒಂದೇ ಒಂದು ಸೀಟಿಗೋಸ್ಕರ ನೀವು ಜಗಳ ಮಾಡೋದು ಬೇಡ ಅಂತ ಅಂದ್ಕೊಂಡೇ
ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಟ್ರಿ ಅಂತ. ಯಾಕೆಂದ್ರೆ ನೀವು ಅಲ್ಲೂ ತುಂಬಾ ಜಗಳ ಮಾಡ್ಕೊಂಡು ಫೈಟ್ ಮಾಡ್ಕೊಂಡ್ರೆ ವೀರಶೈವ ಲಿಂಗಾಯತ ವೋಟ್ಗಳನ್ನ ಮುಂದೆ ಬರುವ 2 ವರ್ಷದ ಚುನಾವಣೆಯಲ್ಲಿ ಕಳ್ಕೊಳ್ತೀರಿ ಅಂತ ಒಂದ್ ಸಣ್ಣ ಪ್ರೀತಿ ಆರೋಪ ಅನ್ಕೊಳ್ಳಿ. ತಾವೇನಂತೀರಿ? ಅಲ್ಲ, ಯಾಕೆಂದ್ರೆ NDA ಅಭ್ಯರ್ಥಿಯಾಗಿ ಇವತ್ತು ಶ್ರೀನಿವಾಸ್ ಅವರು ನನ್ನ ಅನಾಲಿಸಿಸ್ ನ ಪ್ರಶ್ನೆ ತಪ್ಪಿದ್ರೆ ಇಲ್ಲ, ಖಂಡಿತ. ಯಾಕಂದ್ರೆ ಒಬ್ಬ ಪತ್ರಿಕಾ ಮಾಧ್ಯಮದ ಒಂದು ವಿಭಾಗದಲ್ಲಿ ನೀವು ಎಲ್ಲಾ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ. ಈ ದೃಷ್ಟಿಯಿಂದ ನಾವು ನೋಡಿದ ಬಹುಶಃ ನನಗಿದು ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ನಾವು ಚಂದನ್ ಶರ್ಮಾ ಅವ್ರನ್ನ ಇಷ್ಟಪಡುವಂಥದ್ದು. ಯಾಕಂದ್ರೆ ನಾನು ನೋಡದೇ ಇರುವಂತ ಹ್ಯಾಂಗಲ್ ನೀವು ನೋಡ್ತಿರಲ್ಲ, ಅದು ತುಂಬಾ ಇಷ್ಟ ಆಗುವಂಥದ್ದು. ಯಾಕಂದ್ರೆ ಮುಂದೆ ನಾವು ಸಹ ಈ ಒಂದು ವಿಷಯವನ್ನು ಆಲೋಚನೆ ಮಾಡಿ ಅನಲೈಸ್ ಮಾಡಿ ಮುಂದೆ ಅಭ್ಯರ್ಥಿಗಳನ್ನ ಚುನಾವಣೆಗಳನ್ನ ಎದುರಿಸಲಿಕ್ಕೆ ಈ ಪ್ರಶ್ನೆ ನಮಗೆ ಸಹಾಯಕ ಆಗುತ್ತೆ. ಈಗ ನಾ ಅನ್ಕೊಳ್ಳೋದು ಬಹುಶಃ ನಾವು NDA ನಲ್ಲಿ ಈ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸರ್ಕಾರದ ದುರಾಡಳಿತ ಮಿತಿಮೀರೋಗಿದೆ. ಜನ ಒಂದು ಬದಲಾವಣೆಯನ್ನು ಬಯಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಸಾಮಾನ್ಯ ವ್ಯಕ್ತಿಗೆ, ಜನರ ಮಧ್ಯೆ ಇರ್ತಕ್ಕಂಥ ಒಬ್ಬ ಹಿಂದುಳಿದಂಥ ವ್ಯಕ್ತಿಗೆ, ಸೊ ಅಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಜನಗಳ ಮುಂದೆ ಒಂದು ಪ್ರಯೋಗ ಯಾಕೆ ಮಾಡಬಾರ್ದು? ಈಗ ಶ್ರೀಮತಿ ಪ್ರಭಾ ಅವರಲ್ಲಿ ನಾನು ಅದನ್ನೇ ವಿನಂತಿ ಮಾಡಿದೆ. ಪ್ರಯೋಗ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಇತ್ತು. ಒಬ್ಬ ವ್ಯಕ್ತಿಯನ್ನು ಆಯ್ಕೆ, ಸಾಮಾನ್ಯ ವ್ಯಕ್ತಿಯನ್ನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾಯಕನಾಗಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಇಂಥ ಕುಟುಂಬದವ್ರನ್ನ ನನ್ನ ಕೈ ಹಿಡಿದ್ರು ಅಂತ ಹೇಳಿ ಶಾಶ್ವತವಾಗಿ ಅವ್ರ ಕೀರ್ತಿ ಬರ್ತಕ್ಕಂಥ ಅವಕಾಶ ಇತ್ತು. ಅದನ್ನ ಕಳ್ಕೊಂಡ್ರು. ನಾವು ಅಂತ ಅವಕಾಶ ಕಳ್ಕೋಬಾರ್ದು ಅಂತ ಹೇಳಿ ಚಿಂತನೆ. ಓಕೆ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಯು ಸರ್. ನನ್ನ ಹತ್ರ ಒಂದು ಪ್ರೋಟೋಟೈಪ್ ಇದೆ. ಇದು ಆಮೇಲೆ ಇದು ಅದೇನೋ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾರಲ್ಲ, ಹ್ಯಾಕ್ ಮಾಡ್ಬಿಟ್ರು ಅಂತ ಆ ಥರದ್ದೆಲ್ಲ ಅನ್ಕೊಂಡ್ಬಿಡ್ಬೇಡಿ. ಆಮೇಲೆ ಇದು ಸುಮ್ಮನೆ ಇದಾಯ್ತಾ, ಸುಮ್ಮನೆ ಏನಂತಾರೆ ಆಟದ ಸಾಮಾನು ಅನ್ಕೊಳ್ಳಿ. ಇಲ್ಲಿ ಎಲ್ಲರ ಹೆಸರು ಇದೆ, ನಾನು ಓದ್ಬಿಡ್ತೀನಿ. ಯಾರು? ಸಮರ್ಥ್ ಮಲ್ಲಿಕಾರ್ಜುನ್, ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಫ್ಸರ್ ಕೊಡ್ಲಿಪೇಟೆ, ಈರಣ್ಣ, ಕೆ ಶಿವಕುಮಾರಪ್ಪ, ಈಶ್ವರ್ ಶೇಂಗಾ, ಖಾಜಾ ಮೊಹಿದ್ದೀನ್, ದಾದಾ ಖಲಂದರ್, ಪ್ರಶಾಂತ್, ಶಬಾಸ್ ಖಾನ್, ಶ್ರೀಕಾಂತ್, ದಲಿತ ಶ್ರೀನಿವಾಸ್, ಸೈಯದ್ ಇಮ್ತಿಯಾಜ್, ಖಾದರ್ ಆದಿಲ್ ಬಾಷಾ, ಗೌತಮ್, ಜಬೀನಾಪ, ಒಂದು 25 ಜನ ಇದ್ದಾರೆ. ಹೀಗೆ ಅಂದ್ರೆ ಮುಸಲ್ಮಾನ ಅಭ್ಯರ್ಥಿಗಳೇ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದಾರೆ. ಸೊ ಇದು ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಎಲ್ಲೂ ಹೊಡೆತ ಕೊಡ್ಬೋದೋ ಗೊತ್ತಿಲ್ಲ. ಆದ್ರೂ ನೀವು ಸುಮ್ಮನೆ ಒಬ್ಬ ಮನುಷ್ಯ ಯಾರಿಗಾನ ಓಟ್ ಹಾಕ್ಬೇಕಂದ್ರೆ ಯಾರು ಕುಯಿ ಅನ್ಸಿತ್ತು ಇದರಲ್ಲಿ? ಅಲ್ಲ, ಖಂಡಿತವಾಗಿ ನಾನು ಕನ್ನಡಕ್ಕೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ಫಸ್ಟ್ ಓಟ್ ಅನ್ ಸುಮ್ಮನೆ ಇರೋದು. ಇದು ಫಸ್ಟ್ ಕಾಂಗ್ರೆಸ್, ಇದು 2ನೇದು ಬಿಜೆಪಿ. ಕುಯಿ ಅನ್ಸ್ಬೇಕು ಜೋರಾಗಿ. ಬಿಜೆಪಿಗೆ ಹಾಕ್ಬಿಟ್ರೆ ಓಟು. ಬಟ್ ಬಿಜೆಪಿದು ಲೈಟ್ ಬರಲ್ಲ, ಈ ಕಾಂಗ್ರೆಸ್ದು ಲೈಟ್. ಇಲ್ಲ, ಉಲ್ಟಾ ಆಗಿದ್ರೆ ಅದೇ ಒಂದು ದೊಡ್ಡ ಆರೋಪ ಆಗಿರೋದು. ಬಗ್ಗೆ ಆರೋಪ ಆಗಿರೋದು. ಜ್ಯೂಸ್ ಏನೋ ಮ್ಯಾನೇಜ್ ಮಾಡ್ತಾರೆ. ನೀವು ಏನಾದ್ರೂ ನಿಜವಾದ EVM ಹಿಡ್ಕೊಂಡ್ ಇದನ್ನ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ. 2 ಕೆಬಿಗೆ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಬ್ಯಾಟ್ರಿನ ತೆಗೆದು ತೋರಿಸ್ಬಿಡ್ತೀನಿ ನಿಮಗೆ. ಏನೇ ಸೋ ನೈಸ್ ಆಫ್ ಯು ಸರ್. ಸರ್, ಒಂದಿಷ್ಟು ಕರೆಗಳನ್ನ ನಾವು ಸ್ವೀಕರಿಸುವಂತ ಪ್ರಯತ್ನ ಮಾಡೋಣ. ಪ್ರಾಬ್ಲಿ ಐ ಥಿಂಕ್ ಐ ಕ್ಯಾನ್ ಟೇಕ್ ದಿಸ್ ಕಾಲ್, ಐ ಬಿಲೀವ್. ಹಲೋ, ನಮಸ್ತೆ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಯಜಮಾನ್ರು? ಕೊಪ್ಪಳದಿಂದ. ನಿಮ್ದು ದಾವಣಗೆರೆ ಲೋಟ್ ಇದೆಯೇನು ಯಜಮಾನ್ರೆ? ಇದೆಯಾ? ಯಾರು ಓಟ್ ಹಾಕ್ತೀರಿ? ಸಮರ್ಥ ಶಾಮ್ನವ್ರು ಆಗ್ತಾರಂತೆ. ಮಾತಾಡ್ತೀರಾ? ಒಬ್ರು ಕೊಪ್ಪಳದಿಂದ ಕಾಲ್ ಮಾಡಿದ್ದಾರೆ. ಇರಿ, ನಮ್ಮ ಬಿಜೆಪಿ JDS ನ ವಕ್ತಾರರು ಹಿರಿಯರು ಮಾತಾಡ್ತಾರಂತೆ ನಿಮ್ಮ ಜೊತೆಗೆ. ಹಲೋ, ನಮಸ್ಕಾರ. ತಾವು ಈಗಾಗಲೇ ಸಮರ್ಥವ್ರಿಗೆ ಹುಟ್ಟು ಹಾಕ್ತೀನಿ ಅಂತ ತಾವು ಹೇಳಿದ್ರಿ. ಯಾವ ಕಾರಣಕ್ಕಾಗಿ ಹಾಕ್ಬೋದು ಅಂತ ನಾವು ಕೇಳ್ಬೋದಾ? ಹಾಂ, ಅಲ್ಲ, ನೀವು ವೋಟ್ ಮಾಡ್ತಿರೋದು ಈಗ ಶಾಮನವ್ರು, ಶಿವಶಂಕರಪ್ಪನವ್ರನ್ನ ನೋಡಿ ವೋಟ್ ಮಾಡ್ತಿರೋ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ವೋಟ್ ಮಾಡ್ತಿಲ್ಲ. ಓಹೋ, ಸರಿ ಸರ್, ಅರ್ಥವಾಯ್ತು. ಯಾಕೆಂದರೆ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡುವಂಥ ಅವಕಾಶ ಇತ್ತು ದಾವಣಗೆರೆಯಲ್ಲಿ. ಯಾಕೆಂದರೆ ಈ ರಾಜ್ಯ ಸರ್ಕಾರ ಮಾಡ್ತಿರ್ತಕ್ಕಂಥ ಈ ಎಲ್ಲ ಅವ್ಯವಸ್ಥೆಗಳನ್ನು ನೀವು ನೋಡಿದಿರಿ. ಇವಾಗ ಇದಕ್ಕೊಂದು ಉತ್ತರ ಕೊಡುವಂಥ ಅವಕಾಶ ಇತ್ತು. ಅಂತಹ ಸಂದರ್ಭ ಇದು. ತಾವು ಇವಾಗ ಶಾಮನೂರು ಶಿವಶಂಕರಪ್ಪನವ್ರ ಮೇಲಿರೋ ಪ್ರೀತಿಯಿಂದಾಗಿ, ಒಂದು ಗೌರವದಿಂದಾಗಿ ವೋಟ್ ಮಾಡ್ತಿದ್ರಿ. ಆಯ್ತು, ನಮಸ್ಕಾರ. ಆಗ್ಲಿ ಬಿಡಿ ಸರ್. ಸುಮಾರು ಕರೆಗಳು ಹಿಂಗೆ ಸ್ವೀಕರಿಸ್ತಾ ಹೋದ್ರೆ ನಾವು ನೀವು ಸುಸ್ತಾ ಬಿಡ್ತೀವಿ ಇಬ್ರು. ಬಿಕಾಸ್ ಆಫ್ ಅಪ್ಪಾಜಿ, ಬಿಕಾಸ್ ಆಫ್ ಹಿರಿಯರು. ಆಲ್ ರೈಟ್ ಸರ್, ನಿಮ್ಮ ಕೊನೆಯ ಮಾತುಗಳು ಸರ್. ಈಗ ಮತ್ತೊಮ್ಮೆ ನಾನು ಹೇಳ್ತಕ್ಕಂಥದ್ದು ಇದನ್ನೇ, ನನ್ನ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಿವಿ ಹಿಂಡುವಂಥ ಕೆಲಸ ಆಗಲೇಬೇಕಾಗಿದೆ. ಅತಿ ತುರ್ತಾಗಿ ಆಗಬೇಕಾಗಿದೆ, ಜರೂರಾಗಿ ಆಗಬೇಕಾಗಿದೆ. 3 ವರ್ಷ ಮುಗಿದೋಗಿದೆ, ಕೇವಲ 2 ವರ್ಷ ಉಳ್ಕೊಂಡಿದೆ. ಈಗಲಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಅಂತಂದರೆ ಮತದಾರರು ಇವತ್ತಿನ ದಿವಸ ಎಚ್ಚೆತ್ಕೊಂಡು ಪ್ರಬುದ್ಧರಾಗಿ ಇವತ್ತಿನ ದಿವಸ ಈ ಉಪಚುನಾವಣೆ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿ, ನಿಮ್ಮ ದುರಾಡಳಿತ ಇವತ್ತಿನ ದಿವಸ ನಾವು ಸಹಿಸಲ್ಲ ಅಂತಕ್ಕಂಥದ್ದನ್ನು ರಾಜ್ಯಕ್ಕೆ ಹೇಳುವಂಥ ಸುವರ್ಣ ಅವಕಾಶ
ದಯಮಾಡಿ ಪ್ರಬುದ್ಧ ಮತದಾರರನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡ್ತೀನಿ. ನೀವು ಸರಿಸುಮಾರು ಒಂದು 25 ನಿಮಿಷದಿಂದ ನನ್ನ ಜೊತೆಗಿದ್ದೀರಿ. ಐ ಆಮ್ ಸಾರಿ, ನಾನು ನಿಮ್ಮನ್ನು ನಿಲ್ಸಿದ್ದೀನಿ, ಕ್ಷಮೆ ಇರಲಿ, ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ನೀವು ಕರೆಗಳ ಮಹಾಪೂರ ಗಮನಿಸ್ತಾ ಇದ್ದೀರಿ, ಒಬ್ರು ಫ್ರೀ ಇಲ್ಲ. ಸೊ ಇದೊಂದು ಸೆಟಪ್ ನೋಡಿದ್ರೆ ನಿಮ್ಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಿಮ್ಮನ್ನ ಯಾಕೆ ನಾವು ಪ್ರೀತಿಯಿಂದ ಆಹ್ವಾನಿಸಿದ್ದು ಅಂತಂದ್ರೆ, ದಿಸ್ ಇಸ್ ವೆರಿ ಟ್ರಾನ್ಸ್ಪರೆಂಟ್ ಅಂತ. ಸೊ ನೀವೇ ಖುದ್ದಾಗಿ ನಾವು ಅಲ್ಲಿಂದ ಫೋನ್ ಮಾಡಿಸ್ಬಿಟ್ಟು, ಹಲೋ ನನ್ನ ಡೆಸ್ಕಿಂದ ಅಲ್ಲ, ಹಲೋ ನಾನು ದಾವಣಗೆರೆ ಮತಕ್ಷೇತ್ರದಿಂದ ನಾನು ಮದಪ್ಪ ಮಾತಾಡ್ತಿರೋದು. ಸೊ ಇದನ್ನ ನೀವು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ ನಿಮ್ಗೆ? ನನಗಂತೂ ಇದೊಂದು ವಿನೂತನವಾದ ಪ್ರಯೋಗ, ಇದು ನಮ್ಗೆ ಬೇಕಾಗಿತ್ತಿದ್ದು. ಯಾಕಂದ್ರೆ ಮತದಾರರು ಯಾವ ಕಾರಣಕ್ಕೋಸ್ಕರ ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬೇಕದು ನನ್ನ ರಾಜ್ಯದ ಜನತೆಗೂ ಬೇಕು, ರಾಜಕೀಯ ಪಕ್ಷಗಳಿಗೂ ಇದು ಬೇಕು. ಅದರಲ್ಲೂ ಮಾಧ್ಯಮ ವಿಭಾಗಕ್ಕೆ ಜನರ ತಿಳ್ಕೊಂಡು ನೀವು ಮುಂದೆ ಹೇಗೆ ಅಂತಕ್ಕಂಥದ್ದನ್ನ ನಡೆ ಇಡ್ಲಿಕ್ಕೆ ಬೇಕಾದ ಒಂದು ಅವಕಾಶ ಇದೆಯಲ್ಲ, ಅದನ್ನು ಬಳಸ್ಕೊಳ್ಳಿಕ್ಕೆ ಇದು ತುಂಬ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಈ ಒಂದು ಕಂಟ್ರೋಲ್ ರೂಮ್ ಇದೆಯಲ್ಲ, ವಾರ್ ರೂಮ್, ಒಂದು ರೀತಿ ನನಗೆ ಪೊಲೀಸ್ ಕಂಟ್ರೋಲ್ ರೂಮ್ ಈ ರೀತಿ ಕೆಲಸ ಮಾಡಲ್ಲ, ಅಷ್ಟು ದಕ್ಷತೆಯಿಂದ ಸೊಗಸಾಗಿ ಕೆಲಸ ಮಾಡ್ತಿದ್ರಿ. ಥ್ಯಾಂಕ್ ಯು ಸರ್. ನೀವು ಗೆಲ್ಲಲಿ ಅಂತ ಆಶಿಸ್ತಾ ನೀವು ಕೊಟ್ಟಿದ್ದನ್ನು ಹಿಂಗೆ ಕೊಟ್ಟು ಮತ್ತೆ ವಾಪಸ್ ಇಸ್ಕೊತೀನಿ ನಾನು. ಯಾಕಂದ್ರೆ ಮತ್ತೆ ನಿಮ್ಮ ರಾಜ್ ನ್ಯೂಸ್ ಅಲ್ಲ, ಹಿಂಗೆ ಕೊಟ್ಟು ನಾನು ಹಿಂಗೆ ಮತ್ತೆ ನಾನೇ ಇಟ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ಸೋ ಲವ್ಲಿ ಹ್ಯಾವಿಂಗ್ ಯು. ಇಟ್ ಈಸ್ ಆಲ್ವೇಸ್ ಎ ಪ್ಲೆಜರ್ ಹ್ಯಾವಿಂಗ್ ಯು. ಹಲವು ವರ್ಷಗಳಿಂದ ನಾವಿಬ್ರು ಅನೇಕ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದ್ದೀವಿ. ಇಟ್ಸ್ ಆಲ್ವೇಸ್ ವೆರಿ ಇನ್ಸೈಟ್ಫುಲ್ ಹ್ಯಾವಿಂಗ್ ಯು. ಓಕೆ, ನಾವು ಸುಮ್ಮನೆ ಇಲ್ಲಿ ಕರ್ಸ್ಬಿಟ್ಟು ಜಗಳ ಆಡ್ಕೊಂಡು ಹುಯಿ ಅನ್ಸಕ್ ನಾವಿಲ್ಲಿ ಇಲ್ವೇ ಇಲ್ಲ. ಸೊ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ಒಂದು ಜ್ಞಾನ ಭಂಡಾರವೇ ನಮ್ಗೆ ಆಚೆ ಕಡೆ ಬಂದಂಗೆ ಆಗುತ್ತೆ. Thank you so much, sir. Thank you, absolutely lovely. Okay. This was Devraj ji for you. Once again, all the best. Thank you so much, sir. Thank you so much, sir. This was Devraj ji for you. ಸಿಕ್ಕಾಪಟ್ಟೆ ಕರೆಗಳು ಬರ್ತಾ ಇದ್ದಾವೆ. 7 ಗಂಟೆವರೆಗೂ ಕೂಡ ಕರೆಗಳ ಮಹಾಪೂರ ಹೇಗೆ ಮುಂದುವರಿಯುತ್ತೆ. ಬಾಗಲಕೋಟೆದು ಬೆಳಗ್ಗೆ 9 ರಿಂದ 1 ಗಂಟೆವರೆಗೂ ಮುಗಿದಿದೆ. ದಾವಣಗೆರೆ ಸೌತ್ದು 2 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಈಗ ಸಮಯ 3 ಗಂಟೆ 30 ನಿಮಿಷ. ಆಲ್ಮೋಸ್ಟ್ ಇನ್ನು ನಿಮಗೆ ಸರಿಸುಮಾರು 3.5 ಗಂಟೆಗಳ ಕಾಲದ ಕಾಲಾವಕಾಶ ಇದೆ. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಕರೆ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ, ವೋಟ್ ಹಾಕಿ. ನಮ್ಮ ನಂಬರ್ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತೇನೆ. 08069156666. ಥ್ಯಾಂಕ್ ಯು, ನಮಸ್ಕಾರ. ಚಂದನ್ ಶರ್ಮಾ, ಥ್ಯಾಂಕ್ ಯು ಸೊ ಮಚ್. ಎಲ್ಲಿ ನೋಡಿದ್ರು ಕೂಡ ಒಂದೇ ವಿಚಾರ ಇದೀಗ ಸದನ ಮಾಡ್ತಾ ಇರುವಂತದ್ದು, ಅದು ಕೂಡ ಬೈ ಎಲೆಕ್ಷನ್ ವಿಚಾರ. ಇದೀಗ ನಿಮ್ಮ ರಾಜ್ ನ್ಯೂಸ್ ನಲ್ಲೂ ಕೂಡ ಇದೇ ವಿಚಾರ ಸದನ ಮಾಡ್ತಾ ಇದೆ. ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಅನ್ನ ಮಾಡಿದೀವಿ, ಅಲ್ಲಿ ಭರಪೂರ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಬೆಳಗ್ಗೆ ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಕಾಲರ್ ಗಳನ್ನ ರಿಸೀವ್ ಮಾಡಿದ್ವಿ. ಹಲವು ರೀತಿಯಾದಂತಹ ಕಾಲ್ಸ್ ಗಳು ಕೂಡ ಬಂದಿದೆ, ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಇದೀಗ 2 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀವಿ. ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರಬೇಕಾದ್ರೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಹಲವು ರೀತಿಯಾದಂತಹ ಕಾಲ್ಸ್ ಗಳು ಕೂಡ ಬಂದಿದೆ. ಇದೀಗ ದಾವಣಗೆರೆ ದಕ್ಷಿಣಕ್ಕೂ ಕೂಡ ಹೆಚ್ಚಿನದಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಹಾಗಾದ್ರೆ ನನ್ನ ಕೊಲೀಗ್ ಗಾಯತ್ರಿ ಇದೀಗ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಅಲ್ಲಿ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಓವರ್ ಟು ಯು ಗಾಯತ್ರಿ. ಎಸ್, ಥ್ಯಾಂಕ್ ಯು ಸುಕನ್ಯಾ. ಎಸ್ ವೀಕ್ಷಕರೇ, ನೀವು ಕೂಡ ನೋಡ್ತಾ ಇದ್ದೀರಾ, ಈಗ ಎಲ್ಲಿ ನೋಡಿದ್ರು ಕೂಡ ದಾವಣಗೆರೆ ಬಾಗಲಕೋಟೆ ಎರಡರದೇ ಸದ್ದು ಕೇಳ್ತಾ ಇರುವಂತದ್ದು. ಇನ್ನು ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಏನಿದೆ, ಇವತ್ತು ಪೂರ್ತಿ ಎಲ್ಲಾ ಕಾಲ್ಸ್ ಬರೀ ಬರ್ತಾ ಇರುವಂತದ್ದು. ಇವಾಗ ನಾವು ದಾವಣಗೆರೆ ದಕ್ಷಿಣದ ವಿಚಾರವನ್ನ ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಎಲ್ಲ ಒಂದ್ ಕಡೆ ಯಾವ ಕಾಲ್ ಬಂದ್ರೂ ಕೂಡ ನಿರ್ಧಾರಗಳನ್ನ ಹೇಳ್ತಾ ಇರೋದನ್ನ ನೋಡ್ತಾ ಹೋದಾಗ ಒಂದ್ ಕಡೆ ಕನ್ಫ್ಯೂಷನ್ಸ್ ನಿರ್ಮಾಣ ಆಗ್ತಾ ಇದೆ. ಇನ್ನು ನಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಬೆಳಗ್ಗೆಯಿಂದ ನಾವು ಹೇಳ್ತಾ ಬರ್ತಾ ಇದೀವಿ, ಅದನ್ನ ಕೂಡ ನೀವು ನೋಡ್ತಾ ಬರ್ತಾ ಇದ್ದೀರಾ. ಈ ಕಡೆ ಬಿಜೆಪಿ ವಿಚಾರಕ್ಕೆ ಅಂತ ಬಂದಾಗ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಏನು ಆಪ್ತರು, ಯಡಿಯೂರಪ್ಪನವರು ಇಬ್ರು ಕೂಡ ಆಪ್ತರೆ. ಈಗ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಒಂದ್ ಕಡೆಗೆ ST ಸಮುದಾಯಕ್ಕೆ ಸೇರಿದಂಥವರು. ಈ ಕಡೆ ಬಿಜೆಪಿ ವಿಚಾರವನ್ನ ಮಾತನಾಡ್ತಾ ಹೋದಾಗ ನಾವು ಇನ್ನು ಸಮರ್ಥ ಶಾಮನೂರು ಸಮರ್ಥವಾಗಿ ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ನಮ್ಮ ಹತ್ರ ಮಾತನಾಡಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಮಾತನಾಡಿದ್ರು. ಅವ್ರು ಹೇಳ್ತಾ ಹೋಗಿದ್ದು ಅಷ್ಟೇ, ಇದು ಕಾಂಗ್ರೆಸ್ನ ಭದ್ರಕೋಟೆ, ಇಲ್ಲಿ ನಾವು ಮತ್ತೊಮ್ಮೆ ಗೆದ್ದೇ ಗೆಲ್ತೀವಿ ಅಂತ ಹೇಳುವಂತದ್ದು. ಇನ್ನು ಎಲ್ಲರ ಬಾಯಲ್ಲೂ ಕೂಡ ಈಗ ಕರೆಗಳು ಬರ್ತಾ ಇದೆ, ಕರೆಗಳಲ್ಲೂ ಕೂಡ ಜನತೆ ಮಾತನಾಡ್ತಿರೋದನ್ನ ನೋಡ್ತಾ ಹೋದಾಗ, ಅವರು ಕೊಡ್ತಾ ಇರುವಂತ ಹೇಳಿಕೆಗಳನ್ನ ಕೇಳಿದಾಗ ನಮ್ಗೇನೆ ಈ ಆಂಗಲ್ ಅಲ್ಲೂ ಕೂಡ ಥಿಂಕ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತಾರೆ ಜನತೆ ನಾವು ನೋಡ್ತಾ ಹೋದಾಗ. ಇನ್ನು ಎಸ್, ಎಲ್ಲಾ ಕಾಲ್ಸ್ ಬರೀ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ 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 ಅಂತಾನೆ. ಇನ್ನು ಕಾಂಗ್ರೆಸ್ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಸಾಕಷ್ಟು ಅಡೆತಡೆಗಳನ್ನ ದಾಟ್ಕೊಂಡು ಅಭ್ಯರ್ಥಿ ಸಮರ್ಥನನ್ನ ಸಮರ್ಥವಾಗಿ ನಿಲ್ಸಿದ್ದಂಥದ್ದು. ಎಸ್, ಇವಾಗ ಏನು ಇವಾಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಬನ್ನಿ ನೋಡ್ತಾ ಹೋಗೋಣ.
ಎಸ್ ದಾವಣಗೆರೆ ದಕ್ಷಿಣ ಗದ್ದುಗೆ ಇರುವಂತ ಘಟಾನುಘಟಿ ಯಾರು ಹಾಗಿದ್ರೆ ಬೈ ಬ್ಯಾಟಲ್ ಅಖಾಡದಲ್ಲಿ ಗೆಲುವಿನ ಪತಾಕೆಯನ್ನು ಹಾರಿಸುವಂತದ್ದು ಯಾರು? ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಈಗ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ್ ಟಿ ದಾಸಕರಿಯಪ್ಪ. ಚುನಾವಣೆಯಲ್ಲಿ ಮತದಾರ ಮಹಾಪ್ರಭುಗಳ ಚಿತ್ತ ಯಾರ ಕಡೆ ಇದೆ ಇದನ್ನೇ ನಾವು ಇವಾಗ ಸರ್ವೆ ಮಾಡ್ತಾ ಇರುವಂತದ್ದು. ರಾಜ್ ನ್ಯೂಸ್ ನ ಮೆಗಾ ಸರ್ವೆಯಲ್ಲಿ ಬೆಣ್ಣೆ ನಗರಿ ಮಂದಿ ಭಾಗಿಯಾಗ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಭೂತಪೂರ್ವವಾದಂತಹ ಸ್ಪಂದನೆ ಬರ್ತಾ ಇದೆ ಜನತೆಯಿಂದ. ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಿದೆ. ಹೈ ವೋಲ್ಟೇಜ್ ಎಲೆಕ್ಷನ್ ಬರ್ತಿವೆ. 7,000ಕ್ಕೂ ಹೆಚ್ಚು ಕಾಲ್ಸ್ ಇದುವರೆಗೂ ಬಂದಿದ್ದಂತಹದ್ದು ದಾವಣಗೆರೆ ದಕ್ಷಿಣದಿಂದ. ಕಂಟ್ರೋಲ್ ರೂಮ್ಗೆ ಬಂದಿದ್ದು 7,000ಕ್ಕೂ ಅಧಿಕ ಕರೆಗಳು. ದಾವಣಗೆರೆ ದಕ್ಷಿಣ ಗದ್ದುಗೆ ಇರುವಂತ ಆ ಘಟಾನುಘಟಿ ಯಾರು ಅಂತ ನಿರ್ಧಾರ ಮಾಡುವಂತ ಮತ ಬಾಂಧವರು ನಮಗೆ ಇದುವರೆಗೂ 7,000ಕ್ಕೂ ಅಧಿಕ ಕರೆಗಳು ಬಂದಿದ್ದಂಥದ್ದು. ಎಸ್, ಒಂದಲ್ಲ ಎರಡಲ್ಲ ಜನರೇ, 7,000 ಕರೆಗಳು. ನಿರ್ಧಾರ ಇರುವಂತದ್ದು ಅವ್ರ ಕೈಯಲ್ಲೇ, ಅವರೇ ನಿರ್ಧಾರ ಮಾಡುವಂತದ್ದು. ಯಾರಾದ್ರೂ ಅಖಾಡಕ್ಕೆ ಎಂಟ್ರಿ ಕೊಡ್ಲಿ, ಅಲ್ಲಿ ನಿರ್ಧಾರ ನಿಂತಿರುವಂತದ್ದು ಮತ ಬಾಂಧವರ ಮೇಲೆ. ಹಾಗಾಗಿ ದಾವಣಗೆರೆ ದಕ್ಷಿಣ, ಈ ಬಾಗಲಕೋಟೆಗಿಂತ ದಾವಣಗೆರೆ ದಕ್ಷಿಣನೇ ಈಗ ಹೆಚ್ಚು ಗಮನ ಹರಿಸಬೇಕಾಗಿರುವಂತದ್ದು. ಯಾಕಂದ್ರೆ ಮತದಾರರ ಸಂಖ್ಯೆಯಲ್ಲೂ ಕೂಡ ಈ ಜಾತಿವಾರು ನೋಡ್ತಾ ಹೋದಾಗ ಮತದಾರರಲ್ಲಿ ಯಾರು ಯಾರಿಗೆ ವೋಟ್ ಹಾಕ್ತಾರೆ ಅಂತಾನೆ ಇವಾಗ ಗೊಂದಲದಲ್ಲಿ ಇರುವಂತದ್ದು. ಯಾಕೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಎದುರಿಸ್ತಾ ಬಂದ್ರು. ಸಮರ್ಥ್ಗೆ ಟಿಕೆಟ್ ಕೊಡೋದು ಈ ಅಲ್ಪಸಂಖ್ಯಾತರಿಗೆ ಎಷ್ಟೋ ಜನಕ್ಕೆ ಇಷ್ಟ ಇರಲಿಲ್ಲ. ಬಂಡಾಯದ ಬಿಸಿಯನ್ನ ಕೂಡ ತಟ್ಸೋಕ್ ಮುಂದಾದ್ರು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟು ಯಾರ್ಯಾರನೋ ಕಳ್ಸಿದ್ರು ಮನ್ನ ಒಲಿಸೋದಕ್ಕೆ. ಬಂಡಾಯವಾಗಿ ನಿಂತಿದ್ದಂತ ಸಾದಿಕ್ ಪೈಲ್ವಾನ್ನ ಪಟ್ಟು ಹಿಡಿದಿದ್ದಂತವ್ರನ್ನ, ಆದ್ರೂ ಕೂಡ ಅವರ ಮನಸ್ಸನ್ನ ಒಲಿಸೋದ್ರಲ್ಲಿ ಸಕ್ಸಸ್ ಆಗಿರಬಹುದು ಕಾಂಗ್ರೆಸ್. ಆದ್ರೆ ಯಾರು ಜನತೆ ಇದಾರಲ್ವಾ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಡ್ತಾ ಹೋದಾಗ ಲಿಂಗಾಯತರಿದ್ದಾರೆ. ಲಿಂಗಾಯತರು ಓಕೆ, ಕಾಂಗ್ರೆಸ್ಗೆ ವೋಟ್ ಹಾಕ್ಬೋದು. ಯಾಕಂದ್ರೆ ಶಾಮನೂರು ಅವರ ಕಡೆಯಿಂದ ಅವ್ರು ನೋಡ್ತಾ ಹೋದಾಗ ಭದ್ರವಾಗಿ ಅವರು ದಾವಣಗೆರೆಯನ್ನ ಬೆಳೆಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಬಂದಿರಬಹುದು. ಅದಕ್ಕಾಗಿ ಅವರಿಗೆ ಇನ್ನು ಕುರುಬಾ ಮತಗಳು ಕೂಡ ಬರಬಹುದು. ಈ ಕಡೆ ಬಂದಾಗ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದಾ ಅನ್ನುವಂತಹ ಗೊಂದಲಗಳು ಕೂಡ ಇರುವಂತದ್ದು. ಎಸ್, ನಾನೇ ಈಗ ಒಂದು ಕರೆಯನ್ನ ಸ್ವೀಕರಿಸ್ತೀನಿ. ಯಾರು ಏನ್ ಹೇಳ್ತಾರೆ ನೋಡ್ತಾ ಹೋಗೋಣ. ಎಸ್, ಹಲೋ ಹಲೋ, ಹಾ ಸರ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು, ನಿಮ್ಮ ಹೆಸರು? ಎಸ್ ಸರ್, ದಾವಣಗೆರೆ ದಕ್ಷಿಣದಲ್ಲಿ ಯಾರು ಸರ್ ಇವಾಗ ಗದ್ದುಗೆ ಇರುವಂತದ್ದು? ಬಿಜೆಪಿ ಕ್ರಮ ಸಂಖ್ಯೆ 2. ಯಾಕೆ ಸರ್? ಓಕೆ, ಈಗ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿರುವಂತದ್ದು ಅವರು. ಹೇಗೆ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ ಬಿಜೆಪಿಯಿಂದ? ಈಗ ದಾಸ್ ಕರಿಯಪ್ಪ ಅವರು ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾರೆ, ಶಿಕ್ಷಣ ಅಂತ ಹೇಳ್ತಿದ್ದಾರೆ. ಹಾ, ಎಸ್, ಹಾ ಹೌದು. ಈಗಾಗ್ಲೇ ಲೀಡರ್ ಅಂತೀರಾ. ಸರ್, ಯಾಕೆ ಕಾಂಗ್ರೆಸ್ಗೆ ಇಲ್ಲ ಅಂತೀರಾ ಸರ್? ಯಾಕೆ ನೀವು ವೋಟ್ ಹಾಕೋದಿಲ್ಲ? ಹಾ, ಓಕೆ. ಅಂದ್ರೆ ನಿಮ್ಮ ಕೈಗೆ ಎಟಕ್ತಾ ಇಲ್ಲ ಕಾಂಗ್ರೆಸ್ನವ್ರು ಯಾರು ಕೂಡ. ಇವರನ್ನ ಮಾತಾಡಿಸ್ಬೇಕು ಅಂದ್ರೆ ಪರದಾಡಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಅಂತೀರಾ? ಎಸ್ ಎಸ್, ಹಾಗಿದ್ರೆ ನಿಮ್ಮ ಮತ ಬಿಜೆಪಿಗೆ, ದಾಸಕರಿಯಪ್ಪ ಅವ್ರಿಗೇನೆ ಅಂತ ಹೇಳ್ತೀರಾ ಸರ್? ಸರ್, 3 ಪಾಯಿಂಟ್ಸ್ ಹೇಳ್ತೀರಾ ಯಾಕೆ ದಾಸಕರಿಯಪ್ಪ ಗೆಲ್ಬೇಕು ಅಂತ? ಎಸ್ ಸರ್. ಹಿಂದುತ್ವ. ಹಾ, ಎಲ್ಲಾರ ಕೈಗೂ ಸಿಗ್ತಾರೆ.
ಏನೇ ಸಹಾಯ ಕೇಳಿ ಮಾಡ್ಕೊಡ್ತಾರೆ. ಎಸ್ ಟ್ರೂ. ಹಾ, ಎಸ್ ಸರ್, ಎಸ್, ಆಲ್ ದ ಬೆಸ್ಟ್ ಸರ್. ನೀವು ಹಾಗಿದ್ರೆ ಬಿಜೆಪಿನ ಗೆಲ್ಸೋಕ್ ಮುಂದಾಗ್ತಿದ್ದೀರಾ, ಒಳ್ಳೇದಾಗ್ಲಿ. ನೋಡೋಣ ಎಲ್ಲರ ಮತ ಈಗ ಇವ್ರ ಪರವಾಗಿ ಇದ್ರೆ ಬಿಜೆಪಿ ಗೆಲ್ಲುತ್ತಾ ಕಾದ್ ನೋಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವ್ರು ಮಾತನಾಡ್ತಾ ಹೇಳ್ತಾ ಹೋದ್ರು ಇವರ ಮತ ಬಿಜೆಪಿಗಂತೆ. ಯಾಕಂದ್ರೆ ಕಾಂಗ್ರೆಸ್ನವ್ರು ನಾವೇನೋ ಕಷ್ಟ ಅಂತ ಕೇಳ್ಕೊಂಡು ಹೋದಾಗ ಒಬ್ರಿಗೆ ಹೇಳಿದ್ರೆ, ಈಗ ನಾಯಿ ಹೇಳಿದ್ರೆ ನಾಯಿ ಬಾಲು ಕೇಳ್ತು ಅನ್ನೋಂಗ್ ಆಗ್ತಿದೆ ಮೇಡಮ್. ಅವರನ್ನ ಕೈಗೆ ಎಟಕ್ತಾ ಇಲ್ಲ. ನಮ್ಗೆ ಯಾವ್ದೇ ಕಷ್ಟ ಪರಿಹಾರ ಹುಡ್ಕೊಂಡು ಹೋದ್ರು ಕೂಡ ನಮಗ್ ಸಿಗ್ತಾ ಇಲ್ಲ ಅವ್ರ ಕೈಗೆ. ಆದ್ರೆ ದಾಸಕರಿಯಪ್ಪ ಅವ್ರು ಇನ್ನ ಅಧಿಕಾರಕ್ಕೆ ಬಂದಿಲ್ಲ, ಆದ್ರೂ ಕೂಡ ಅಣ್ಣ ಹಿಂಗ್ ಕಷ್ಟ ಇದೆ ಅಣ್ಣ ಅಂದ್ರೆ ಕಷ್ಟಕ್ಕೆ ಪರಿಹಾರವನ್ನ ಹುಡ್ಕೊಂಡು ಬರ್ತಿದ್ದಾರೆ. ಅವರು ಅಧಿಕಾರಕ್ಕೆ ಬರ್ದೇನೆ ಇಷ್ಟೆಲ್ಲ ಸಹಾಯ ಮಾಡ್ಬೇಕಾದ್ರೆ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ಅವರು ಧೈರ್ಯದಿಂದ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಹೋಗ್ತಾರೆ ಅಂತ ಹೇಳ್ತಾ ಇರುವಂತದ್ದು ಮತ ಬಾಂಧವರು. ಎಸ್, ನೀವು ಕೂಡ ನಮ್ಮ ಸಂಖ್ಯೆಗೆ ಕರೆ ಮಾಡಿ. ಎಸ್, ಸಂಖ್ಯೆನ ನಾನು ಹೇಳ್ತಾ ಹೋಗ್ತೀನಿ. 08065155666 ಈ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ. ಮತ್ತೊಮ್ಮೆ ನಾನು ನಂಬರ್ ಅನ್ನ ಹೇಳ್ತೀನಿ, 08069156666. ನೀವು ಕೂಡ ನೀವೇ ನಿರ್ಧಾರ ಮಾಡ್ಬೇಕಾಗಿರೋದು. ನಾವು ಹೇಳ್ತೀವಿ ದಾವಣಗೆರೆ ದಕ್ಷಿಣದಲ್ಲಿ ಭದ್ರಕೋಟೆ ಶಾಮನೂರು ಶಿವಶಂಕರಪ್ಪ ಅವರ ಹೆಸರನ್ನ ನೋಡ್ಕೊಂಡು ಸಮರ್ಥ ಇನ್ನ ಯುವಕರ ಪರವಾಗಿರ್ತಾರೆ. ಏನೇನು ಹೊಸ ಹೊಸ ನಿರ್ಧಾರಗಳನ್ನ ಮಾಡ್ಕೊತಾರೆ. ಯುವಕರು ಆಗಿದ್ದಂಥವ್ರ ಏನು ಇವಾಗ ಎಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅದ್ರ ಪರವಾಗಿ ಅಂದ್ರೆ ಡೆವಲಪ್ಮೆಂಟ್ಸ್ ನ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಶಾಮನೂರು ಶಿವಶಂಕರಪ್ಪ ಅವರನ್ನ ನೋಡ್ಕೊಂಡು ಮತದಾರರು ಮತವನ್ನ ಹಾಕ್ತಾರೆ ಅಂದ್ರೂ ಕೂಡ ಮತ್ತೊಂದು ರೀತಿಯಲ್ಲಿ ಈಗ ಜನ ಹೇಳ್ತಾ ಬಂದಾಗ ಸಹಾಯ ಮಾಡಬೇಕು, ಅಭಿವೃದ್ಧಿ ಆಗ್ಬೇಕು ಅಷ್ಟೇ ಜನ ಕೇಳುವಂತದ್ದು. ಇನ್ನು ಇವಾಗ ಆಡಳಿತದಲ್ಲಿ ಇರುವಂತದ್ದು ಕಾಂಗ್ರೆಸ್. ಎಸ್, ಕಾಂಗ್ರೆಸ್ಸೇ. ಸಿಕ್ಕಾಪಟ್ಟೆ ಭಾಗ್ಯಗಳು ಬೇಕಾದಷ್ಟು ಭಾಗ್ಯಗಳನ್ನ ಕಾಂಗ್ರೆಸ್ ಕೊಡ್ತಾ ಇದೆ. ಅದನ್ನ ನೋಡ್ಕೊಂಡು ನೀವೇನಾದ್ರೂ ವೋಟ್ ಹಾಕ್ಬೇಕು ಅಂತ ಏನಾದ್ರೂ ನಿರ್ಧಾರ ಮಾಡ್ಕೊಂಡಿದ್ರೆ ಅದು ನೀವು ನಿರ್ಧಾರ ಮಾಡ್ಬೇಕಾಗುತ್ತೆ. ಅದೇನೇ ನಾವು ಮಾತನಾಡ್ತಾ ಹೋದ್ರೂ ಕೂಡ ನಿರ್ಧಾರ ನಿಂತಿರುವಂತದ್ದು ಮತ ಬಾಂಧವರು ನೀವು. ಇನ್ನು ಏನು ಸಾಧ್ಯ ಅಸಾಧ್ಯತೆಗಳನ್ನ ನೋಡ್ತಾ ಹೋದಾಗ ಸಮರ್ಥ ಶಾಮನೂರು ಮೊದಲನೇದು ವೋಟ್ ಬ್ಯಾಂಕ್. ಶಾಮನೂರು ಶಿವಶಂಕರಪ್ಪ ಅವರ ಹೆಸರಿನ ವೋಟ್ ಬ್ಯಾಂಕ್. ಮತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳ್ಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಎಸ್ ನಮ್ಮೊಂದಿಗೆ ಸ್ವತಃ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ನಮ್ಮೊಂದಿಗೆ ಭಾಗಿಯಾಗ್ತಾರೆ. ಅಂದ್ರೆ ನಮಗೆ ಕಾಲ್ ಮಾಡಿದ್ದಾರೆ, ಮಾತನಾಡ್ತಾರೆ ನಮ್ಮೊಂದಿಗೆ. ಎಸ್, ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಮೇಡಮ್, ನಾನು ರೇಣುಕಾಚಾರ್ಯ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅಲ್ಲ, ಮಾಜಿ ಸಚಿವರು. ಎಸ್ ಸರ್, ಐ ಆಮ್ ಸೋ ಸಾರಿ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಹಾಗೇನೆ ಎಸ್ ಸರ್, ಮಾತನಾಡಿ ಸರ್. ಹೇಗಿದೆ ಸರ್ ಇವಾಗ ಪರಿಸ್ಥಿತಿಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅಂತ ಹೇಳ್ತಾ ಹೋದಾಗ? ಸರ್ ನನ್ನ ಧ್ವನಿ ಕೇಳ್ತಿದ್ಯಾ? ಎಸ್, ಕರೆ ಸ್ಥಗಿತವಾಗಿದೆ. ಅವರು ಮತ್ತೊಮ್ಮೆ ನಮ್ಮ ಮಾತನಾಡಿಸ್ತಾ ಹೋಗೋಣ ಸರ್ನ. ಎಸ್, ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ. ಎಸ್, ಅದನ್ನ ಇವಾಗ ಏನಾದ್ರೂ ಬಿಜೆಪಿ ಪರವಾಗಿ ಮತ ಬಾಂಧವರು ಏನಾದ್ರೂ ಚೇಂಜ್ ಆಗ್ತಾ ಹೋದಾಗ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. 6 ಬಾರಿ ಅವರು ಬಿಟ್ಕೊಟ್ಟಿಲ್ಲ ಶಾಮನೂರು ಶಿವಶಂಕರಪ್ಪ ಅವರು. ಇನ್ನು ಬಿಜೆಪಿ ಅವರು ಒಂದ್ ಕಡೆ ವಿನಯ್ ಅವರು ಹೇಳಿದ್ರು ಬಂಡಾಯವಾಗಿ ಅವರು ನಿಂತಿದ್ದಂಥದ್ದು. ಎಷ್ಟೇ ಅಧಿಕಾರದಲ್ಲಿ ಇದ್ರೂ ಕೂಡ ಯಾವುದೇ ಅಭಿವೃದ್ಧಿಗಳನ್ನ ನೋಡ್ತಾ ಹೋಗ್ಲಿಲ್ಲ ನಾವು. ನಮ್ಮ ಫ್ಯಾಮಿಲಿನೇ ಬರ್ಬೇಕು ಅಧಿಕಾರಕ್ಕೆ, ನಮ್ಮ ಫ್ಯಾಮಿಲಿ ಆಳ್ಬೇಕು ದಾವಣಗೆರೆಯನ್ನ ಅಂತ ಬಂದಿದ್ದಂಥದ್ದು ಶಿವಶಂಕರಪ್ಪನವರು. ಇದನ್ನೆಲ್ಲ ಬ್ರೇಕ್ ಮಾಡ್ಬೇಕು. ಏನಾದ್ರೂ ಬಿಜೆಪಿ ಈಗ ಎಂಟ್ರಿ ಕೊಟ್ಟು ಸಕ್ಸಸ್ ಆದ್ರೆ, ದಾಸಕರಿಯಪ್ಪ ಅವರು ಗೆದ್ರೆ ಇಲ್ಲಿ ಒಂದ್ ರೀತಿಯಾಗಿ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಹೋಗಿದ್ದಂಥದ್ದು. ಎಸ್, ಈಗ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ಬರ್ತಾ ಇರುವಂತಹ ಕರೆಗಳು ನಾವು ನೋಡ್ತಾ ಇದ್ದೀವಿ. ಜನ ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಎಸ್, ಇನ್ನು ನೀವು ನೋಡ್ತಾ ಹೋಗ್ಬೋದು ಕ್ರಮ ಸಂಖ್ಯೆ 2 ಅಂತಾನೆ ಹೇಳಿದ್ರು ಕಾಲ್ ಮಾಡಿದಂಥವರು. ಅವರು ಧಾರಾಳವಾಗಿ ಯಾರಿಗೆ ವೋಟ್ ಹಾಕ್ತಿವಿ ಅಂತ ನೋಡ್ತಾ ಹೋದಾಗ ಎಸ್, ಎಷ್ಟು ಲಿಸ್ಟ್ಗಳಲ್ಲಿ ಎಲ್ಲರಲ್ಲೂ ಲಿಸ್ಟ್ ಇದ್ರೂ ಕೂಡ ಎಲ್ಲರ ಬಾಯಲ್ಲಿ ಕೇಳ್ಬರ್ತಾ ಇರುವಂತದ್ದು ಕಾಂಗ್ರೆಸ್ ಬಿಜೆಪಿ. ಭಾರಿ ಪೈಪೋಟಿ ಇರುವಂತದ್ದು ಕಾಂಗ್ರೆಸ್ ಬಿಜೆಪಿ. ಎಸ್, ಸಮರ್ಥ ಮಲ್ಲಿಕಾರ್ಜುನ್ ಕ್ರಮ ಸಂಖ್ಯೆ 1ರಲ್ಲಿ ಇರ್ತಾರೆ. ಶ್ರೀನಿವಾಸ್ ದಾಸಕರಿಯಪ್ಪ 2ರಲ್ಲಿ ಇರ್ತಾರೆ. ಇನ್ನ ಮಿಕ್ಕವ್ರನ್ನ ಎಸ್ ಹೆಚ್ಚು ಜನ ಹೇಳ್ತಾ ಇರುವಂತದ್ದು ಬರೀ ಇವರಿಬ್ಬರಲ್ಲೇ ಪೈಪೋಟಿ ಇರುವಂತದ್ದು. ಇಡೀ
ರಾಜ್ಯ ಮಾತಾಡ್ತಾ ಇರುವಂತದ್ದು ಇವರಿಬ್ರಲ್ಲಿ ಯಾರು ಅಂತಾನೆ ಇನ್ನೂ ಕೂಡ ಕುತೂಹಲ ಹುಟ್ಕೋತಾ ಇದೆ. ಇನ್ನು ಲಿಂಗೈಕ್ಯರಾಗ್ತಾರಲ್ಲ ಶಾಮನೂರು ಶಿವಶಂಕರಪ್ಪ ಅವರು, ಅವಾಗ ಒಂದು ಹೇಳಿಕೆನ, ಒಂದು ಭರವಸೆಯನ್ನ ಕೊಟ್ಬಿಡ್ತಾರೆ ಅವರು. ಇಲ್ಲಿ ಸ್ವಲ್ಪ ಎಡವುದ್ರ ಅಂತ, ಯಾಕಂದ್ರೆ ಅವ್ರು ಭರವಸೆಯನ್ನ ಕೊಟ್ರು. ಅಂದ್ರೆ ಏನು, ಅಲ್ಪಸಂಖ್ಯಾತರಲ್ಲಿ ನಾನು ಲಿಂಗೈಕ್ಯನಾದ ನಂತರ ನನ್ನ ಉತ್ತರಾಧಿಕಾರಿ ನಿಮ್ಮಲ್ಲಿ ಯಾರೋ ಒಬ್ಬನ ಆಗ್ತಾನೆ ಅಂತ ಹೇಳಿದ್ರು, ಅವಕಾಶ ಕೊಡ್ತೀನಿ ಅಂತ. ಅದನ್ನ ಉಳಿಸ್ಕೋತಾರೆ ಅಂತ ನಂಬಿಕೆಯನ್ನ ಇಟ್ಕೊಂಡಿದ್ದಂಥದ್ದು ಅಲ್ಪಸಂಖ್ಯಾತರು. ಆದ್ರೆ ಇಲ್ಲಿ ಎಲ್ಲೋ ಕಾಂಗ್ರೆಸ್ ಎಡವುತ್ತಾ ಅಂತ ನಿರ್ಧಾರವನ್ನ ಈಗ ಜನತೆ ನೀವು ಮಾಡ್ಬೇಕು. ಎಸ್ ರೇಣುಕಾಚಾರ್ಯ ಅವರು ನಮ್ಮೊಂದಿಗೆ ಮತ್ತೊಮ್ಮೆ ಕರೆಗೆ ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ಎಸ್ ಯಾವ ರೀತಿ ಇದೆ ಇವಾಗ ಇಡೀ ರಾಜ್ಯ ಈಗ ರಂಗಿಸ್ತಾ ಇರುವಂತದ್ದು ದಾವಣಗೆರೆ ದಕ್ಷಿಣ, ಯಾವ ರೀತಿ ಇದೆ ಸರ್ ಅಲ್ಲಿ ಪರಿಸ್ಥಿತಿ? ಪ್ರಚಾರದಲ್ಲೂ ಕೂಡ ನೀವು ಭಾಗಿಯಾಗಿರ್ತೀರಾ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ವಿದ್ಯಾವಂತ ಸ್ವಾಭಿಮಾನಿ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪರವರೆಗೆ ನಮ್ಮೆಲ್ಲರ ಜನ ಮಾತು ಕೊಡ್ತಾ ಇದಾರೆ. ದಾರಿ ಮಿಡ್ತಾ ನಮ್ಗೆ ಬರ್ತಾ ಇದೆ. ಪಕ್ಷ ಭಾರತೀಯ ಜನತಾ ಪಾರ್ಟಿ, ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷ ಮುಖಂಡರು ಯಡಿಯೂರಪ್ಪ ಎಲ್ಲ ಸೇರಿ ಒಂದು ಹೊಸ ಪ್ರಯೋಗವನ್ನು ಮಾಡಿದರೆ. ಯುವಕನಿಗೆ ಪಡೆದಿದ್ದಾರೆ. ಅವನು ಟಿಕೆಟ್ ಕೊಟ್ಟ ನಂತರ ದಾವಣಗೆರೆ ದಕ್ಷಿಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಸ್ವಯಂ ಪ್ರೇರಿತವಾಗಿ ಎಲ್ಲ ಸಮಾಜದ ಬಂಧುಗಳು ಮತವನ್ನ ಕೊಡ್ತೀವಿ ಅಂತ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದಾರೆ. ಸರಳ ಸಜ್ಜನಿಕೆ ವ್ಯಕ್ತಿ, ಅವ್ರ ತಂದೆಯರು ಸಹ ರಾಜಕಾರಣದಲ್ಲಿದ್ರು. ಎಲ್ಲರಿಗೆ ನಂಬಿಕೆ ವಿಶ್ವಾಸ ಇದೆ. ಶ್ರೀನಿವಾಸ ದಾಸಕರಿಯಪ್ಪರಿಗೆ ಎಲ್ಲ ಸಮಾಜದ ಮತಗಳು ಮತವನ್ನ ಕೊಡ್ತಾ ಇರುತ್ತೆ ವಿಶ್ವಾಸ ನಮ್ಮೆಲ್ಲರಿಗಿದೆ. ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿದೆ ನಮಗೆ ರಾಜಕಾರಣದಲ್ಲಿ. ಎಸ್ ಸರ್, ಒಂದ್ ಕಡೆ ದಾಸಕರಿಯಪ್ಪ ಅವರು ವಿಷನ್ ಇಟ್ಕೊಂಡಿದ್ದಾರೆ. ಒಂದು ವಿಷನ್, ಅಭಿವೃದ್ಧಿ ಮಾಡ್ಬೇಕು ನಾನು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬಹುದು, ಆಸ್ಪತ್ರೆ ಕಟ್ಟಿಸ್ಬೇಕು ನಾನು, ಇನ್ನು ಏನೇನು ಧೂಳು ಮುಕ್ತಗೊಳಿಸ್ಬೇಕು ನಾನು ದಾವಣಗೆರೆಯನ್ನ ಅಂತ ಸಾಕಷ್ಟು ವಿಷನ್ ಅನ್ನ ಇಟ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ತಾರ ಜನತೆ ಅವರನ್ನ ಗೆಲ್ಲಿಸಿ ಅಂತ ನಿಮಗೆ ಭರವಸೆ ಇದೆ ಅನ್ಸುತ್ತಾ ಸರ್? ನೋಡಿ ಮೇಡಮ್, ಸರಳ ವ್ಯಕ್ತಿ, ಸರಳ ಸಜ್ಜನಿಕೆ ವ್ಯಕ್ತಿ, ಜನಕ್ಕೆ 100 ಅವಕಾಶವನ್ನು ಕೊಡ್ತಾರೆ. ದಾವಣಗೆರೆ ನಗರ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಗೆ ಪೂರಕವಾಗಿ ಶ್ರೀನಿವಾಸ ದಾಸಕರಿಯಪ್ಪ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ವ್ಯಕ್ತಿ. ಜನರ ಮನೆ ಬಾಗಿಲಿಗೆ ಸ್ವತಃ ಅವರೇ ಆಯ್ಕೆ ಆದಂತ ಜನರಿರ್ತಾರೆ. ಜನ ಅವ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆ ನೀಡಿದರೆ ಆಯ್ಕೆ ಮಾಡ್ತಾರಂತ ವಿಶ್ವಾಸ ನಮಗಿದೆ. ಸರ್ ಹೇಳಿದಷ್ಟು ಸುಲಭ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ಕೋತಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ. ಕಾರ್ಯಕರ್ತರ ಆಧಾರಿತ ಪಾರ್ಟಿ. ನರೇಂದ್ರ ಮೋದಿ ಅವರು ವಿಶ್ವ ಮೆಚ್ಚಿದ ನಾಯಕ. ಅವರ ನಾಯಕತ್ವ ಜನ ಒಪ್ಪಿದ್ದಾರೆ. ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕೊಟ್ಟಂತ ಕೊಡುಗೆಗಳು, ದಾವಣಗೆರೆ ಕೊಟ್ಟಂತ ಕೊಡುಗೆಗಳು, ಸ್ಮಾರ್ಟ್ ಸಿಟಿ, ನರೇಂದ್ರ ಮೋದಿಜಿಯವರು ಹಣವನ್ನು ಬಿಡುಗಡೆ ಮಾಡಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ದಾವಣಗೆರೆಗೆ ಪ್ರತಿ ವರ್ಷ ಬಜೆಟ್ ನಲ್ಲಿ 100 ಕೋಟಿ ಕೊಡ್ತಾ ಇದ್ರು. ಈಗಾಗಲೇ ಯಡಿಯೂರಪ್ಪನವರು 3 ನಾಮಪತ್ರ ಸಲ್ಲಿಸೋದಕ್ಕೂ ಹೋದ್ರು. ಅದಾದ ನಂತರ 2 ಸಲ ಇಲ್ಲಿ ವಾಸ್ತವ್ಯವನ್ನು ಮಾಡಿ ಮತದಾರರ ಮನಸ್ಸನ್ನ ಈಗಾಗಲೇ ಸೆಳೆದರೆ. ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರು, ಸದಾನಗೌಡರು, ಆರ್ ಅಶೋಕ್, ಬಹಳಷ್ಟು ಜನ ಶಾಸಕರುಗಳು, ಮುಖಂಡರುಗಳು ಮತಯಾಚನೆ ಮಾಡಿದರೆ. ಎಲ್ಲ ಸಮಾಜದ ಮುಖಂಡರು ಭೇಟಿ ಮಾಡಿದರೆ. ನಮ್ಮ ರಾಜ್ಯದ ಅಧ್ಯಕ್ಷರು ಕಳೆದ ವಾರ ಒಂದ್ ದಿವಸ ಬಂದು ಭೇಟಿ ಕೊಟ್ಟೋಗಿದೆ. ಇಂದು, ನಾಳೆ ಮತ್ತು ಸೋಮವಾರ 3 ದಿನಗಳ ಕಾಲ ಇಲ್ಲಿ ವಾಸ್ತವ್ಯ ಮಾಡ್ತಾರೆ. ನಮ್ಮ ಕೇಂದ್ರ ಸಚಿವರಂತ ಸೋಮಣ್ಣನವರು ಸಹ ಇಲ್ಲಿ ಬಂದಿದ್ರು. ಹಾಗಾಗಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ಗೆಲುವು ನಿಶ್ಚಿತ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆ ಮಾತನಾಡ್ತಿಕ್ಕಾಗಿ. ಎಸ್ ವೀಕ್ಷಕರೇ, ರೇಣುಕಾಚಾರ್ಯ ಅವರು ಕೂಡ ಸಾಕಷ್ಟು ಹೇಳಿದ್ರು. ಅಂದ್ರೆ ಯಾಕೆ ದಾಸಕರಿಯಪ್ಪ ಅವರಿಗೆ ಅವಕಾಶ ಕೊಡಬೇಕು ಅಂತ. ಎಸ್, ಅವ್ರು ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ರು ಕೂಡ ಜನತೆಯ ಪರವಾಗಿದ್ದಾರೆ. ಅವರು ಅಧಿಕಾರವನ್ನ ಅನುಭವಿಸ್ಬೇಕು ಅಂತ ಬಂದವರಲ್ಲ, ಅವರು ಜನಕ್ಕೆ ಸಹಾಯ ಮಾಡ್ಬೇಕು ಅಂತ ಬಂದಂತವ್ರು. ಇನ್ನೂ ಏನೇನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದೆ ಅನಿಸಿಕೆಗಳು. ಅಂಡ್ ನೀವ್ ಯಾರಿಗೆ ವೋಟ್ ಹಾಕ್ತೀರಾ ದಯವಿಟ್ಟು ನೀವು ಕರೆ ಮಾಡಬಹುದು 08069156666 ಸಂಖ್ಯೆಗೆ. ನೀವು ಕೂಡ ಕರೆ ಮಾಡಿ ನೀವು ಯಾರಿಗೆ ಮತವನ್ನ ತಲುಪಿಸ್ತೀರಾ, ಯಾಕೆ ಅಂತ ನಮ್ಮೊಂದಿಗೆ ಹೇಳ್ಕೋಬಹುದು. ಚುನಾವಣೆಯ ಕದನ ಜೋರಾಗಿದೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಒಂದು ಮೆಗಾ ಪೊಲಿಟಿಕಲ್ ಸರ್ವೆಯನ್ನೇ ಮಾಡ್ತಾ ಇದೆ. ಈ ಒಂದು ಸರ್ವೆಗೆ ಆಲ್ರೆಡಿ ಬೆಳಗ್ಗೆಯಿಂದ ಭರಪೂರ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂತದ್ದು. ಬ್ಯಾಕ್ ಟು ಬ್ಯಾಕ್ ಕಾಲ್ಗಳು ಬರ್ತಾ ಇದೆ. ತಮ್ಮ ಮತವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎರಡೂ ಕಡೆಗಳಿಂದನೂ ಕೂಡ ಹೆಚ್ಚಿನ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಕುರಿತಾಗಿ ನಮ್ಮ ಕೊಲೀಗ್ ಗಾಯತ್ರಿ ಇದೀಗ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಓ ಟು ಯು ಗಾಯತ್ರಿ.
ಎಸ್ ಥ್ಯಾಂಕ್ ಯು ಸುಕನ್ಯಾ. ಎಸ್ ವೀಕ್ಷಕರೇ, ಬೆಳಗ್ಗೆಯಿಂದ ನೋಡ್ತಾ ಇದೀವಿ ಎಷ್ಟು ರೆಸ್ಪಾನ್ಸ್ಗಳು ಬರ್ತಾ ಇದೆ ಮತ ಬಾಂಧವರಿಂದ. ಸ್ವತಃ ನಾವು ಅಭ್ಯರ್ಥಿಗಳ ಜೊತೆ ಮಾತನಾಡೋದ್ರ ಜೊತೆಗೆ ಯಾರು ಡಿಸೈಡ್ ಮಾಡುವಂತದ್ದು ಮತವನ್ನ ಮತದಾರರು. ಹಾಗಾಗಿ ಅವರು ಏನೇನ್ ಹೇಳ್ತಿದ್ದಾರೆ, ಅವರು ಏನ್ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಅಭ್ಯರ್ಥಿಗಳ ಹಣೆಬರ ನಿರ್ಧಾರ ಆಗುವಂತದ್ದು. ಹಾಗಾಗಿ ಇವತ್ತಿನ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಏನಿದೆ, ಡೈರೆಕ್ಟ್ ನೇರ ಯಾರು ಮಧ್ಯೆ ಇರೋದಿಲ್ಲ. ನಾವಾಯ್ತು ಅವರ ಅಭಿಪ್ರಾಯಗಳನ್ನ ಕೇಳೋ ನಾವು, ಜೊತೆಗೆ ಯಾಕೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಕಾರಣಗಳು ಏನೇನು, ಇನ್ನು ಸಮುದಾಯ ಆಗಿರ್ಬೋದು, ಸಮರ್ಥ ಶಾಮನೂರು ಅವರ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದಾಗಿರ್ಬೋದು, ಅದೇನೇ ಇರ್ಲಿ ಕೊನೆಗಾಗಿ ಬರುವಂತದ್ದು ಜನತೆಗೆ ಏನಪ್ಪಾ ಅಂದ್ರೆ ನಮಗೆ ಅಭಿವೃದ್ಧಿ ಆಗ್ತಿದ್ಯಾ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿದ್ಯಾ, ಯಾರಿಂದ ಪರಿಹಾರ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಜನತೆ ನಿರ್ಧಾರ ಮಾಡುವಂಥದ್ದು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರೂ ಕೂಡ ಜನತೆ ಈಗ ಬೇರೆ ಲೆವೆಲ್ ಅಲ್ಲಿ ಥಿಂಕ್ ಮಾಡೋಕೆ ಆರಂಭ ಮಾಡಿದ್ದಾರೆ ಕಾಂಗ್ರೆಸ್ ವಿಚಾರದಲ್ಲಿ. ದಾವಣಗೆರೆ ದಕ್ಷಿಣ ಉಪಕಗನ ಈಗ ರಾಜ್ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಮೆಗಾ ಸರ್ವೇಲ್ ಸಮರ್ಥ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ. ಹಾಗಿದ್ರೆ ಯಾರು ನಿಜವಾಗ್ಲೂ ಸಮರ್ಥರು ಅಂತ ನಿರ್ಧಾರ ಮಾಡ್ತಾರೆ ರಾಜ್ಯದ ಜನತೆ, ದಾವಣಗೆರೆಯ ಜನತೆ. ಮೆಗಾ ಸರ್ವೆ ಮುಕ್ತಾಯಕ್ಕಿನ್ನ ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಮಿನಿ ಯುದ್ಧ ಈಗ ರಾಜ್ ನ್ಯೂಸ್ ನ ಮಹಾ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡೋಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಹಾಗಾಗಿ ನೀವು ಈಗಲೇ ಇನ್ನೂ ಯಾರ್ಯಾರು ಕರೆ ಮಾಡಿಲ್ಲ, ಕಾದು ಕೂತಿದ್ದೀರಾ, ಕರೆ ಮಾಡಬಹುದು. ಸಂಖ್ಯೆಯನ್ನ ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. 08069156666 ಬೆಳಗ್ಗೆಯಿಂದ ಕರೆ ಮಾಡ್ತಾ ಇದ್ದೀರಾ. ನೀವು ಯಾಕೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ತಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಎಸ್, ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಇನ್ನೂ ಯಾರ್ಯಾರು ಕಾದು ಕೂತಿರ್ತೀರಾ, ಕರೆ ಮಾಡಬಹುದು, ನಮ್ಮೊಂದಿಗೆ ನಿಮ್ಮ ನಿರ್ಧಾರವನ್ನ ಹೇಳ್ತಾ ಹೋಗ್ಬೋದು. ಇನ್ನು ಬಂದಂತ ಕರೆಗಳನ್ನ ನೋಡ್ತಾ ಹೋದಾಗ ಕಾಂಗ್ರೆಸ್ ಯಾಕೆ ಅಂತ ಹೇಳಿದಂಥವ್ರು, ಇನ್ನು ಬಿಜೆಪಿ ಯಾಕೆ ಅಂತ ಜನ ಹೇಳ್ತಾ ಬಂದಾಗ ಬಿಜೆಪಿಗೂ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಕೈಗೆಟಕ್ತಿಲ್ಲ ಕಾಂಗ್ರೆಸ್ನವರು. ಅಣ್ಣ ನಮಗ್ ಸಮಸ್ಯೆ ಇದೆ ಅಣ್ಣ, ಪರಿಹಾರ ಮಾಡ್ಕೊಡಿ, ಯಾವ್ದೋ ಒಂದು ರೋಡ್ ಸರಿ ಇಲ್ಲ, ನೀರ್ ವ್ಯವಸ್ಥೆ ಇಲ್ಲ, ಪರಿಹಾರ ಮಾಡ್ಕೊಡಿ ಅಂತ ಒಬ್ರಿಗೆ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಅವ್ರು ಇನ್ನೊಬ್ರಿಗೆ ಹೇಳೋದು ಈ ರೀತಿ ಆಗ್ತಿದೆ. ನೇರ ನಮಗೆ ಒಬ್ಬ ಅಧಿಕಾರಿಯನ್ನ ಮಾತಾಡ್ಸಕ್ ಆಗ್ತಿಲ್ಲ ಮೇಡಮ್. ಬಿಜೆಪಿ ಅವರಾದ್ರೆ ದಾಸಕರಿಯಪ್ಪ ಅವರು ಅವ್ರಿನ್ನೂ ಅಧಿಕಾರಕ್ಕೆ ಬಂದಿಲ್ಲ, ಆದ್ರೂ ನಿಮಗೆ ಸಮಸ್ಯೆ ಇದೆ, ಆಯ್ತು ನಾನು ಪರಿಹಾರ ಮಾಡ್ಕೊಡ್ತೀನಿ ಅಂತ ಪರಿಹಾರ ಮಾಡ್ಕೊಡ್ತಿದ್ದಾರೆ. ಹಾಗಾಗಿ ನಾವು ಬಿಜೆಪಿಯನ್ನ ಆಯ್ಕೆ ಮಾಡ್ತೀವಿ ಸಲ ಅಂತ ಹೇಳ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಅವರು ST, ಈ ಕಡೆ ಬಿಜೆಪಿ ಯಾಕೆ ಅವರನ್ನ ಆಯ್ಕೆ ಮಾಡಿದ್ರು ಅಂತ ನೋಡ್ತಾ ಹೋದಾಗ ಕಾಂಗ್ರೆಸ್ ನಾವು ಅಲ್ಪಸಂಖ್ಯಾತರ ಪರವಾಗಿರ್ತೀವಿ, ನಾವು ಜಾತಿ ಭೇದ ಮಾಡೋದಿಲ್ಲ, ಸೆಕ್ಯುಲರ್ಗೆ ನಾವು ಫೇವರ್ ಆಗಿದ್ದೀವಿ ಅಂತ ಹೇಳ್ಕೊಂಡು ಬಂದತ್ತ ಕಾಂಗ್ರೆಸ್ ಯಾಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ? ಆ ಕೆಲಸವನ್ನ ಈಗ ಬಿಜೆಪಿ ಮಾಡಿರುವಂತದ್ದು. ಬಿಜೆಪಿ ಯಾರೋ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಲಿಲ್ಲ, STಗೆ ಕೊಟ್ರು. ಒಂದು ಅವಕಾಶವನ್ನ ಕೊಡೋಣ. ಆ ವ್ಯಕ್ತಿ ಏನ್ ಹೇಳ್ತಿದ್ದಾರೆ, ನಾನು ಅಭಿವೃದ್ಧಿಯನ್ನ ನಾನು ಮಾಡ್ತೀನಿ. ಆಮೇಲೆ ಅವರು ಹೇಳ್ತಾರೆ ಯಾಕೆ ನೀವು ಅಧಿಕಾರಕ್ಕೆ ಬರಬೇಕು, ಏನ್ ಮಾಡ್ತೀರಾ ಅಂತ ಕೇಳಿದಾಗ ದಾಸಕರಿಯಪ್ಪ ಅವರು ಕೆಲವೊಂದಷ್ಟು ಪಾಯಿಂಟ್ಸ್ ನ ಹೇಳ್ತಾರೆ. ನಾನು ಆಸ್ಪತ್ರೆ ಕಟ್ಟಿಸ್ಬೇಕು, ಮತ್ತೆ ಧೂಳು ಮುಕ್ತ ದಾವಣಗೆರೆ ಮಾಡ್ಬೇಕು, ಕೆಲಸ ಇರುವಂತವ್ರಿಗೆ ಕೆಲಸ ಕೊಡ್ಬೇಕು, ಇನ್ನು ದುಡಿಯೋ ಕೈಗಳಿಗೆ ಒಂದು ಶಕ್ತಿಯನ್ನ ನಾನು ಕೊಡ್ತೀನಿ ಅಂತ ಅವರ ವಿಷನ್ ತುಂಬಾ ಕ್ಲಿಯರ್ ಆಗಿದೆ ಅಂತ ಕಾಣಿಸುತ್ತೆ. ಎಸ್, ನಾನು ಕರೆ ಬರ್ತಾ ಇದೆಯಲ್ವಾ, ಮಾತನಾಡ್ತಾ ಹೋಗ್ತೀನಿ. ಎಸ್, ನಾನು ತಗೋಬೋದಾ? ಹಲೋ ಸರ್, ಕೇಳಿಸ್ತಿದ್ಯಾ? ಹಾ ಸರ್, ನಮಸ್ತೆ. ನಿಮ್ ಹೆಸರು? ನೀವ್ ಯಾರಿಗೆ ವೋಟ್ ಹಾಕ್ತಿದ್ದೀರಾ ಸರ್? ಬಿಜೆಪಿ. ಯಾಕೆ ಸರ್? ಹಾ ಸರ್, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾ, ಹೌದು. ಹಾಗಿದ್ರೆ ದಾಸಕರಿಯಪ್ಪ ಅವರಿಗೆ ಅಂದ್ರೆ ನಿಮ್ಮ ಅಭಿವೃದ್ಧಿಯನ್ನ ಮಾಡ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಭರವಸೆ ಇದೆ ನಿಮ್ಗೆ? ಕಾಂಗ್ರೆಸ್ ಯಾಕೆ ಬೇಡ ಅಂತ ಹೇಳ್ತೀರಾ ಸರ್? ಹಾ, ಹಾಗಿದ್ರೆ ಬಿಜೆಪಿನೇ ಗೆಲ್ಬೇಕು ಅಂತ ನೀವು ಹೇಳ್ತಾ ಇರುವಂತದ್ದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕಾಗಿ.
ಇಲ್ಲೊಬ್ರು ಮಾತನಾಡ್ತಾ ಹೇಳ್ತಾ ಹೋದ್ರು, ಇವರು ಅದನ್ನೇ ಹೇಳ್ತಾ ಇರುವಂತದ್ದು, ಕಾಂಗ್ರೆಸ್ ಭದ್ರಕೋಟೆ ದಕ್ಷಿಣ ದಾವಣಗೆರೆ ಆಗಿರಬಹುದು, ಆದ್ರೆ ಬರೀ ಅಧಿಕಾರದ ಆಸೆಯಿಂದ ಅಧಿಕಾರಕ್ಕೆ ಬರ್ತಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ನಾವು ನೋಡ್ತಾ ಇಲ್ಲ. ಯಾರಿಗೆ ನಿಜವಾಗ್ಲೂ ಕೂಡ ಅಭಿವೃದ್ಧಿ ಆಗ್ಬೇಕು, ಯಾರಿಗೆ ಕಷ್ಟ ಇದೆ ಅವ್ರಿಗೆ ಪರಿಹಾರ ಆಗ್ಬೇಕು ಅಂತ ನೋಡ್ತಾ ಹೋದಾಗ ಬಿಜೆಪಿ ಅಂತ ಇದ್ದಾರೆ ಜನತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಈ ಜಾತಿ ಆಗಿರ್ಬಹುದು ಏನನ್ನು ನೋಡ್ತಾ ಇಲ್ಲ. ಇದನ್ನ ನಾವು ಗಮನಿಸಬೇಕಾಗುತ್ತೆ. ಜಾತಿ ನೋಡ್ಕೊಂಡು ವೋಟ್ ಹಾಕೋರು ಇದ್ದಾರೆ ಅಂತ ಹೇಳುವಂತವ್ರು ಇದನ್ನ ಗಮನಿಸಬೇಕಾಗುತ್ತೆ. ಎಸ್, ಮತ್ತೊಂದು ಕರೆಯನ್ನ ನಾನು ಸ್ವೀಕರಿಸ್ತೀನಿ, ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಎಸ್, ದಾವಣಗೆರೆ ದಕ್ಷಿಣ ಉಪಕದನ ರಾಜ್ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಮೆಗಾ ಸರ್ವೆಯನ್ನ. ಹಾಗಿದ್ರೆ ಸಮರ್ಥರು ಯಾರು? ದಾವಣಗೆರೆ ದಕ್ಷಿಣದಲ್ಲಿ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಭರ್ಜರಿ ಕಾಲ್ಸ್, ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ಈಗ ನೇರ ಹಣಾಹಣಿ ನಡೀತಾ ಇರುವಂತದ್ದು. ಕೆಲವೇ ಮತಗಳ ಅಂತರ. ಈಗ ಒಂದ್ ರೀತಿಯಾಗಿ ಹಾವು ಏಣಿ ಆಟದಲ್ಲಿ ರಿಪೋರ್ಟ್ ಬರ್ತಿದೆ ನಮ್ಮ ರಾಜ್ ನ್ಯೂಸ್ ನ ಮೆಗಾ ಸರ್ವೆ ನೋಡ್ತಾ ಹೋದಾಗ. ಮೆಗಾ ಪೊಲಿಟಿಕಲ್ ಸರ್ವೆಗೆ ಭರ್ಜರಿ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಹಾವು ಏಣಿ ಆಟ ಆಡ್ತಿದಲ್ಲ, ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು. ಇನ್ನು ನಿರ್ಧಾರ ಕೂಡ ಈಗ ನಾವು ಕಾಯ್ಬೇಕಾಗುತ್ತೆ. ರಿಸಲ್ಟ್ ಮೇ 4ಕ್ಕೆ ಬರುತ್ತೆ. ಆದ್ರೆ ನಮ್ಮ ರಾಜ್ ನ್ಯೂಸ್ ಮಾಡ್ತಾ ಇರುವಂತಹ ಮೆಗಾ ರಿಪೋರ್ಟ್ ಏನಿದೆಯಲ್ಲ, ಇಲ್ಲೇ ನೀವು ಅರ್ಧ ಭಾಗ ತಿಳ್ಕೋಬಹುದು. 50%, 70% ನೀವು ತಿಳ್ಕೋಬಹುದು. ಏನ್ ಹೇಳ್ತಿದ್ದಾರೆ ಜನತೆ. ನೇರ ನಾವ್ ಹೇಳ್ತಿರೋದಲ್ಲ ರೀ, ಜನ ಹೇಳ್ತಾ ಇರುವಂತದ್ದು. ಎಸ್, ಮತ್ತೊಂದು ಕಾಲ್ ನಾನು ಸ್ವೀಕರಿಸ್ತೀನಿ, ಮಾತನಾಡ್ತಾ ಹೋಗ್ತೀನಿ. ಸರ್ ತಗೋಬೋದಾ? ಹಲೋ, ಸರ್ ನಮಸ್ತೆ. ಏನಕ್ಕೆ ಹೆಸರು? ಸರ್ ಯಾರಿಗೆ ವೋಟ್ ಹಾಕ್ತೀರಾ ಸರ್ ದಾವಣಗೆರೆ ದಕ್ಷಿಣದಲ್ಲಿ, ಬಿಜೆಪಿ ಕಾಂಗ್ರೆಸ್? ಸರ್ ಧ್ವನಿ ಕೇಳಿಸ್ತಿದ್ಯಾ? ಸಮರ್ಥ. ಎಸ್, ಯಾಕೆ ಸರ್ ಸಮರ್ಥರು ಅಂತೀರಾ? ಯಾಕೆ? ಯಂಗ್ಸ್ಟರ್ ಆದ ತಕ್ಷಣ ನಿಮ್ಗೆ ಏನು ಅವಶ್ಯಕತೆ ಇರುತ್ತೆ, ಅಭಿವೃದ್ಧಿ ಮಾಡ್ತಾರೆ ಅಂತ ಭರವಸೆ ಇದೆಯಾ ಸರ್? ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ ನೀವು? ಹೌದಾ? ಸರಿ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್. ಸರ್ ಆದ್ರೂ ಅವರು ದಾಸಕರಿಯಪ್ಪ ಅವರು ಬಿಜೆಪಿ ಅವ್ರು ಏನಿದ್ದಾರೆ, ನಾನು ಜನಕ್ಕೆ ನಾನು ಏನಾದ್ರೂ ಅಭಿವೃದ್ಧಿ ಮಾಡ್ಬೇಕು, ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಅವ್ರು ಹೇಳ್ತಿರುವಂತದ್ದಲ್ವಾ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಲ್ವಾ ಸರ್? ಅದೇ ನಿಮ್ಮಿಂದ ಅಭಿಪ್ರಾಯ ತಿಳ್ಕೋಬೇಕು ಅಂದ್ರೆ ಹಂಗೆ ಕೇಳ್ಬೇಕಾಗುತ್ತಲ್ವಾ ಸರ್? ನಿಮಗೆ ಕಾಂಗ್ರೆಸ್ಗೆ ಕೊಟ್ರೆ ವಾಸಿ ಅಂತೀರಾ? ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕಾಗಿ. ಎಸ್ ಸರ್, ಇನ್ನೊಂದೆರಡು ಕಾರಣ ಹೇಳ್ತೀರಾ ಯಾಕೆ ಸಮರ್ಥರು ಅಂತ? ದಾವಣಗೆರೆದು ಇವಾಗ ಕೇಳ್ತಾ ಇರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡೋದಕ್ಕಾಗಿ. ಎಸ್, ಇವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ, ಸಮರ್ಥ ಶಾಮನೂರು, ಕೇವಲ 27 ವರ್ಷ. ಓಕೆನಾ, ಯುವಕರು. ಆಮೇಲೆ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತಾ ಹೋದಾಗ ಅವ್ರ ತಾಯಿ ಕೂಡ ಬ್ಯಾಕ್ ಗ್ರೌಂಡ್ ನ ನೋಡ್ತಾ ಹೋದಾಗ MP ಅವರು ಕೂಡ. ಹಾಗೇನೆ ಅವರು ಕೆಲವೊಂದಷ್ಟು ಗೈಡೆನ್ಸ್ ಅನ್ನ ಕೊಟ್ಟಿರ್ತಾರೆ ಸಮರ್ಥಗೆ. ಇನ್ನು ಅವ್ರ ತಂದೆ ಕೂಡ ಸಚಿವರು, ಅವರು ಕೂಡ ಕೆಲವೊಂದಷ್ಟು ಗೈಡೆನ್ಸ್ ಅನ್ನ ಕೊಟ್ಟಿರ್ತಾರೆ. ಇದೆಲ್ಲ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಇರುವಂತದ್ದು. ಇಬ್ರು ಜೊತೆಲೇ ಇರ್ತಾರೆ. ಇನ್ನು ನೋಡ್ತಾ ಹೋದಾಗ CM ಸಿದ್ದರಾಮಯ್ಯನವರಿದ್ದಾರೆ. ಎಲ್ಲಾದ್ರೂ ದಾರಿ ತಪ್ಪಿದೆ ಅಂದ್ರೆ ಸಿದ್ದರಾಮಯ್ಯನವರು ದಾರಿ ಎಳ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ಸೇ ಗೆಲ್ಲೋದು ಅಂತ ಹೇಳಿದ್ದು ಈಗ ಕಾಲ್ ಮಾಡಿದಂಥವ್ರು. ಇನ್ನು ಶಾಮನೂರು ಶಿವಶಂಕರಪ್ಪನವರು ಒಂದು ರೀತಿಯಾಗಿ ಇಡೀ ಅಲ್ಲಿನ ಯಾವುದೇ ಜಾತಿ ಭೇದ ಏನೂ ಇಲ್ಲ, ಜನತೆಯನ್ನ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಭದ್ರಕೋಟೆ ಅಂತ ಯಾಕೆ ಹೇಳ್ತಿದ್ವಿ ದಾವಣಗೆರೆ ದಕ್ಷಿಣವನ್ನ ಅಂತ. ಪ್ರತಿ ಸಲ ಗೆಲ್ಕೊಂಡು ಬರ್ತಾ ಇರುವಂತದ್ದು ಶಾಮನೂರು ಶಿವಶಂಕರಪ್ಪನವರು. ಹಾಗಾಗಿ ಜನ ಬಿಟ್ಟು ಕೊಡ್ತಾ ಇಲ್ಲ. ಶಿವಶಂಕರಪ್ಪ ಅವರು ಒಂದು ಭರವಸೆಯನ್ನ ಕೊಡ್ತಾರೆ. ಈಗ ಈ ವಿಚಾರಕ್ಕೆ ಬರೋಣ, ಏನೇನ್ ನೆಗೆಟಿವ್ಸ್ ಅಂತ ನೋಡ್ತಾ ಹೋಗೋಣ. ಶಿವಶಂಕರಪ್ಪ ಅವರು ತಾವು ಲಿಂಗೈಕ್ಯರಾಗುವಂತ ಸಂದರ್ಭದಲ್ಲಿ ಭರವಸೆಯನ್ನ ಕೊಡ್ತಾರಲ್ವಾ, ನಾವು ಯಾರು ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಕೊಡಿ ನಾನ್ ತೀರ್ಕೊಂಡಾದ್ಮೇಲೆ ಅಂತ ಹೇಳ್ತಾರೆ. ಅದೇ ಈ ರೀತಿಯಾಗಿ ಇವಾಗ ಯಾರು ಅಲ್ಪಸಂಖ್ಯಾತರಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಂಥವ್ರು ಸಮೀರ್ ಅಹಮದ್ ಖಾನ್ ಅವರು ಸೈಲೆಂಟ್ ಆಗ್ಬಿಟ್ರು. ಈಗ ಏನು ಮಾಡೋಕ್ಕಾಗಲ್ಲ,
ವೇದಿಕೆಯನ್ನ ಒಂದು ಸಲ ಉಳಿಸ್ಕೊಂಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕಾಂಗ್ರೆಸ್ ಬರ್ತಾ ಇತ್ತು, ಆದ್ರೆ ಏನು ಕುಟುಂಬ ರಾಜಕಾರಣವನ್ನೇ ಮುಂದುವರಿಸ್ತಾ ಹೋಗ್ತಾ ಇದೆ. ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಆಯ್ತಾ ಅಂತಾನೂ ಕೂಡ ಜನತೆ ನಿರ್ಧಾರ ಮಾಡ್ತಿರ್ತಾರೆ. ಇನ್ನು ಬಿಜೆಪಿ ವಿಚಾರಕ್ಕೆ ಅಂತ ಬಂದಾಗ ಮತದಾರರ ಸಂಖ್ಯೆಯನ್ನ ನೋಡ್ತಾ ಹೋದಾಗ ಬಿಜೆಪಿಯಲ್ಲಿ ಅಥವಾ ಈ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು, ಈ ಜಾತಿಯನ್ನ ನೋಡ್ತಾ ಹೋದಾಗ ಜಾತಿನವರು ಓಟ್ ಹಾಕೋರೆ ಹೆಚ್ಚಾಗಿರುವಂತದ್ದು ರಾಜ್ಯದಲ್ಲಿ. ಇನ್ನು ಯಾರು ಲಿಂಗಾಯತರ ಸಂಖ್ಯೆನೇ ಹೆಚ್ಚಾಗಿದೆ, ಜೊತೆಗೆ ಸೆಕೆಂಡ್ ಅಂತ ಬಂದಾಗ ಅಲ್ಪಸಂಖ್ಯಾತರು ಮುಸಲ್ಮಾನರು. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಎಸ್, ಸಾದಿಕ್ ಪೈಲ್ವಾನ್ ಅವ್ರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆದ್ರು, ಯಾರ್ಯಾರನೋ ಕಳ್ಸಿದ್ರು, ಸಿಎಂ ಸಿದ್ದರಾಮಯ್ಯನವರು ಆಗ್ಲಿಲ್ಲ, ಕೊನೆಗೆ ಅವರೇ ಎಂಟ್ರಿ ಕೊಟ್ರು. ಸಾದಿಕ್ ಪೈಲ್ವಾನ್ ಅವ್ರನ್ನ ಅವ್ರು ಪಟ್ಟು ಹಿಡಿದು ನಿಂತಿದ್ರು, ಅವ್ರನ್ನ ಮನವೊಲಿಸಿದ್ರು. ಈಗ ಫೈನಲ್ ಇವಾಗ ಏನು ಕಾದು ನೋಡ್ಬೇಕಾಗಿರುವಂತದ್ದು ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಸಾದಿಕ್ ಪೈಲ್ವಾನ್ ಮನವೊಲಿಸಿದ್ದೀರಾ, ಆದ್ರೆ ಜನ ಅಲ್ವಾ ವೋಟ್ ಹಾಕೋದು, ಅವರ ಮನವೊಲಿಸಿದ್ದೀರಾ ಕಾಂಗ್ರೆಸ್ ಅಂತ ಕೇಳ್ಬೇಕಾಗುತ್ತೆ. ಅದಕ್ಕೆ ಜನ ಉತ್ತರನ ಕೊಡ್ಬೇಕಾಗತ್ತೆ. ಮತ್ತೊಂದು ಕಾಲ್ ಸ್ವೀಕರಿಸ್ತೀನಿ, ನೋಡೋಣ ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಅಲ್ಲಿಗೆ ಹೋಗೋಣ ಸರ್, ಮಾತಾಡ್ಬೋದಾ? ಹಲೋ, ಹಾ ಸರ್ ನಮಸ್ತೆ. ಯಾರಿಗೆ ವೋಟ್ ಹಾಕ್ತೀರಾ ಸರ್? ಸಮರ್ಥಗ, ದಾಸಕರಿಯಪ್ಪ ಅವ್ರಗ? ಬಿಜೆಪಿ. ಯಾಕೆ ಸರ್? ಹಾ ಸರ್, ಸರ್ ತಮ್ಮ ಹೆಸರು? ಬಸವರಾಜ್ ಅವರೇ. ಓಕೆ, ದಾಸಕರಿಯಪ್ಪ ಅವ್ರಿಗೆ ಯಾಕೆ ವೋಟ್ ಹಾಕ್ತೀರಾ ಸರ್? ಏನ್ ನಿರೀಕ್ಷೆ ಮಾಡ್ತೀರಾ ಅವರಿಂದ? ಮುಂದೆ ಚೆನ್ನಾಗಿ ಮಾಡ್ತಾರೆ. ಈಗ ಯಾಕೆ ಅವ್ರು ಸಮರ್ಥರು ಅನ್ಸುತ್ತೆ ಸರ್ ನಿಮ್ಗೆ? ಬಿಜೆಪಿನೇ ಬೆಸ್ಟ್ ಅಂತೀರಾ? ಯಾಕೆ ಕಾಂಗ್ರೆಸ್ ಬೆಸ್ಟ್ ಅಲ್ಲ? ಕಾಂಗ್ರೆಸ್ ಇಲ್ಲ, ಯಾಕೆ ಸರ್? ಕಾರಣ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಇವ್ರು ಹೇಳ್ತಿದ್ದಾರೆ ಬಿಜೆಪಿನೇ ಬೆಸ್ಟ್ ಅಂತ ಹೇಳ್ತಾ ಇರುವಂತದ್ದು. ನಾವೆಲ್ಲ ಒಂದ್ ಕಡೆ ಅನ್ಕೊಂಡ್ವಿ ದಾವಣಗೆರೆ ದಕ್ಷಿಣ ಅಂದಾಗ ಫಿಕ್ಸ್ ಬರೋ ಕಾಲ್ಸ್ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನತ್ತೆ, ಸಮರ್ಥ ಸಮರ್ಥ ಅಂತ ಹೇಳುತ್ತೆ ಅಂತ. ಇಲ್ಲ, ನಾವಿಲ್ಲಿ ನೋಡ್ತಾ ಇದೀವಿ ಬಿಜೆಪಿಯ ಅಭ್ಯರ್ಥಿ ಕೂಡ ಸಮರ್ಥರೇ ಅಂತ. ನಾವು ಒಂದ್ ಕಡೆ ಮಾತ್ರ ರಾಜಕೀಯವಾಗಿ ಮಾತ್ರ ಥಿಂಕ್ ಮಾಡ್ಕೊಂಡು ಹೋಗೋದಲ್ಲ. ನೋಡಿದ್ದಾರೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ಇದೆ. ಈಗ ಆಡಳಿತ ಅಧಿಕಾರದಲ್ಲಿ ಇರುವಂತ ಕಾಂಗ್ರೆಸ್ ಯಾವ ರೀತಿ ಅಧಿಕಾರವನ್ನ ಮಾಡ್ಕೊಂಡು ಬರ್ತಿದೆ. ಎಸ್, ಭಾಗ್ಯಗಳನ್ನ ಕೊಟ್ಟಿದೆ, ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟಿದೆ, ಈ ಭಾಗ್ಯಗಳನ್ನ ಕೊಟ್ಟಿದೆ. ಆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅದನ್ನ ನೋಡೋದಿಲ್ಲ ಜನತೆ. ನಾವಿಲ್ಲಿ ಇದೀವಲ್ಲ, ದಾವಣಗೆರೆ ದಕ್ಷಿಣದಲ್ಲಿ ಇದೀವಲ್ಲ, ನಮಗಿರೋ ಸಮಸ್ಯೆಗಳನ್ನ ಪರಿಹಾರ ಮಾಡೋರು ಯಾರು? ನಾವು ಹೋಗ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವ್ರನ್ನೇ ಯಾವಾಗ್ಲೂ ಕೇಳ್ಕೊಂಡು ಕುತ್ಕೊಳ್ಳೋಕಾಗುತ್ತಾ ಅಂತ ಜನ ಯೋಚನೆ ಮಾಡ್ತಾ ಇರುವಂತದ್ದು. ಅದಕ್ಕೆ ಬರೋ ಕಾಲ್ಸ್ ಈ ಕಡೆನೂ ಇದೆ, ಈ ಕಡೆನೂ ಇದೆ, ಲೆಫ್ಟ್ ರೈಟ್ ಅಂತೀವಲ್ಲ, ಎರಡೂ ಮಧ್ಯ ತಗೊಂಡು ಹೋಗ್ತಾ ಇರುವಂತದ್ದು ಜನತೆ. ಹಾಗಾಗಿ ಇದು ಹಾವು ಏಣಿ ಆಟ ಅಂತ ನಾವೇನ್ ಹೇಳ್ತೀವಿ, ಖಂಡಿತವಾಗಿ ಅದೇ ರೀತಿಯಾಗಿ ಆಗ್ತಾ ಇರುವಂತದ್ದು. ಇನ್ನೂ ಕೂಡ ರಿಸಲ್ಟ್ ನ ನಾವು ಕಾಯ್ಬೇಕಾಗೋದು ಮೇ 4ರವರೆಗೆ ಅಲ್ಲ. ನಮ್ಮ ಮೆಗಾ ರಿಪೋರ್ಟ್ ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ರೀತಿಯಾಗಿ ಬಂದಂತ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂತ. ಇನ್ನು ಗೆಲುವು ಸೋಲುಗಳನ್ನ ಅಂತರವನ್ನ ನೋಡ್ತಾ ಹೋದಾಗ ಕಳೆದಂತ ಚುನಾವಣೆಗಳಲ್ಲೂ ಕೂಡ ಅಷ್ಟೊಂದೇನು ಅಂತರದಲ್ಲಿ ಗೆದ್ಕೊಂಡು ಬಂದಿಲ್ಲ ಕಾಂಗ್ರೆಸ್. ಸ್ವಲ್ಪ ಅಂತರದಲ್ಲಿ ಮಾತ್ರ ಗೆದ್ಕೊಂಡು ಬಂದಿರುವಂತದ್ದು. ಇನ್ನು ಈ ಶಿವಶಂಕರಪ್ಪ ಅವರು ತೀರ್ಕೊಂಡ್ರಲ್ವಾ, ಈಗ ಎಲ್ಲೋ ಒಂದ್ ಕಡೆ ಶಿವಶಂಕರಪ್ಪ ಅವರನ್ನ ಬಿಟ್ರೆ ಕಾಂಗ್ರೆಸ್ ನಲ್ಲಿ ಬೇರೆ ಯಾರು ಬಂದ್ರು ಕೂಡ ಅವರಷ್ಟು ಆಗಲ್ಲ ಅಂತ ಕೂಡ ಜನ ಎಲ್ಲೋ ಒಂದ್ ಕಡೆ ಡೌನ್ ಆಗ್ತಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ ಅಂತ ನಿರ್ಧಾರ ಮಾಡ್ತಿದ್ದಾರೆ. ಇನ್ನು ದಾಸಕರಿಯಪ್ಪ ಅವ್ರನ್ನ ಎಲ್ಲರೂ ಕೂಡ ಜನ ಹೊಗಳ್ತಾ ಇರುವಂತದ್ದು. ಆ ವ್ಯಕ್ತಿ ಯಾರಿಗೆ ಸಮಸ್ಯೆ ಇರುತ್ತೆ ಅಂತವ್ರಿಗೆ ಬರ್ತಾ ಇದ್ದಾರೆ, ನಮಗೆ ಸಮಸ್ಯೆಗೆ ಪರಿಹಾರವನ್ನ ಹುಡುಕೊಡ್ತಿದ್ದಾರೆ. ಅವ್ರ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗಲೇ ಇಷ್ಟೆಲ್ಲ ಅವರು ಯೋಚನೆ ಮಾಡ್ತಾರೆ ಜನರ ಪರವಾಗಿ. ಅಂದ್ರೆ ಅಧಿಕಾರ ಅನ್ನೋದು ಅಂತದ್ದಿದ್ರೆ ಇನ್ನ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನ ಜನ ಯೋಚನೆ ಮಾಡ್ತಿದ್ದಾರೆ. ಎಸ್, ಜನ ಅಲರ್ಟ್ ಆಗ್ತಿದ್ದಾರೆ. ಬರೀ ದುಡ್ಡು ಕೊಟ್ಟು ಎಣ್ಣೆ ಕೊಟ್ಟವ್ರಿಗೆ ಮಾತ್ರ ವೋಟ್ ಹಾಕಲ್ಲ. ಇವಾಗ ಜನ ಯೋಚನೆ ಮಾಡಕ್ ಶುರು ಮಾಡಿದ್ರೆ ನಿಜ ಖುಷಿ ಆಗುತ್ತೆ. ಯಾರು ನಮಗೆ ಕೆಲಸ ಮಾಡ್ಕೊಡ್ತಾರೆ, ಯಾರು ಅಭಿವೃದ್ಧಿ ಮಾಡ್ಕೊಡ್ತಾರೆ ಅವ್ರನ್ನ ಗೆಲ್ಲಿಸ್ರಿ ಅನ್ನೋದನ್ನೇ ಕೂಡ ನಾವು ಹೇಳೋದು. ಮತ್ತೊಂದು ಕರೆ ಸ್ವೀಕರಿಸ್ತೀವಿ, ಮಾತನಾಡ್ತಾ ಹೋಗೋಣ ಸರ್. ತಗೋಬೋದಾ? ಹಲೋ, ಹಾ ಸರ್ ನಮಸ್ತೆ. ನಿಮ್ ಹೆಸರು ಇನ್ನೊಂದ್ಸಲ ಹೇಳ್ತೀರಾ? ನಿಮ್ ಹೆಸರು? ಶಂಕರ್. ಸರ್ ಶಂಕರ್ ಸರ್, ಯಾರಿಗೆ ವೋಟ್ ಹಾಕ್ತೀರಾ ದಕ್ಷಿಣದಲ್ಲಿ?
ಯುವ ನಾಯಕನಿಗೆ ಯಾಕೆ ಸರ್ ಸಮರ್ಥ? ಹಾ, ಚೆನ್ನಾಗಿ ಹೇಳ್ತಿದ್ದೀರಾ ಸರ್ ನೀವು ತುಂಬಾ. ಹಾ ಸರ್, ಸಿದ್ದರಾಮಯ್ಯ ಅವ್ರದ್ದಾಯ್ತು, ಸಿದ್ದರಾಮಯ್ಯ ಆಪತ್ ಬಾಂಧವ, ಬಡವರ ಬಂಧು, ದೀನ ಬಂಧು ಎಲ್ಲ ಆಯ್ತು. ಸಮರ್ಥ ಯಾಕೆ ಸಮರ್ಥ ಅಂತ ಹೇಳಿ ಸರ್? ಅಧಿಕಾರಕ್ಕೆ ಬರೋದು ಸಮರ್ಥರಲ್ವೇ? ಓಕೆ, ಅವರ ಕೃಪಾ ಕಟಾಕ್ಷ ಇದ್ರೆ ಅಂದ್ರೆ ನೀವು ಸಿದ್ದರಾಮಯ್ಯ ಅವ್ರ ಓಟ್ ಹಾಕ್ದಂಗೆನೆ ಸಮರ್ಥಗ ಹಾಕಿದ್ರೆ. ಅನ್ನದಾತನಿಗೆ ನಿಮ್ಮ ಮತದಾನ. ಎಸ್, ಹಾ, ನೀವು ಋಣ ತೀರಿಸ್ತೀರಾ ಈ ರೀತಿಯಾಗಿ ಸರ್. ಹಾಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಬಂದಾಗ ಏನೇನು ಅಭಿವೃದ್ಧಿ ಮಾಡುತ್ತೆ ಅಂತ ನಿಮ್ಗೆ ನಿರೀಕ್ಷೆ ಇದೆ, ಭರವಸೆ ಇದೆ ಸರ್? ಓಕೆ ಓಕೆ ಬಡವರಿಗೆ ಏನು ಅಭಿವೃದ್ಧಿ ಕಾರ್ಯಗಳಿದೆ ಮಾಡ್ಕೊಡ್ತಾರೆ ಅಂತ ನಿಮಗೆ ನಂಬಿಕೆ ಇದೆ? ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್ ಎಸ್ ಸರ್, ಎಸ್, ಧನ್ಯವಾದ. ಇವರು ಹೇಳ್ತಾ ಹೋದ್ರು ಏನಕ್ಕೆ ಸಮರ್ಥಾಗೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ನೋಡ್ಕೊಂಡು ಸಮರ್ಥಾಗೆ ವೋಟ್ ಹಾಕುವಂತವರು ಕೂಡ ಇದ್ದಾರೆ ಅಂತ ಈ ತರ ಹೇಳ್ತಾ ಹೋದೆ ನಾನು. ಅದು ಇಲ್ಲಿ ನಡೀತಾ ಇದೆ. ಎಸ್, ಸಿಎಂ ಸಿದ್ದರಾಮಯ್ಯನವರಿಂದಲೇ ಅಂದ್ರೆ ಅವ್ರು ಏನ್ ಭಾಗ್ಯಗಳನ್ನ ಕೊಟ್ಕೊಂಡು ಬಂದ್ರು. ಅಂಡ್ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ, ಯಾರನ್ನು ಕೂಡ ಅವರು ಭೇದ ಭಾವ ಮಾಡೋದಿಲ್ಲ. ಹಾಗಾಗಿ ಅವರ ಒಂದು ಸಪೋರ್ಟ್ ಏನಿದೆ ಸಮರ್ಥ ಶಾಮನೂರು ಅವ್ರಿಗೆ, ಅವರು ಕೂಡ ಯುವಕರು, ಕೇವಲ 27 ವರ್ಷ. ಹಾಗಾಗಿ ಎಲ್ಲ ಅಭಿವೃದ್ಧಿಯನ್ನ ಕೂಡ ಅವ್ರು ಮಾಡ್ತಾರೆ. ಎಸ್, ದಾವಣಗೆರೆ ದಕ್ಷಿಣ ಉಪಕದನ ಏನ್ ನಡೀತಾ ಇದೆ? ರಾಜ್ ನ್ಯೂಸ್ ನಲ್ಲಿ ಮೆಗಾ ಸರ್ವೆ ಕೊನೆಯ ಹಂತದಲ್ಲಿ. ರಾಜ್ ನ್ಯೂಸ್ ಮಹಾ ಸಮೀಕ್ಷೆ ಈಗ ಬಂದು ತಲುಪಿದೆ ಕೊನೆಯ ಹಂತಕ್ಕೆ. ಮೆಗಾ ಸರ್ವೆಯ ಮುಕ್ತಾಯ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರುವಂತದ್ದು. ಇನ್ನು ಯಾರ್ಯಾರು ಕಾಲ್ ಮಾಡಿಲ್ಲ, ಕಾಲ್ ಮಾಡಬಹುದು. ವಂಶ ಪಾರಂಪರ್ಯ ರಾಜಕಾರಣವೇ ಸಮರ್ಥಾಗೆ ಮುಳುವಾಗುತ್ತಾ ಆಗಿದ್ರೆ? ಎಸ್, ವಂಶ ಪಾರಂಪರ್ಯವಾಗಿ ನೋಡ್ತಾ ಇರುವಂತದ್ದು ಅಭಿವೃದ್ಧಿಯ ಈಗ ಯಾರ ಕಡೆ ಹೋಗ್ತಾರೆ ಜನ ಅಂತ ನೋಡ್ಬೇಕು. ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿಯುತ್ತಾ ಆಗಿದ್ರೆ? ದಾವಣಗೆರೆ ದಕ್ಷಿಣದ ಉಪಕದನದ ಮೆಗಾ ರಿಪೋರ್ಟ್ ಏನ ಇವಾಗ ನಡೀತಾ ಇದೆ? ಎಸ್, ಕಾಂಗ್ರೆಸ್ ಅಧಿಕಾರಕ್ಕೆ ಅಧಿಕಾರದಲ್ಲಿ ಇರುವಂತಹ ಪಕ್ಷ, ಹಾಗಾಗಿ ಆಡಳಿತದಲ್ಲಿ ಇರುವಂತಹ ಪಕ್ಷ ಏನಿದೆ ಅದನ್ನ ಜನ ನೋಡ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ಬಾರಿ ಸಾಕಷ್ಟು ಬದಲಾವಣೆಗಳಂತೂ ಆಗಿದೆ ಜನಕ್ಕೆ. ಅಂದ್ರೆ ಬಡವರು ಅಂತ ನೋಡ್ತಿಲ್ಲ, ಶ್ರೀಮಂತರು ಅಂತ ನೋಡ್ತಿಲ್ಲ, ಕೆಲವೊಂದಷ್ಟು ಜನಕ್ಕೆ ಕೆಲವೊಂದಷ್ಟು ಫ್ರೀ ಭಾಗ್ಯಗಳು ಒಳಿತಾಗಿದೆ. ಇನ್ನು ಆ ಜನರ ಪಟ್ಟಿಯಲ್ಲಿ ದಾವಣಗೆರೆ ಜನತೆ ಕೂಡ ಇರುವಂತದ್ದು. ಅದು ಒಂದ್ ಕಡೆಗೆ ಪ್ಲಸ್ ಆಗುತ್ತೆ ಯಾರ ಗೆಲುವಿಗೆ? ಸಮರ್ಥ ಶಾಮನೂರು ಅವರ ಗೆಲುವಿಗೆ. ಇನ್ನು ಮತ್ತೊಂದು ಬರೀ ಫ್ಯಾಮಿಲಿ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು ಎಲ್ಲೋ ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಅಂದ್ರೆ ಅದ್ರಲ್ಲೂ ಕೂಡ ಅಲ್ಪಸಂಖ್ಯಾತರು ಯಾರಿದ್ದಾರೆ? ಬರೀ ಇದೇ ಆಯ್ತು, ಶಿವಶಂಕರಪ್ಪ ಅವರು ಹೇಳಿದ್ದನ್ನ ನೀವು ಉಳಿಸ್ಕೊಂಡ್ರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವೋಟ್ ಡಿವೈಡ್ ಆಗುತ್ತೆ. ಅಂದ್ರೆ ಎಸ್, ಶಾಮನೂರು ಶಿವಶಂಕರಪ್ಪ ಅವರು ಈ ಯಾರು ಲಿಂಗಾಯತರು ಇದ್ದಾರಲ್ವಾ ಅವರಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಲಿಂಗಾಯತ ಮತಗಳಂತೂ ಶಾಮನೂರು ಶಿವಶಂಕರಪ್ಪ ಅವರ ಪರವಾಗಿನೇ, ಸಮರ್ಥ ಅವರ ಪರವಾಗಿನೇ ಹೋಗುತ್ತೆ. ಅದನ್ನ ಒಂದ್ ಕಡೆ ಇಡೋಣ. ಈಗ ಬೇರೆ ಬೇರೆ ಮತಗಳನ್ನ ನೋಡ್ತಾ ಹೋದಾಗ ಬಂಡಾಯ ಅಭ್ಯರ್ಥಿಗಳಿದ್ದಾರೆ. ಅವರು ಒಂದು ರೀತಿಯಾಗಿ ಎಷ್ಟು ಪ್ರಯತ್ನ ಪಡ್ತಾ ಇದ್ರು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ. ಶಾಮನೂರು ಶಿವಶಂಕರಪ್ಪ ಅವರು ನಮ್ಗೆ ಹೇಳಿದ್ದಾರೆ ನಮಗ್ ಬೇಕು ಅಂತ. ಅದನ್ನ ಉಳಿಸ್ಕೊಂಡು ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ಸಂಖ್ಯೆಯಲ್ಲಿ ಅಂದ್ರೆ ಅಂತರಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಬಾರಿ ನಾವು ಕೌಂಟ್ಸ್ ಮಾಡ್ತಾ ಹೋದಾಗ ಸಾಕಷ್ಟು ಅಂತರ ಇರುತ್ತೆ. ಯಾರ್ಯಾರು ಅಲ್ಪಸಂಖ್ಯಾತರು ಇರ್ತಾರಲ್ವಾ ಅವರು ಒಂದ್ ರೀತಿಯಾಗಿ 40,000ಕ್ಕಿಂತ ಹೆಚ್ಚಾಗಿ ಇರುವಂತವ್ರು ಅಲ್ಲಿ ಡಿವೈಡ್ ಆಗುತ್ತೆ. ಪಕ್ಕ ಇದು ಈ ಕಡೆ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಮುಖ ನೋಡ್ಕೊಂಡು ಅಲ್ಪಸಂಖ್ಯಾತರು ಕೂಡ ಸಮರ್ಥಗೆ ವೋಟ್ ಹಾಕ್ಬೋದು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರು ನಮಗೆ ಕೊಟ್ಟಂತ ಭರವಸೆಯನ್ನು ಉಳಿಸ್ಕೊಂಡಿಲ್ಲ ಕಾಂಗ್ರೆಸ್ ಅಂತ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಮನಸ್ಥಿತಿಯಲ್ಲಿ ಇದ್ದೇ ಇರುತ್ತೆ ಜನತೆಯ ಮನಸ್ಸಲ್ಲಿ ಅಂತ ನಾನು ಅನ್ಕೋತೀನಿ. ಇನ್ನು ಯಾರು ಕಾಂಗ್ರೆಸ್ 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 ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕಾಗುತ್ತೆ. ನಿಜಕ್ಕೂ ಅವರು ಅಲ್ಲಿವರೆಗೂ ಇನ್ನೂ ಕೂಡ ಏಪ್ರಿಲ್ 9
ವರೆಗೂ ಕೂಡ ಸಮಯ ಇದೆ. ಏನ್ ನಿರ್ಧಾರವನ್ನು ಏನಾದ್ರು ಬದಲಾವಣೆಗಳನ್ನ ಮಾಡ್ಕೋತಾರ ಅಥವಾ ಇವತ್ತು ನಾವು ನೋಡ್ತಾ ಹೋಗ್ತೀವಿ 7 ಗಂಟೆಗೆ ರಿಪೋರ್ಟ್ ಬರುತ್ತೆ ನಿಮಗೆ. ಮೆಗಾ ರಿಪೋರ್ಟ್ ನಲ್ಲೇ ಒಂದು 50% 60% ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಏನು ಹೇಳ್ತಾ ಇದ್ದಾರೆ ಜನತೆ, ಮತದಾರರ ಮನದಾಳ ಏನು ಅಂತ ನೀವು ತಿಳ್ಕೊತೀರಾ ಇವತ್ತು ಒಂದು ರೀತಿಯಾಗಿ. ಇಲ್ಲೇ ನಮಗೆ ಒಂದು ಸಿಗ್ತಾ ಹೋಗುತ್ತೆ. ತಾತನ ಕಾರ್ಯ ಸಾಧನೆ ಸಮರ್ಥಗೆ ಗೆಲುವಿನ ಹಾದಿನ ಹಾಗಿದ್ರೆ ಅಪ್ಪಾಜಿಗಿಂತ ಸಮರ್ಥ್ಗೆ ಹೆಚ್ಚಿನ ಲೀಡ್ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂತದ್ದು. ಮಗನ ಗೆಲುವಿಗಾಗಿ ಟೊಂಕ ಕಟ್ಟು ನಿಂತಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಇನ್ನು ಸಮರ್ಥ ಗೆಲುವಿಗಾಗಿ ಇಡೀ ಸೆಡ್ಡು ಸಂಪುಟವೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಅಲ್ಪಸಂಖ್ಯಾತ ಸಿಟ್ಟು ಸಮರ್ಥ ರಾಜಕೀಯ ಪ್ರವೇಶಕ್ಕೆ ಅಡ್ಡಿಯಾಗುತ್ತಾ? ಎಸ್, ಇದನ್ನೇ ನಾವು ಮಾತನಾಡ್ತಾ ಇರುವಂತದ್ದು. ಒಂದ್ ಕಡೆ ಅಲ್ಪಸಂಖ್ಯಾತರು, ಇನ್ನೂ ಕೂಡ ಕೆಲವೊಂದಷ್ಟು ಜನಕ್ಕೆ ಸಿಟ್ಟಿದೆ. ಈ ಕಡೆ ತಾತನ ಕಾರ್ಯ ಸಾಧನೆ ದಾವಣಗೆರೆ ದಕ್ಷಿಣ ಅಂದ ತಕ್ಷಣ ಎಲ್ಲರ ತಲೆಗೆ ಬರುವಂತದ್ದು ಯಾರ ಹೆಸರು? ಶಾಮನೂರು ಶಿವಶಂಕರಪ್ಪ ಅವರ ಹೆಸರು. ಆ ಹೆಸರು ಏನಿದೆ ಅದು ಇಲ್ಲಿ ಪ್ಲಸ್ ಆಗ್ತಾ ಹೋಗುತ್ತಾ ಸಮರ್ಥ ಶಾಮನೂರು ಅವರ ಗೆಲುವಿಗೆ? ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರು ಮಾತನಾಡ್ತಾ ಹೇಳ್ತಾರೆ, ಎಷ್ಟು ಅಂತರಗಳಲ್ಲಿ ನಿಮ್ಮ ಮಗ ಗೆಲ್ಬಹುದು ಮೇಡಮ್ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಅಪ್ಪಾಜಿ ಅವರು ಅಂದ್ರೆ ಶಿವಶಂಕರಪ್ಪ ಅವರು ಎಷ್ಟು ಅಂತರದಲ್ಲಿ ಗೆದ್ರಲ್ಲ ಅದರಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ತಾನೆ ನನ್ನ ಮಗ ಅಂತ ಭರವಸೆಯನ್ನ ಇಟ್ಕೊಂಡಿರುವಂತದ್ದು ಪ್ರಭಾ ಮಲ್ಲಿಕಾರ್ಜುನ್ ಅವರು. ಎಸ್, ಅದೇ ರೀತಿಯಾಗಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರಾಗಿರ್ಬಹುದು, ಎಸ್ ಮಲ್ಲಿಕಾರ್ಜುನ್ ಅವರಾಗಿರ್ಬಹುದು. ಅಷ್ಟು ಸ್ಟ್ರಾಂಗ್ ಇದ್ದಾರೆ ಇಬ್ರು ಕೂಡ. ಆ ಎರಡು ಸ್ಟ್ರಾಂಗ್ ಸೇರ್ಕೊಂಡು ಅದೊಂದ್ ಕಡೆ ಆದ್ರೆ DCM, CM, ಇಡೀ ಹೈಕಮಾಂಡ್ ನಿರ್ಧಾರ ಮಾಡಿರುವಂತದ್ದು ಸಮರ್ಥ್ಗೆ ಏನು ಸಿಗಬೇಕು ಟಿಕೆಟ್ ಅಂತ, ಅಭ್ಯರ್ಥಿ ಆಗ್ಬೇಕು ಅಂತ. ಅಲ್ಲಿಂದ ಇಲ್ಲಿವರೆಗೂ ದಾವಣಗೆರೆ ದಕ್ಷಿಣದ ಜನತೆ ಮತದಾರರವರೆಗೂ ಕೂಡ ಎಲ್ಲೋ ಒಂದ್ ಕಡೆ ಸಮರ್ಥನೆ ಯಾಕೆ ಅಧಿಕಾರಕ್ಕೆ ಬರೋದಕ್ಕೆ ಕಾದು ನೋಡೋಣ, ಅಧಿಕಾರ ಕೊಟ್ಟು ನೋಡೋಣ. ಇನ್ನು ಕುಟುಂಬ ರಾಜಕಾರಣ ಅನ್ನುವಂಥದ್ದು ನಡ್ಕೊಂಡು ಬರ್ತಾ ಇದೆ. ಎಸ್, ಯಾರು ಲಿಂಗೈಕ್ಯರಾಗ್ತಾರೆ ಅವರ ಉತ್ತರಾಧಿಕಾರಿಯಾಗಿ ಅವರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು. ಏನು 1.5-2 ವರ್ಷ ಅಧಿಕಾರಕ್ಕೆ ಬರಬೇಕು, ಅದು ಆಗ್ಲಿಂದಲೂ ನಡ್ಕೊಂಡು ಬರ್ತಾ ಇರುವಂತದ್ದು. ಹಾಗಾಗಿ ಎರಡು ಕಡೆ, ಈ ಕಡೆ ಬಾಗಲಕೋಟೆಯಲ್ಲೂ ಕೂಡ ಕುಟುಂಬಕ್ಕೆ ಕೊಟ್ಟಾಯ್ತು, ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಕುಟುಂಬಕ್ಕೆ ಕೊಟ್ಟಾಯ್ತು. ಈಗ ಇರುವಂತದ್ದು ಸಮರ್ಥ ಶಾಮನೂರು. ಯಾಕೆ ಸಮರ್ಥರು ಅಂತ ನೋಡ್ತಾ ಹೋದಾಗ ಎಸ್ ಶಿವಶಂಕರಪ್ಪ ಅವರ ಹೆಸರು. ಇನ್ನು ಮತದಾರರು ಹೇಳ್ತಾ ಇದ್ದಾರೆ ಶಿವಶಂಕರಪ್ಪ ಅವರು ತೋರಿಸ್ಕೊಟ್ಟಂತ ಹಾದಿಯಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ. ಅಪ್ಪ ಅಮ್ಮ ಇಬ್ರು ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಜೊತೆಗೆ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಅವರಿಗೆ ಗೈಡ್ ಮಾಡ್ತಾರೆ. ಸಮರ್ಥವಾಗಿ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ಜನತೆಗೆ ಅಭಿವೃದ್ಧಿಯನ್ನ ಪಡಿಸ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಹಾಗೆಯೇ ಕಾಂಗ್ರೆಸ್ ಅಂದ ತಕ್ಷಣ ಆಡಳಿತದಲ್ಲಿದೆ, ಅದೇ ಒಂದು ಪ್ಲಸ್. ಆಡಳಿತಕ್ಕೆ ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ. CM ಸಿದ್ದರಾಮಯ್ಯನವರು ಇದಾರಲ್ಲ, ಅವರು ಸಖತ್ತಾಗಿ ಯೋಚನೆ ಮಾಡ್ತಾರೆ, ಯಾರನ್ನ ಎಲ್ಲಿ ಬಿಟ್ರೆ ಯಾರನ್ನ ಜನತೆಯನ್ನ ಎಳ್ಕೋಬಹುದು ನಮ್ ಕಡೆ ಅಂತ ಸಖತ್ತು ಪ್ಲಾನ್ ಮಾಡುವಂತದ್ದು. ಎಸ್, ನಾನು ಮಾತನಾಡ್ತಾ ಹೋಗ್ತೇನೆ. ಮತ್ತೊಂದು ಕರೆ ಸ್ವೀಕರಿಸೋಣ. ಮಾತಾಡ್ಬೋದಾ ಸರ್? ಮಾತಾಡ್ಬೋದಾ? ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು? ರಾಜೇಂದ್ರ ಸರ್. ಯಾರಿಗೆ ಸರ್ ನಿಮ್ಮ ಮತ ದಾವಣಗೆರೆ ದಕ್ಷಿಣದಲ್ಲಿ? ಮೊದಲಿಂದಾನು ಕಾಂಗ್ರೆಸ್. ಪ್ರಭಾ ಮಲ್ಲಿಕಾರ್ಜುನ್. ಅವ್ರಿಗೆ ಓಟ್ ಹಾಕಲ್ವಾ ಹಂಗಿದ್ರೆ? ಬಿಜೆಪಿನ ಹಾಗಿದ್ರೆ? ಯಾಕೆ ಬಿಜೆಪಿ ಸರ್? ಜಗತ್ತಿನ ಲೀಡರ್ ಮೋದಿ ಆಗಿದ್ದಾರೆ. ಓಕೆ, ಎಸ್, ಟ್ರೂ. ಆಮೇಲೆ ಕಾಂಗ್ರೆಸ್ನವರು ಮುಸ್ಲಿಂ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಎಂತ ಥಿಂಕ್ ಮಾಡ್ತಿದ್ದಾರೆ ಗೊತ್ತಾ ವೀಕ್ಷಕರೇ ಇವರು? ಇನ್ನೊಂದ್ಸಲ ಹೇಳಿ ಸರ್ ಆ ಪಾಯಿಂಟ್.
ರಾಜ್ಯದ ಜನತೆ ಟ್ಯಾಕ್ಸ್ ನಲ್ಲಿ ರಾಜ್ಯ ಆಳ್ತಿದ್ಯಂತೆ ಕಾಂಗ್ರೆಸ್ ಸರ್ಕಾರ. ಹೇಳಿ ಸರ್. ಹಾ, ಅದಕ್ಕೊಂದು ಕೆಲಸನೂ ಮಾಡ್ಕೊಡೋದಿಲ್ಲ. ಹಿಂದೂ ವಿರೋಧಿ ಕೆಲಸನೇ ಅಂತ ಮಾಡ್ತಿರೋದು ಕಾಂಗ್ರೆಸ್. ಓಕೆ, ದೇಶದ್ರೋಹಿ ಕೆಲಸ. ಹಾ, ಈಗ ನೀವು ಚೇಂಜ್ ಆಗಿದ್ದೀರಾ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನಾವು ಇದನ್ನು ಗಮನಿಸಬೇಕಾಗುತ್ತೆ. ಇಷ್ಟು ದಿನ ಕಾಂಗ್ರೆಸ್ ಅಂತಿದ್ದವರು ಕೂಡ ಈ ಬಾರಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸಿಚುಯೇಷನ್ಸ್ ಗಳನ್ನ ಮೋದಿ ಅವರು ಹ್ಯಾಂಡಲ್ ಮಾಡ್ತಾ ಇರುವಂತದ್ದು, ಬಿಜೆಪಿ ಸರ್ಕಾರ ಹ್ಯಾಂಡಲ್ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದಾರೆ ರಾಜ್ಯದ ಜನತೆ. ಅದು ಅವರಿಗೆ ಮನಸ್ಸಿಗೆ ನಾಟ್ತಾ ಇದೆ. ಈ ಯುದ್ಧ ಆಗಿರಬಹುದು, ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ, ಅದೇ ಹಾದಿಯಲ್ಲಿ ನಮ್ಮ ರಾಜ್ಯಕ್ಕೆ ಏನಾದ್ರೂ ಬಿಜೆಪಿ ಸರ್ಕಾರ ಎಂಟ್ರಿ ಕೊಟ್ರೆ ಆ ಹಾದಿಯಲ್ಲಿ ನಡ್ಕೊಂಡು ಬರುತ್ತೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಂತ ಬಂದಾಗ ಹಿಂದೂ ವೋಟ್ಸೇ ಬೇಡ ನಮ್ಗೆ ಅಂತಿದ್ದಾರೆ ಕಾಂಗ್ರೆಸ್ ಅಂತ ಕಾಲ್ ಮಾಡಿದವರು ಈ ಸಖತ್ತು ಪಾಯಿಂಟ್ಸ್ ಅನ್ನ ಹೇಳಿದ್ರು. ಹಾಗಾಗಿ ವೋಟ್ಸ್ ಶಿಫ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಈ ಬಾರಿ. ಎಸ್, ಇದೇ ವಿಚಾರ ಈಗ ನೀವು 7 ಗಂಟೆವರೆಗೂ ಕಾದು ನೋಡಿದ್ರೆ ಏನೇನೆಲ್ಲ ಆಯ್ತು ಆವು ಏಣಿ ಆಟದಲ್ಲಿ ಯಾರು ಗೆದ್ರು ಅನ್ನೋದನ್ನ ನೀವು ನೋಡಬಹುದಾಗುತ್ತೆ. ಎಸ್, ಇಷ್ಟು ಇವಾಗ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನಲ್ಲಿ ನಡೀತಾ ಇರುವಂತದ್ದು. ಇನ್ನೂ ಕೂಡ ಕಾಲ್ಸ್ ಬರ್ತಾ ಇದೆ. 7 ಗಂಟೆಗೆ ರೆಡಿ ಇರಿ, ರಿಸಲ್ಟ್ ಅನ್ನ ನೋಡುವಂತೆ. ಓವರ್ ಟು ಯು ಸುಕನ್ಯಾ. ಥ್ಯಾಂಕ್ ಯು ಗಾಯತ್ರಿ. ನೋಡೋದಲ್ಲ ವೀಕ್ಷಕರೇ, ಆಲ್ರೆಡಿ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯಾದಂತಹ ಸರ್ವೆಯನ್ನ ಮಾಡಿದೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಮೆಗಾ ಪೊಲಿಟಿಕಲ್ ಸರ್ವೆ ನಡೀತಾ ಇರುವಂತದ್ದು. ಹಾಗಾಗಿ 7 ಗಂಟೆಗೆ ಇದರ ಫಲಿತಾಂಶವನ್ನ ಕೂಡ ನಾವು ಘೋಷಣೆ ಮಾಡ್ತೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.